ಎಲ್ಲರಿಗೂ ತಿಂಗಳ ಬೆಳಕು 14ನೇ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಾನು ರವಿ ಕುಸ್ಬಿ, ನಿಮ್ಮ ಇಂದಿನ ಮಿತ್ರ. ಪ್ರತಿ ತಿಂಗಳು ಈ ಒಂದು ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಹಳ ಸಹಕಾರವನ್ನ ಕೊಡ್ತಾ ಇದ್ದೀರಾ. ಇದೇ ರೀತಿ ಸಹಕಾರವನ್ನು ಕೊಡಿ. ನಾವು ಈ ಒಂದು ವಿಷಯಗಳನ್ನು ಹುಡುಕ್ಲಿಕ್ಕೆ ಬಹಳ ಜನಕ್ಕೆ ಪ್ರಯತ್ನ ಮಾಡಿರ್ತೀವಿ. ಕೆಲವೊಬ್ರು ಎಸ್ ಅಂತಾರೆ, ಕೆಲವೊಬ್ರು ನೋ ಅಂತಾರೆ. ಅಂತವ್ರನ್ನೆಲ್ಲ ಸೇರ್ಕೊಂಡು ಮತ್ತೆ ವಿಷಯವನ್ನ ಆ ಒಂದು ದಿನಕ್ಕೆ, ಆ ಒಂದು ಕಾಲಮಾನಕ್ಕೆ ಚೆನ್ನಾಗಿರ್ಲಿ ಅನ್ನೋದನ್ನೇ ಸೇರಿಸಿರ್ತೀವಿ. ಆದ್ರಿಂದ ದಯವಿಟ್ಟು ಎಲ್ಲರೂ ತಪ್ಪದೇ ತಿಂಗಳ ಬೆಳಗ್ಗೆ ಬಂದ್ರೆ ನಾವು ಕಾರ್ಯಕರ್ತರ ಉತ್ಸಾಹ ಮತ್ತು ಈ ಸಂಯೋಜಕರ ಉತ್ಸಾಹ ಜಾಸ್ತಿ ಆಗುತ್ತೆ. ಸೊ ಇಂದು ನಮ್ಮ ವಿಷಯ ಏನು ಅಂದ್ರೆ ವಿಶ್ವ ಕರ ಸಮರ. ಇದರ ಬಗ್ಗೆ ಶ್ರೀಯುತ ಟಿ.ಕೆ. ರಂಗನಾಥ್ ಅವರು ಮಾತಾಡಲಿದ್ದಾರೆ. ಶ್ರೀಯುತರ ಬಗ್ಗೆ ಮತ್ತು ಇಂದಿನ ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡಕ್ಕಿಂತ ಮುಂಚೆ ಎರಡು ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಇವತ್ತಿನ ನಿರ್ವಾಹಕನಾಗಿ ಹಂಚಿಕೊಳ್ಳಲು ಬಯಸುತ್ತೇನೆ. ಒಂದು ಕಹಿ, ಒಂದು ಸಿಹಿ. ನಾವು ತುಂಬಾ ದಣಿದಾಗ ಎಲ್ಲಾದ್ರೂ ಆರಾಮಾಗಿರ್ಬೇಕು ಅಂತ ಹೋಗ್ತೀವಿ. ಆದ್ರೆ ಆ ತರ ಹೋದಾಗ ಯಾರೋ ಒಬ್ಬ ಧರ್ಮಾಂಧ ಪಿಶಾಚಿಗಳು ಅವರ ಮೇಲೆ ಗುಂಡು ಹಾರಿಸಿ ಅವರ ಜೀವನವನ್ನೇ ಕೊನೆ ಮಾಡಿದ ಎಂಥ ಒಂದು ದುರಂತ ಜೀವನ ಆಗುತ್ತೆ. ಇಂಥ ಒಂದು ಘಟನೆಗಳು ನನ್ನ ದೇಶದಲ್ಲೇ ನಡೆದಿದೆ ಅನ್ನೋದು ನನಗೂ ಮತ್ತು ನಮ್ಮೆಲ್ಲರಿಗೂ ತುಂಬಾ ಒಂದು ನಾಚಿಕೆಯ ವಿಷಯ. ಆದರೂ ಕೂಡ ನಮ್ಮ ದೇಶದಲ್ಲಿ ನಡೆದಿದೆ. ಕಾಶ್ಮೀರದಲ್ಲಿ ತಮ್ಮ ಒಂದು ಜೀವನದ ಅತ್ಯಂತ ಸುಖದ ಕ್ಷಣಗಳನ್ನ ಹೆಕ್ಕಿ ಆಯಲಿಕ್ಕೆ ಹೋದಂತ 26 ಜನ ಅಲ್ಲಿ ಪ್ರಾಣವನ್ನ ತೆತ್ತಿದ್ದಾರೆ. ಇದು ತುಂಬಾ ನೋವಿನ ಸಂಗತಿ. ಇದು ಸರಿ ತಪ್ಪು, ಯಾಕೆ ಹೀಗೆ ಅನ್ನುವ ಒಂದು ವಿಶ್ಲೇಷಣೆಗೆ ಒಳಗಾಗದೆ ನಾವು ನಮ್ಮ ಕಾರ್ಯಕ್ರಮದ ಆರಂಭಕ್ಕೆ ಮುಂಚೆ ಅಂದು ಸತ್ತ 26 ಜನಕ್ಕೋಸ್ಕರ ಒಂದು ಕಂಬನಿಯನ್ನ ಮಾಡ್ತೇವೆ ಮತ್ತು ಈ ಒಂದು ವಿಷಯವನ್ನ ನಾವು ನಮ್ಮ ವೇದಿಕೆ ಮೂಲಕ ಖಂಡಿಸ್ತೀವಿ. ಇದು ಸರಿಯಲ್ಲ. ಈ ರೀತಿಯಾಗಿ ನೀವು ಸ್ವತಂತ್ರವನ್ನಾಗಲಿ ಏನಾದ್ರು ಪಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬೇರೆ ದಾರಿಗಳಿವೆ. ನೀವು ಮಾಡಿದ್ದು ತಪ್ಪು. 26 ಜನವನ್ನ ಕೊಂದು 26ಗಿಂತ ಹೆಚ್ಚು ಮಕ್ಕಳನ್ನ ಅನಾಥರಾಗಿ ಮಾಡಿದ್ದೀರಿ. ಇಂಥ ಒಂದು ಕಾರ್ಯ ಅಲ್ಲೇ ಯಾವುದೇ ದೇಶದಲ್ಲೂ ಆಗಬಾರ್ದು. ನಮ್ಮ ಒಂದು ಕಳಕಳಿಯ ಮನವಿ ಜೊತೆಗೆ ಆ ಅಗಲದ 26 ಆತ್ಮಕ್ಕೆ ನಾವು 1 ನಿಮಿಷಗಳ ಮೌನದ ಮೂಲಕ ಶಾಂತಿಯನ್ನ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥಿಸ್ತೀನಿ. ಈಗ 1 ನಿಮಿಷದ ಮೌನ. ಇದು ಹಣ್ಣಾಗಿಲ್ಲ. ಎಲ್ಲರಿಗೂ ಮೌನವಾಗಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾನು ಬರ್ತೀನಿ. ಅಗಲಿದ 26 ಆತ್ಮಗಳು ಶಾಂತಿ ಸಿಗಲಿ. ಅವರ ಕುಟುಂಬದವರಿಗೆ ಈ ಒಂದು ದುಃಖವನ್ನ, ನೋವನ್ನ ತಡೆಯಲಿಕ್ಕೆ ಆ ಪರಮಾತ್ಮ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊತಿದ್ದೀನಿ. ಇನ್ನು ಸಿಹಿ ಸುದ್ದಿ ಏನು ಅಂದ್ರೆ, ನಮ್ಮ ವೇದಿಕೆಯಲ್ಲಿ ಕ್ರಿಯಾಶೀಲ ಮನಸ್ಸುಗಳು ಸುಮ್ಮನೆ ಇರಲ್ಲ, ಏನಾದ್ರೂ ಒಂದು ಕೆಲಸವನ್ನು ಮಾಡ್ತಾನೆ ಇರ್ತವೆ. ಅದಕ್ಕೆ ಸದಸ್ಯರು ಕೂಡ ಅದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುತ್ತಾರೆ. ಈ ಬಾರಿ ನಮ್ಮ ರಾಜನ್ ಅವರು ಒಂದು ಪ್ರಸ್ತಾವನೆಯನ್ನ ಇಟ್ರು. ಅದು ಅಂದ್ರೆ ನಿಮ್ಮ ಸ್ವಾನುಭವದ ಅನುಭವಗಳನ್ನ ಬರೆಯಿರಿ. ಅದು ಬರೆದ್ರೆ ನಮ್ಮಲ್ಲಿ ತುಂಬಾ ಬರೀತಾರೆ. ಆದ್ರಿಂದ ಅವರು 350 ಶಬ್ದಗಳ ಮಿತಿಯಲ್ಲಿ ಬರೆಯಿರಿ ಅಂದ್ರು. ಎಷ್ಟು ಚೆನ್ನಾಗಿ ಬರೆದ್ರು ಅಂದ್ರೆ 36 ಜನ 50 ಬರಹಗಳನ್ನ ನಮ್ಮ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದರು. ಮತ್ತು ಒಂದಕ್ಕಿಂತ ಒಂದು ಚೆನ್ನಾಗಿರುವ ಸ್ವ ಅನುಭವದ ಬರಹಗಳು. ಈ ಬರಹಗಳನ್ನೆಲ್ಲರೂ ಓದಿ ಖುಷಿ ಪಟ್ರು. ಅದನ್ನ ಒಂದು PDF ತರೋಣ ಅಂತ ಪ್ರಯತ್ನ ಮಾಡ್ತಿದ್ವಿ. ಆದ್ರೆ ಆ ಒಂದು ಬರಹಗಳನ್ನ ಓದಿದ ಪ್ರಕಾಶಕರು ಇದನ್ನ ನಾವು ಪ್ರಕಟಿಸ್ತೀವಿ, ಇದು ಬರೀ PDF ಆಗಿರೋದು ಬೇಡ, ಪುಸ್ತಕ ಆಗಿ ಎಲ್ಲರ ಜನ ತಲುಪಲಿ ಅಂತ ಹೇಳಿದ ಪರಶುಮಪ್ಪ ಅವರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ರಾಜನ್ ಮತ್ತು ನಮ್ಮ ಶಾಸ್ತ್ರಿಗಳು ಈ ಒಂದು ಅನುಬಂಧಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾ ಇದ್ದಾರೆ, ಸಂಪಾದಿಸುತ್ತಿದ್ದಾರೆ. ದಿನಾಂಕ 4/5/2025 ಕಪ್ಪಣ್ಣ ಸಭಾಭವನದಲ್ಲಿ ಇದರ ಬಿಡುಗಡೆ ಸಮಾರಂಭ ಇದೆ. ಮುಂದಿನ ಭಾನುವಾರ, ಈ ಭಾನುವಾರ ಅಲ್ಲ, ಮುಂದಿನ ಭಾನುವಾರ. ತಾವೆಲ್ಲರೂ ಈ ಸಮಾರಂಭಕ್ಕಾಗಿ ಬರಬೇಕು. ಮತ್ತು ದೇಣಿಗೆ ಕೊಟ್ಟರು ಎಲ್ಲರಿಗೂ ನೀವು ಸಮಿತಿಯ ಬಗ್ಗೆ, ಸಮನ್ವಯ ಸಮಿತಿಯ ಬಗ್ಗೆ ಇಟ್ಟಿರ್ತಕ್ಕಂತಹ ಒಂದು ಆದರ ಅಭಿಮಾನಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಅದ್ಧೂರಿಯಾಗಿ ನಡೆಸಿಕೊಡಬೇಕು. ಪರೆದ ಮನಗಳಿಗೆ ಮತ್ತು ಅವರನ್ನು ಓದಿದ ಹೃದಯಗಳಿಗೆ ಒಂದು ಖುಷಿಯ ಒಂದು ವಾತಾವರಣನ ಅವತ್ತು ಅಲ್ಲಿ ಸೃಷ್ಟಿ ಮಾಡೋಣ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ ಕಾರ್ಯಕ್ರಮಕ್ಕೆ ಬರ್ತೀನಿ. ಇವತ್ತಿನ ಕಾರ್ಯಕ್ರಮ ವಿಶ್ವ ಕರ ಸಮರ. ಇದು ಎಲ್ಲರಿಗೂ ಅಷ್ಟು ಸುಲಭವಾಗಿ ಅರ್ಥವಾಗುವಂತ ವಿಷಯ ಅಲ್ಲ.
ಇದಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ಗಳು ಬೇಕು. ಆದ್ರಿಂದ ನಮ್ಮಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ ಆದ ಶ್ರೀಯುತ ರಂಗನಾಥ್ ಅವರಿಗೆ ಈ ಬಗ್ಗೆ ಕೇಳಿದಾಗ ಅವರು ಖುಷಿಯಿಂದಲೇ ಒಪ್ಪಿಕೊಂಡ್ರು. ಅವರಿಗೂ ಮತ್ತು ನಿಮಗೂ ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಬಯಸುತ್ತೇನೆ. ಕಾರ್ಯಕ್ರಮ ಆರಂಭವಾಗೋದ ಮುಂಚೆ ನಮ್ಮ ಶ್ರೀಯುತ ರಂಗನಾಥ್ ಅವರ ಒಂದು ಪರಿಚಯವನ್ನ ನಿಮಗೆಲ್ಲ ಮಾಡ್ತೇವೆ. ಕೆಲವೊಬ್ಬರಿಗೆ ಜಾಸ್ತಿ ಪರಿಚಯ ಇರಬಹುದು, ಆದರೂ ಕೂಡ ವೇದಿಕೆಗೆ ಎಷ್ಟು ಬೇಕು ಅನ್ನೋ ಒಂದು ಸಣ್ಣ ಪರಿಚಯವನ್ನ ಅವ್ರದ್ದು ಮಾಡ್ತಾ ಇದ್ದೀನಿ. ಶ್ರೀಯುತ ಟಿ ಕೆ ರಂಗನಾಥ್ ಅವರು 1954ರಲ್ಲಿ ಮಾಗಡಿಯಲ್ಲಿ ಜನಿಸಿದರು. ತಮ್ಮ ವಿದ್ಯಾಭ್ಯಾಸವನ್ನು ಮಾಗಡಿಯಲ್ಲೇ ಮುಗಿಸಿದ ಶ್ರೀಯುತ ರಂಗನಾಥರು ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರು ಸೇರಿದರು. ಬೆಂಗಳೂರಿನಲ್ಲಿ BSc ಮುಗಿಸಿ 1973ರಲ್ಲಿ ಬೆಂಗಳೂರು ಬ್ರಾಂಚಿಗೆ ಭಾರತೀಯ ಸ್ಟೇಟ್ ಬ್ಯಾಂಕಿಗೆ ಬಂದರು. ಭಾರತೀಯ ಸ್ಟೇಟ್ ಬ್ಯಾಂಕ್ ಬರಕ್ಕಿಂತ ಮುಂಚೆನೆ ಅವರಿಗೆ ಇನ್ನೂ ಒಂದು ಕೆನರಾ ಬ್ಯಾಂಕು ಕೂಡ ಅವರಿಗೆ ತನ್ನ ಬ್ಯಾಂಕಲ್ಲಿ ಹುದ್ದೆಯನ್ನು ಕೊಟ್ಟಿತ್ತು. ಆದ್ರೆ ಆ ಹುದ್ದೆ ನಿರ್ವಹಿಸಿ ಸ್ವಲ್ಪ ದೂರ, ಬೆಂಗಳೂರಿಂದ ದೂರ ಹೋದೆ ಅನ್ನೋ ಕಾರಣಕ್ಕೂ ಬೇರೆ ಕಾರಣಕ್ಕೂ SBIಗೆ ಬಂದು ಸೇರ್ತಾರೆ. ಅಷ್ಟೊತ್ತಿಗೆ ಅವರು MSc ಕೂಡ ಮಾಡ್ತಾ ಇದ್ರು. ಬ್ಯಾಂಕಿಗೆ ಸೇರಿದ ನಂತರ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲೂ ಬರೆದು ಪಾಸ್ ಆಗಿದ್ದಾರೆ. CAB 2 ಪಾಠವನ್ನು ಮುಗಿಸಿದ್ದಾರೆ. ಅದೇ ರೀತಿ 5 ವರ್ಷಗಳ ನಂತರ OG1, OG2 ಹಾಗೂ TO ಈ 3 ಪರೀಕ್ಷೆಗಳನ್ನ ಪಾಸ್ ಮಾಡಿರ್ತಾರೆ. ಅವಾಗ ಅವರಿಗೆ ಆಫೀಸರ್ ಆಗಿ ಭರ್ತಿಯನ್ನು ಹೊಂದ್ತಾರೆ 1979ರಲ್ಲಿ. 1979ರಲ್ಲಿ ಅಧಿಕಾರಿಗಳಾಗಿ ಭರ್ತಿ ಹೋದ ನಂತರ ಅವರು ಸುತ್ತಾಟ ಶುರುವಾಗತ್ತೆ. ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಬೆಳಗಾಂ ಅಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬರ್ತಾರೆ. ಆಮೇಲೆ ಚಿಕ್ಕಮಗಳೂರು, ಗೋವಾ, ಬಾಂಬೆ, ಕಾರ್ಪೊರೇಟ್ ಸೆಂಟರ್ ಮುಂಬೈ, MCC, ಮಂಗಳೂರು, ಧಾರವಾಡ, ಹೀಗೆ ನಮ್ಮ ರಾಜ್ಯದ ಹಾಗೂ ದೇಶದ ವಿವಿಧ ಭಾಗಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ನಾನು ಹೇಳ್ಕೊತಾ ಇದ್ದೆ ಮೊದಲು, ನಾನು ಇಂಜಿನಿಯರ್ ಆದ್ರೂ ಕೂಡ ಒಂದು RBO ನಲ್ಲಿ, LHO ನಲ್ಲಿ, ಬ್ರಾಂಚ್ ಅಲ್ಲಿ ಮತ್ತು ಕಾರ್ಪೊರೇಟ್ ಸೆಂಟರ್ ಅಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ ಅಂತ ಹೇಳಿ. ಬಟ್ ರಂಗನಾಥ್ ಸರ್ ಈ ಎಲ್ಲಾ ಶಾಖೆಗಳು ಸೇವೆ ಸಲ್ಲಿಸುವುದರೊಂದಿಗೆ ಇನ್ನೂ ಒಂದು ವಿಶೇಷ ಸೇವೆಯನ್ನು ಸಲ್ಲಿಸಿದ ಅಂತಾರಾಷ್ಟ್ರೀಯ ಸೇವೆ. ಅವರು ನಮ್ಮ ಲಂಡನ್ ಬ್ರಾಂಚ್ ಅಲ್ಲೂ ಕೂಡ 6 ವರ್ಷಗಳ ಸೇವೆಯನ್ನ ಸಲ್ಲಿಸಿದ್ದಾರೆ. ಇದು ಅತ್ಯಂತ ಪ್ರಮುಖ. ಯಾಕೆಂದ್ರೆ ನಾವು ಯಾರಿಗಾರನ್ನು ಫಾರಿನ್ ಕಳಿಸ್ಬೇಕಾದ್ರೆ ನಮ್ಮಲ್ಲಿ ಕ್ರೀಮ್ ಅಂತ ಕರಿತೀವಿ, ಅವ್ರನ್ನ ಕ್ರೀಮ್ ಇದ್ದವ್ರನ್ನ ಮಾತ್ರ ಆರಿಸಿಕೊಳ್ತಾರೆ. ಅಂತಹ ಒಂದು ಶ್ರೇಷ್ಠತೆಯನ್ನು ಹೊಂದಿದವರು ನಮ್ಮ ಇವತ್ತಿನ ಮಾತುಗಾರರಾದಂತಹ ಶ್ರೀಯುತ ರಂಗನಾಥ್ ಅವರು. ಇವರು ಕನ್ನಡದಲ್ಲಿ MA ಕೂಡ ಮಾಡಿದ್ದಾರೆ. ಬೆಂಗಳೂರು ಬ್ರಾಂಚ್ನಲ್ಲಿ ಇರಬೇಕಾದ್ರೆ ಅವರಿಗೆ ಕನ್ನಡ ಪರವಾದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ಮುಂದೆ ಪೀಣ್ಯ ಬ್ರಾಂಚಿಗೆ ಬಂದಾಗಲೂ ಕೂಡ ಅದನ್ನ ಮುಂದುವರಿಸಿದ್ರು. ನಮ್ಮ ಬ್ಯಾಂಕಿನಲ್ಲಿ ಮಾಡಿದಂತಹ ಎಲ್ಲ ಕನ್ನಡ ಪರ ಚಟುವಟಿಕೆಗಳಲ್ಲಿ ಅವರು ತನು ಮನ ಧನಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ನಾವು ಬ್ಯಾಂಕಿನಿಂದ ಮಾಡಿದಂತ ನಿಘಂಟಾಗ್ಲಿ ಅಥವಾ ಕನ್ನಡ ಸಂಘದಿಂದ ಮಾಡಿದಂತ ಯಾವುದೇ ಪತ್ರಿಕೆಗಳಲ್ಲಿ ಅದರಲ್ಲಿ ಅವರ ಕಾಣಿಕೆ ಇದ್ದೇ ಇದೆ. ಜೊತೆಗೆ ನಾವು ನಮ್ಮ ವೇದಿಕೆ ಮಾಡ್ತಕ್ಕಂಥ ಪ್ರತಿ ವರ್ಷ HSK ಹೆಸರಲ್ಲಿ ನಾವು ಒಂದು ಏನು ಲೆಕ್ಚರ್ ಕೊಡ್ತೀವಿ ಪ್ರತಿ ವರ್ಷ, ಅದು ನಿಮಗೆ ಗೊತ್ತೇ ಇದೆ. ಅದನ್ನು ಕೂಡ ಅವರು ರಂಗನಾಥ್ ಅವರು 1 ವರ್ಷ ಆ ಒಂದು ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ರು ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿ ಅನೇಕ ಪ್ರತಿಭೆಗಳನ್ನು ತಮ್ಮಲ್ಲಿ ಅಡಗಿಸಿಟ್ಕೊಂಡ್ರು ಕೂಡ ಯಾವತ್ತೂ ಅದನ್ನ ಎತ್ತಿ ತೋರಿಸದೆ ಕೊಟ್ಟ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದ್ರು. RSCPC ನಲ್ಲಿ ಅವರು ಇನ್ಚಾರ್ಜ್ ಆಗಿದ್ದಾಗ ಅದು ಇಡೀ ದೇಶದ ನಂಬರ್ 1 RSCPC ಆಗಿ ಮಾರ್ಪಡಿಸುವಲ್ಲಿ ಅವರ ಕಾರ್ಯಕ್ಷಮತೆ ತೋರುತ್ತಿತ್ತು. ಇನ್ನೂ ಅನೇಕ ರೀತಿಯಾಗಿ ನಾನು ಅವರ ಬಗ್ಗೆ ಹೇಳ್ತಾ ಹೋಗ್ಬೋದು, ಅದು ಕಾರ್ಯಕ್ರಮದ ಅರ್ಧ ಭಾಗವನ್ನೇ ಆಗತ್ತೆ ಅಂತ ಹೇಳಿ ಸದ್ಯಕ್ಕೆ ಇಷ್ಟನ್ನ ಮುಗಿಸ್ತೀನಿ. ಅವರ ಕನ್ನಡದ ಆಸಕ್ತಿ, ಕಳಕಳಿ ಯಾವಾಗ್ಲೂ ಜೊತೆಗಿದೆ. ಇವತ್ತು ನಾವು ನಮ್ಮ ಕಾರ್ಯಕ್ರಮಕ್ಕೆ ಇದೊಂದು ವಿಶ್ವಕರ ಸಮರದ ಬಗ್ಗೆ ತಿಳಿಸಿ ಎಂದಾಗ ಅತ್ಯಂತ ಹರ್ಷದಿಂದ ಅವರು ಒಪ್ಪಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನ ಅವರು ಆರಂಭ ಮಾಡಬೇಕು ಅಂತ ನಾನು ಇವತ್ತು ಕೇಳ್ಕೊತಿದ್ದೀನಿ. ಎಲ್ಲರ ಪರವಾಗಿ ಸರ್ ರಂಗನಾಥ್ ಸರ್, ವೇದಿಕೆ ಈಗ ನಿಮಗಾಗಿ. ಮೊದಲನೇದಾಗಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಸಮನ್ವಯ ಸಾಹಿತ್ಯೋತ್ಸವ ಕನ್ನಡ ಸಂಘಗಳ ಸಮನ್ವಯ ಸಮಿತಿಯ ಸಂಚಾಲಕರಿಗೆ ಹಾಗೂ ತಿಂಗಳ ಬೆಳಕು ಕಾರ್ಯಕ್ರಮ ಸಂಚಾಲಕರಿಗೆ ನನ್ನ ಅನಂತ ವಂದನೆಗಳು. ಈಗ ಒಂದು 2 ನಿಮಿಷ ನಾನು ಟೈಮ್ ತಗೊಳ್ತೀನಿ. ಯಾಕೆಂದರೆ ಈಗ ನಾನು ಕೆಲವು ಚಿತ್ರಪಟಗಳ ಮೂಲಕ ಈ ವಿಷಯವನ್ನ ನಿಮಗೆ ಪರಿಚಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಹೋಗೋಕ್ಕೆ 1 ನಿಮಿಷ ಕಾಲಾವಕಾಶ ಬೇಕು. ಅದನ್ನು ಪ್ರಯತ್ನ ಪಡ್ತೀನಿ. ಅದಾಗದೆ ಹೋದರೆ ರವಿ ಕುಸುಬಿ ಅವರು ಅದನ್ನ ಇದು ಮಾಡ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಒಂದು ನಿಮಿಷ ಅಥವಾ 1.5 ನಿಮಿಷ ಆಗ್ಬೋದು. ಆಮೇಲೆ ಮತ್ತೆ ನಾವು ಶುರು ಮಾಡೋಣ. ನನ್ನ ಧ್ವನಿ ಸರಿಯಾಗಿ ಕೇಳ್ತಾ ಇದೆಯಾ? ಸ್ಪಷ್ಟವಾಗಿದೆಯಾ? ನಿಮ್ ಧ್ವನಿ ತುಂಬಾ ಸಣ್ಣಗಿದೆ ರಂಗನಾಥ್. ಮೊಬೈಲ್ ಸ್ವಲ್ಪ ಹತ್ರ ಇಟ್ಕೊಂಡ್ರು ಸರ್, ಇನ್ನೊಂಚೂರು. ಅಲ್ಲ, ಬರುತ್ತೆ. ಹಾ, ಸರಿ ಸರ್, ಸರಿ. ಕೇಳಿಸ್ತಾ ಇದೆ? ಅದೇ ಕೇಳಿಸ್ತಾ ಇದೆ. ಮುಖ ಇನ್ನೂ ಸ್ವಲ್ಪ ಮೇಲೆ ಮಾಡಿದ್ರೆ ಒಳ್ಳೇದು. ಇಲ್ಲ ಸರ್, ಅದು ಬರಲ್ಲ. ಮುಖ ಅವ್ರಿಗೆ ಹೇಳ್ಬೇಡಿ, ಯಾಕಂತಂದ್ರೆ ಅದು ಲ್ಯಾಪ್ಟಾಪ್ ನೋಡ್ಬೇಕು. ಅವರು ಲ್ಯಾಪ್ಟಾಪ್ ನೋಡಿ ಇದನ್ನ ಪ್ರೆಸೆಂಟೇಶನ್ ಮಾಡ್ಬೇಕಲ್ಲ, ಅದಕ್ಕೆ ಆ ಕಡೆಗೆ. ಆಯ್ತಾಯ್ತು, ಓಕೆ.
ಇದೀಗ ಒಂದು ಇಬ್ಬರು ಕಾರ್ಯಕ್ರಮವನ್ನು ಇದೀಗ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ನಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ 4/5/25 ಕಪ್ಪಣ್ಣ ಸಭಾಭವನದಲ್ಲಿ. ಇದಕ್ಕಾಗಿ ಅನೇಕ ಸದಸ್ಯರಿಗೆ ಆಗಲೇ ದೇಣಿಗೆಯನ್ನ ಕೊಟ್ಟು ಬಿಟ್ಟಿದ್ದೀರಿ. ಕೊಡದೇ ಇದ್ದರೂ ಕೊಡಬೇಕಾಗಿ ಪ್ರಾರ್ಥನೆ. ಜೊತೆಗೆ ನೀವು ಕೊಡ್ತಿರೋ ಬಿಡ್ತೀರೋ ಆದ್ರೂ ಕೂಡ ಸಮಾರಂಭಕ್ಕೆ ಮಾತ್ರ ತಪ್ಪದೆ ಎಲ್ಲರೂ ಬಂದು ಅವತ್ತು ಈ ಪುಸ್ತಕವನ್ನ ಬರೆದಂತ ಬರಹಗಾರರಿಗೂ ಓದಿದಂತ ಎಲ್ಲ ಓದುಗರಿಗೂ ಒಂದು ಖುಷಿಯನ್ನು ಕೊಡ್ಬೇಕು. ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ತಪ್ಪದೆ ಬರ್ತಾರೆ. ಈ ಸರಿ ಕೂಡ ನೀವು ತಪ್ಪದೆ ಬರ್ಬೇಕಾಗಿ ನಿಮ್ಮೆಲ್ಲರಲ್ಲಿ ಇನ್ನೊಂದ್ಸರಿ ನಾನು ಕೇಳ್ಕೊತಾ ಇದ್ದೀನಿ. ಕಾಣ್ತಾ ಇದೆ ಸರ್? ಲಾಸ್ಟ್ ಬಟನ್ ಸರ್, ಲೆಫ್ಟ್ ಟಾಪ್. ರಂಗನಾಥ್ ಸರ್ ಅವರು ತಮ್ಮ ಒಂದು ಪ್ರೆಸೆಂಟೇಶನ್ ಅನ್ನ ನಮಗೆಲ್ಲ ತೋರಿಸ್ಲಿಕ್ಕೆ ಒಂದು ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಅದರಿಂದ ಒಂದು 30 ಸೆಕೆಂಡು ಅಥವಾ 60 ಸೆಕೆಂಡುಗಳ ಕಾಲ ಅವರು ಆ ಒಂದು ಸೆಟ್ಟಿಂಗ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಶಾಂತರಾಗಿರ್ಬೇಕು. ಸರ್ ಬರ್ತಾ ಇದೆಯಾ? ಈಗ ಬರ್ತಾ ಇಲ್ಲ, ಆಗ್ಲೇ ಬರ್ತಾ ಇತ್ತು. ಈ ಕರ ಸಮರದ ಬಗ್ಗೆ ಮಾತಾಡ್ಲಿಕ್ಕೆ ಕೆಲವೊಂದು ಏನು ಡಾಟಾ ಬೇಕಾಗತ್ತೆ. ಆ ಡಾಟಾಗಳನ್ನ ಅವರು ಸಂಗ್ರಹಿಸಿದ್ದಾರೆ. ಅವುಗಳನ್ನ ಎಲ್ಲರಿಗೂ ತೋರಿಸ್ಬೇಕು ಅನ್ನೋದು ಅವ್ರ ಆತುರ. ಹೀಗಾಗಿ ಆ ಒಂದು ಪ್ರೆಸೆಂಟೇಶನ್ ಇಲ್ಲಿ ಕಾಂಬಿನೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗ್ಲೇ ಕಾಣ್ತಾ ಇತ್ತು ಸರ್, ವಿಶ್ವ ಕರ ಸಮರ ಅಂತ ಸೈಡ್ ಸ್ಲೈಡ್ಗಳು, ಮೇನ್ ಸ್ಲೈಡ್ ಎರಡು ಕಾಣ್ತಾ ಇತ್ತು. ಇಲ್ಲ, ಅದು ಏನಾಗ್ತಾ ಇದೆ ಅಂತಂದ್ರೆ ಫಸ್ಟ್ ಸ್ಲೈಡ್ ಬರ್ತಾ ಇದೆ, ಆಮೇಲೆ ಮೂವ್ಮೆಂಟ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಅಲ್ಲ, ಅದನ್ನ ಈಗ ರನ್ ಮಾಡಿ ಅದನ್ನ ಎಲ್ಲ ಕಟ್ ಮಾಡಿ ರನ್ ಮಾಡಿ ಒಂದ್ಸಾರಿ. ಕೆಳಗಡೆಗೆ ಬಟನ್ ಇರುತ್ತೆ ಸರ್, ಇಲ್ಲ ಮೇಲ್ಗಡೆ ಇರುತ್ತೆ. F5 ಹಾಕಿಲ್ಲ ಅಂದ್ರೆ ಇವಾಗ ನೋಡಿ, ಲ್ಯಾಪ್ಟಾಪ್ F5 ಅದನ್ನ ಸೆಲೆಕ್ಟ್ ಮಾಡಿ ಫುಲ್ ಪೇಜ್ ಮಾಡಿಬಿಟ್ಟು F5 ಹೊಡೆದ್ರೆ ಬರ್ಬೇಕು. ಇಲ್ಲಾಂದ್ರೆ ಫಸ್ಟ್ ಬಟನ್ ಇದೆಯಲ್ಲ ಮೇಲ್ಗಡೆಗೆ, ಅದನ್ನ ಒತ್ತಿರಿ. ಫ್ರಮ್ ದ ಬಿಗಿನಿಂಗ್ ಅಂತ ಇದೆಯಲ್ಲ, ಅಲ್ಲೂ ಒತ್ತಿ, ಅದು ಶುರು ಆಗುತ್ತೆ. ಅಲ್ಲ, ಇದರಲ್ಲಿ ಅದು ನಿಮ್ದ್ರಲ್ಲಿ ಕಾಣ್ತಾ ಇದೆ, ನಮ್ದ್ರಲ್ಲಿ ಕಾಣ್ತಾ ಇಲ್ವಾ? ಅಲ್ಲ, ನಂದ್ರಲ್ಲಿ ಕಾಣ್ತಾ ಇದೆ, ನಿಮ್ಮದ್ರಲ್ಲಿ ಏನಾಗಿದೆ ಗೊತ್ತಿಲ್ಲ. ಹೌದಾ? ಹಂಗಾರೆ ಕಟ್ ಮಾಡಿ ಇನ್ನೊಂದ್ಸರಿ ಮತ್ತೆ ಕಾಣಿಸ್ತಾ ಇದೆ, ನನಗೆ ಕಾಣಿಸ್ತಾ ಇದೆ. ಸ್ಲೈಡ್ಸ್ ಕಾಣ್ತಾ ಇದೆ, ರೆಕಾರ್ಡಿಂಗ್ ಅಲ್ಲೂ ಆಗ್ತಾ ಇದೆ. ಅಲ್ಲ, ರಂಗನಾಥ್ ಸರ್, ರೇಣುಕಾ ಮೇಡಮ್, ನಮಗೆಲ್ಲ ಕಾಣ್ತಿರೋದು ಎಲ್ಲ ಸ್ಲೈಡ್ಗಳ ವಿಭಾಗ. ಅವ್ರಿಗೆ ಕಾಣ್ತಾ ಇರೋದು ಬರೀ ಒಂದೇ ಸ್ಲೈಡ್. ವಿಶ್ವ ಸುಂಕ ಸಮರ ಅಂತಿದೆಯಲ್ಲ, ಅದು ಅವರಲ್ಲಿ ರನ್ ಆಗ್ತಾ ಇದೆ. ನಮಗೆ ಇದು ಫುಲ್ ತೋರಿಸ್ತಾ ಇದೆ ಸರ್. ಇದನ್ನೇ ಓದ್ತಾ ಹೋಗಿ ಸರ್, ಪರವಾಗಿಲ್ಲ. ಹಾಗಾದ್ರೆ ಲೆಫ್ಟ್ ಸ್ಲೈಡ್ಸ್ ಅವ್ರಿಗೆ ಕಾಣ್ತಾ ಇಲ್ಲ. ಇವಾಗ ನನ್ನ ಪವರ್ ಪಾಯಿಂಟ್ ನಿಮ್ಮದ್ರಲ್ಲಿ ತಗೋತೀರಾ? ಕಾಣ್ತಾ ಇದೆ ಸರ್. ನಾನು ತಗೊಂಡೋಳ? ಅಲ್ಲ, ನೀವು ಸ್ಲೈಡ್ ಶೋ ನಿಮ್ಮದ್ರಲ್ಲಿ ತಗೊಳ್ತೀರಾ? ನಿಮ್ದಲ್ಲಿ ತಗೊಳಕಾಗಲ್ಲ, ನೀವು ಕಟ್ ಮಾಡಿದ್ರೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಸರಿ, ನಾನು ಕಟ್ ಮಾಡ್ತೀನಿ ಬಿಡಿ. ವಿಶ್ವ ಸುಂಕ ಸಮರ ಅನ್ನೋದು ಕಾಣಿಸ್ತಿದೆಯಲ್ಲ ಸ್ಲೈಡ್, ಅದಕ್ಕೆ ಮುಂದೆ ಹೊಡಿ ಅಂತ ಹೇಳ್ತೀನಿ. ಕಾಣಿಸ್ತಾ ಇದೆ, ನಮಗೆ ಕಾಣಿಸ್ತಾ ಇದೆ, ದೊಡ್ಡದಾಗಿ ಕಾಣಿಸ್ತಿದೆ ವಿಶ್ವ ಸುಂಕ ಸಮರ. ಏನ್ ತೊಂದರೆ ಏನಿದೆ ಈಗ? ಅಲ್ಲ, ಪ್ಲೇ ಆಗ್ತಾ ಇಲ್ಲ ಸರ್. ಅದು ಇದು ಅವ್ರಿಗೆ ಕಾಣ್ತಾ ಇರೋದು ಎಲ್ಲ ಸ್ಲೈಡ್ಗಳ ಒಂದು ಅವ್ರಿಗೆ ಕಾಣಿಸ್ತಿಲ್ಲ. ಹಾಗಾದ್ರೆ ನಮಗ್ ಕಾಣಿಸ್ತಾ ಇಲ್ಲ. ಅವ್ರಿಗೆ ಕಾಣ್ತಾ ಇದೆ, ಬಟ್ ಅವ್ರಿಗೆ ಕಾಣ್ತಾ ಇರೋದು ಬೇರೆ ವಿಶ್ವ ಸುಂಕ ಸಮರ. ಇದೊಂದೇ ಫುಲ್ ಸ್ಕ್ರೀನ್ ಕಾಣ್ತಾ ಇದೆ ಅವರಿಗೆ, ನಮಗ್ ಕಾಣ್ತಾ ಇಲ್ಲ. ಅದು ಕರೆಕ್ಟಾ ಸರ್? ಕಾಣಿಸ್ತಾ ಇದೆ, ವಿಶ್ವ ಸುಂಕ ಸಮರ ಕಾಣಿಸ್ತಿದೆ. ಅಲ್ಲ, ಉಳಿದದ್ದು ಕಾಣ್ತಾ ಇದೆ. ನಿಮಗ್ ಕಾಣಿಸ್ತಾ ಇದೆಯಾ? ಈಗ ಕಾಣಿಸ್ತಾ ಇದೆ, ವಿಶ್ವ ಸುಂಕ ಸಮರ ಕಾಣಿಸ್ತಾ ಇದೆ.
ಇದೆಯಾ? ಒಂದು ಫಸ್ಟ್ ಸ್ಲೈಡ್ ಇದೆಯಾ? ಫಸ್ಟ್ ಲೈನ್ ಮಾತ್ರ ವಿಶ್ವ ಎರಡನೇ slide ಕಾಣ್ತಾ ಇದೆ ಸರ್. ಕಾಣಿಸ್ತಾ ಇದೆ. ಓಕೆ, ಬಂತಪ್ಪ. ಎಸ್ ಸರ್. ಸರ್ ಹಂಗೆ ಮುಂದುವರಿಸಿ ಸರ್. ಚೆನ್ನಾಗಿದೆ, ಮುಂದುವರಿಸಿ. ತಾಂತ್ರಿಕ ಅಡಚಣೆಗಾಗಿ ಕ್ಷಮೆ ಇರಲಿ, ನಂಬರ್ 1. ಆಮೇಲೆ ಇದನ್ನ ಶುರು ಮಾಡಕ್ ಮುಂಚೆ ನಾನು 2-3 ವಿಷಯಗಳನ್ನ ನಿಮ್ ಮುಂದೆ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಈಗ ಧ್ವನಿ ಸರಿ ಇದೆಯಾ? ಕೇಳಿಸ್ತಾ ಇದೆಯಾ ಸರಿಯಾಗಿ? ಹಾ ಸರಿ ಸರಿಯಾಗಿದೆ ಓಕೆ ಸರ್, ಸರಿ ಇದೆ. ಶುರು ಮಾಡೋಣ. ಇವತ್ತಿನ ಕೇಳುಗರಲ್ಲಿ ಬಹಳಷ್ಟು ಜನ ಬ್ಯಾಂಕರ್ಗಳಿದ್ದಾರೆ, ಬಹಳಷ್ಟು ಜನ ಬ್ಯಾಂಕರ್ಗಳು ಅಲ್ಲದೆ ಇರೋರು ಇದ್ದಾರೆ. ಆ ದೃಷ್ಟಿಯಿಂದ ನಾನು ಈ ವಿಶ್ವ ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರದ ಅಗತ್ಯತೆ ಹಾಗೂ ಅದು ಯಾವ ರೀತಿ ನಡೆಯುತ್ತೆ, ಯಾಕೆ ನಡೆಯುತ್ತೆ ಅನ್ನೋದನ್ನ ಬಗ್ಗೆ ಕೆಲವು ನಿಮಿಷಗಳು ಮಾತಾಡಿ, ಆಮೇಲೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಮಾಡಿದ್ದಾರೆ, ಅವರು ಮಾಡಿದರಿಂದ ವಿಶ್ವ ಆರ್ಥಿಕ ಪರಿಸ್ಥಿತಿ ಮೇಲೆ ಏನೇನು ಪರಿಣಾಮ ಈಗಾಗಲೇ ಆಗಿತ್ತು, ಅದು ಹೇಗೆ ಮತ್ತೆ ಹಿಂದಕ್ಕೆ ಹೋಗಿದೆ, ಹಾಗೂ ಅವುಗಳನ್ನು ದೂರಗಾಮಿ ಪರಿಣಾಮಗಳೇನು ಅನ್ನೋದನ್ನು ಅರ್ಥಶಾಸ್ತ್ರಜ್ಞರು ಯಾವ ರೀತಿ ಇದು ಮಾಡಿದ್ದಾರೆ ಅನ್ನೋದನ್ನು ನಾವು 3 ಹಂತಗಳಲ್ಲಿ ಅವುಗಳನ್ನು ತಿಳ್ಕೊಳ್ಳೋಣ ಅಂತ ನಾನು ಮುಂದೆ ಹೇಳ್ತೀನಿ. ನಾನು ಈ ಸ್ಲೈಡನ್ನು ಯೂಸ್ ಮಾಡ್ಕೊಂಡು ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಇಲ್ಲಿ ಕೆಲವು ಅಂಕಿಅಂಶಗಳಿವೆ. ಆ ಅಂಕಿಅಂಶಗಳು ನಿಮಗೆ ಅದನ್ನು ನೋಡಿದ್ರೆ ನಿಮಗೆ ಒಂದು ಚಿತ್ರ ಸ್ಪಷ್ಟವಾಗಿ ಮೂಡುತ್ತೆ ಅಂತ ನಾನು ಹೇಳ್ತೀನಿ. ಈ ನಾನು ಅವರು ತೆರಿಗೆ ಅಂತ ಹೇಳಿದ್ರು, ನಾನು ಅದನ್ನು ಸುಂಕ ಅಂತ ಮಾಡಿದ್ದೀನಿ. ಯಾಕೆಂದ್ರೆ ನಾವು ತೆರಿಗೆ ಅನ್ನೋದನ್ನು ಟ್ಯಾಕ್ಸ್ ಅನ್ನೋದಕ್ಕೆ ಉಪಯೋಗಿಸ್ತೀವಿ, ಡ್ಯೂಟಿ ಅನ್ನೋದಕ್ಕೆ ಸುಂಕ ಅನ್ನೋ ಪದವನ್ನು ಉಪಯೋಗಿಸ್ತೀವಿ. ಸಾಮಾನ್ಯವಾಗಿ ಆಮದು ಮತ್ತು ರಫ್ತಿನಲ್ಲಿ ನಾವು ಅದನ್ನು ಸುಂಕ ಅಂತಲೇ ಕರೆಯೋದು. ಆಮದು ಸುಂಕ ಹಾಗೂ ರಫ್ತು ಸುಂಕ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದು ವಿಶ್ವ ಸುಂಕ ಸಮರ ಅಂಥೇಳಿ ನಾನು ಅದನ್ನು ಬದಲಾಯಿಸ್ಕೊಂಡಿದ್ದೀನಿ. ಯಾತಕ್ಕೋಸ್ಕರ ನಾವು ಬೇರೆ ದೇಶಗಳ ಮೇಲೆ ಅವಲಂಬನೆ ಮಾಡಬೇಕು? ನಾವು ಯಾಕೆ ಸ್ವಾವಲಂಬಿಗಳಾಗಿರಬಾರ್ದು? ಇದು ನಾವೆಲ್ಲ ಕೇಳೋ ಪ್ರಶ್ನೆ. ಬೇರೆ ದೇಶದನ್ನ ವ್ಯಾಪಾರ ಯಾಕೆ ಮಾಡಬೇಕು? ನಾವೇ ಎಲ್ಲನೂ ನಮಗೆ ಬೇಕಾದನ್ನೆಲ್ಲ ಬೆಳ್ಕೊಂಡ್ರೆ ಆಗೋದಿಲ್ವೇ? ಆ ಪ್ರಶ್ನೆ ಇದೆ. ಅದಕ್ಕೆ ಕಾರಣಗಳೇನು ಅಂದರೆ, ಒಂದು, ನೈಸರ್ಗಿಕ ಸಂಪನ್ಮೂಲಗಳ ಅಲಭ್ಯತೆ. ವಿಶ್ವದ ಎಲ್ಲೆಡೆ ಎಲ್ಲ ಖನಿಜ ಸಂಪನ್ಮೂಲಗಳು, ಎಲ್ಲ ಥರ ಸಂಪನ್ಮೂಲಗಳು ಲಭ್ಯ ಇಲ್ಲ. ಈಗ ನಮಗೆ ಪೆಟ್ರೋಲಿಯಂ ಬೇಕು ಅಂತಂದರೆ ನಮ್ಮ ಅಗತ್ಯಕ್ಕೆ ಆಗುವಷ್ಟು ಪೆಟ್ರೋಲಿಯಂ ಭಾರತದಲ್ಲಿ ಸಿಗೋದಿಲ್ಲ. ಅದನ್ನು ಬೇರೆ ದೇಶಗಳಿಂದ ನಾವು ಪಡ್ಕೊಳ್ಳೇಬೇಕಾಗುತ್ತೆ. ಅಥವಾ ನಾವು ಪೆಟ್ರೋಲ್ ಇಲ್ಲದೆ ಇರೋ ಚಳವಳಿ ಥರ ಅದು ಇವತ್ತಿನ ಸಮಾಜದಲ್ಲಿ ಸಾಧ್ಯ. ಎರಡನೇದು, ವಿವಿಧ ದೇಶಗಳ ಮಾನವ ಸಂಪನ್ಮೂಲ ಹಾಗೂ ಅವರ ನೈಪುಣ್ಯದ ಅಂತರ. ಏನಾಗಿದೆ ಅಂತಂದರೆ, ಜಗತ್ತಿನಲ್ಲಿ ಒಬ್ಬನಿಗೆ ಒಂದು ದೇಶಕ್ಕೆ ಒಂದು ಸೌಲಭ್ಯ ಕೊಡದೆ ಹೋದರೆ ಇನ್ನು ಆ ದೇಶಕ್ಕೆ ಇನ್ನೊಂದು ಮತ್ತೇನೋ ಒಂಥರ ವರ ಸಿಗುತ್ತೆ. ಇವಾಗ ಗುಜರಾತ್ ತಗೊಳ್ಳಿ. ಗುಜರಾತ್ನಲ್ಲಿ ಏನಿದೆ ಅಂದರೆ, ವಜ್ರದ ಕೈಗಾರಿಕೆ, ವಜ್ರಕ್ಕೆ ಹೊಳಪು ಕೊಡುವಂಥ ಕೈಗಾರಿಕೆ ತುಂಬ ಉನ್ನತ ಸ್ಥಿತಿಯಲ್ಲಿದೆ. ಆದರೆ ವಜ್ರ ಭಾರತದಲ್ಲಿ ಸಿಗಲ್ಲ. ಆದರೆ ವಜ್ರದಿಂದ ಆಭರಣಗಳನ್ನು ಮಾಡೋದಕ್ಕೆ ಬೇಕಾದಂಥ ಕುಶಲತೆ ಏನಿದೆ ಅದು ಭಾರತದ ಗುಜರಾತ್ನಲ್ಲಿದೆ, ಸೂರತ್ನಲ್ಲಿ. ಹಾಗಾಗಿ ಆ ಒಂದು ನೈಪುಣ್ಯತೆ ಬೇಕು ಅಂತಂದರೆ ನಾವು ಅಲ್ಲಿಂದ ವಜ್ರನ ತಗೊಂಬಂದು ಇಲ್ಲಿ ಅದನ್ನು ನಾವು ಸಾಣೆ ಹಿಡಿದು ಅದನ್ನು ವಿವಿಧ ಆಭರಣಗಳಾಗಿ ಪರಿವರ್ತಿಸಿ ಮತ್ತೆ ಅದನ್ನು ಎಲ್ಲ ದೇಶಗಳಿಗೆ ಎಲ್ಲಿ ಅದಕ್ಕೆ ಬೇಡಿಕೆ ಇದೆಯೋ ಅಲ್ಲಿಗೆ ಅದನ್ನು ಕಳಿಸ್ಬೇಕಾಗುತ್ತೆ. ಆವಾಗ ನಾವು ಕಚ್ಚಾ ವಜ್ರಗಳನ್ನು ಆಮದು ಮಾಡ್ಕೋಬೇಕಾಗುತ್ತೆ ಹಾಗೂ ಸಿದ್ಧಪಡಿಸಿದ ಆಭರಣಗಳನ್ನು ರಫ್ತು ಮಾಡಬೇಕಾಗುತ್ತೆ. ಹಾಗಾಗಿ ಅದು ಎರಡನೇ ಕಾರಣ. ಮಾನವ ಸಂಪನ್ಮೂಲ ಹಾಗೂ ನೈಪುಣ್ಯದ ಅಂತರ ಇದೆ ದೇಶಗಳ ಜನಗಳಲ್ಲಿ. ಮೂರನೇದು, ವಿವಿಧ ದೇಶಗಳ ನಡುವಣ ಆರ್ಥಿಕ ಅಸಮಾನತೆ. ಎಲ್ಲರಿಗೂ ಎಲ್ಲನೂ ಸಿಗೋದಿಲ್ಲ. ಇವಾಗ ಆರ್ಥಿಕ ಅಸಮಾನತೆ ಇರೋದ್ರಿಂದ ಎಷ್ಟೋ ದೇಶಗಳಲ್ಲಿ ಆಹಾರ ಅವ್ರಿಗಾಗುವಷ್ಟು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲಿ ಹೆಚ್ಚಿನ ಆಹಾರ ಬೆಳೆಯುತ್ತೆ, ಆಹಾರ ಬೆಳೆಗಳು, ಆ ಬೆಳೆಗಳನ್ನು ಎಲ್ಲಿ ಕೊರತೆ ಇದೆ ಅಲ್ಲಿಗೆ ಕಳಿಸ್ಬೇಕಾಗುತ್ತೆ. ಇವಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು 6 ತಿಂಗಳು ಸರಿಯಾಗಿ ಈರುಳ್ಳಿ ಬೆಳೆ ಬೆಳೀಲಿಲ್ಲ ಅಂತಂದರೆ ಈರುಳ್ಳಿ ಬೆಲೆ ಗಗನಕ್ಕೆ ಇರುತ್ತೆ. ಆವಾಗ ನಾವೇನು ಮಾಡ್ಬಿಡ್ತೀವಿ, ಎಷ್ಟೋ ಜನಕ್ಕೆ ಅದನ್ನು ಕೊಂಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಆವಾಗ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ಬೆಲೆ ಜಾಸ್ತಿ ಆದಾಗ ಬೆಲೆಯನ್ನು ಇಳಿಸ್ತೇವೆ. ಹಾಗಾಗಿ ವಿವಿಧ ಆರ್ಥಿಕ ಅಸಮಾನತೆಯನ್ನು ಎಲ್ರಿಗೂ ಇರೋರ್ಗು ಎಲ್ಲ ವಸ್ತುಗಳು ಸಿಗೋದಕ್ಕೋಸ್ಕರ ನಾವು ಅದನ್ನು ಮಾಡಬೇಕಾಗತ್ತೆ, ರಫ್ತುಗಳನ್ನು ಆಮದು ಮಾಡ್ಕೋಬೇಕಾಗತ್ತೆ. ಆಮೇಲೆ ಮೂರನೇದು, ವಿವಿಧ ದೇಶಗಳ ನಡುವಣ ತಾಂತ್ರಿಕತೆಯ ಮಟ್ಟದ ಅಂತರ. ಇವಾಗ ಅಭಿವೃದ್ಧಿ ಆಗಿರೋ ದೇಶಗಳಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇದೆ. ಈಗ ವಿಮಾನನ್ನೇ ತಗೊಳ್ಳಿ. ವಿಮಾನದ ತಯಾರಿಕೆ ಕೇವಲ ಫ್ರಾನ್ಸ್ ಹಾಗೂ ಪ್ರಯಾಣಿಕ ವಿಮಾನ ತಯಾರಿಕೆ ಫ್ರಾನ್ಸ್ ಹಾಗೂ ಅಮೆರಿಕಾದಲ್ಲಿ ಬೋಯಿಂಗ್ ಮತ್ತು ಏರ್ಬಸ್. ಇವಾಗ ಯಾವುದೇ ರಾಷ್ಟ್ರಕ್ಕೂ ವಿಮಾನಗಳು ಬೇಕು ಅಂತಂದರೆ ಅವರು ಅಲ್ಲಿಂದನೇ ಕೊಂಡ್ಕೋಬೇಕು.
ನಾವಿಲ್ಲಿ ತಯಾರು ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅಷ್ಟು ಉನ್ನತ ಮಟ್ಟದ ತಂತ್ರಜ್ಞಾನ ಇರತಕ್ಕಂಥ ವಸ್ತುಗಳು ನಮ್ಮಲ್ಲಿ ಸಿಗೋದಿಲ್ಲ. ಹಾಗಾಗಿ ಆ ತಾಂತ್ರಿಕತೆಯ ಅಂತರ ಇರೋದ್ರಿಂದ ಅದನ್ನ ತುಂಬಕ್ಕೋಸ್ಕರ ನಮಗೂ ಇತ್ತೀಚಿನ ತಾಂತ್ರಿಕತೆಯ ಅನುಕೂಲ ಈ ದೇಶದ ಜನರಿಗೂ ಸಿಗಬೇಕು ಅಂತ ಹೇಳಿ ನಾವು ಆ ದೇಶದಿಂದ ರಫ್ತು ಮಾಡ್ಕೋಬೇಕಾಗುತ್ತೆ. ಆಮೇಲೆ ವಿವಿಧ ದೇಶಗಳ ಹವಾಮಾನ ಹಾಗೂ ಕಾಯಿಕ ಸಂಸ್ಕೃತಿಯ ನಡುವಣ ಅಂತರ, ವರ್ಕ್ ಕಲ್ಚರ್ ಏನಿದೆ ಬೇರೆ ಬೇರೆ ದೇಶಗಳಲ್ಲಿ ಅದು ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ಉತ್ಪಾದಕತೆ ಜಾಸ್ತಿ ಇರುತ್ತೆ. ಜೊತೆಗೆ ಹವಾಮಾನ ಕೂಡ ಕೆಲವು ಬೆಳೆಗಳು ಬೆಳೆಯೋಕ್ಕೆ ಆ ಹವಾಮಾನ ಬೇರೆ ಎಲ್ಲ ದೇಶಗಳಲ್ಲೂ ಸಮಾನವಾಗಿರೋದಿಲ್ಲ. ಈಗ ಮಾವಿನ ಹಣ್ಣು ತಗೊಳ್ಳಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಮಾವು ಬೆಳೆಯತಕ್ಕಂಥ ಜಾಗ ಅಂತಂದರೆ ಭಾರತ. ಯಾಕೆ ಅಂತಂದರೆ ಇಲ್ಲಿ ವೈವಿಧ್ಯಮಯವಾದ ದೇಶ ಇದೆ, ಜೊತೆಗೆ ಕೃಷಿ ಯೋಗ್ಯವಾದ ಭೂಮಿ ಇದೆ, ಜೊತೆಗೆ ಹಲವಾರು ತಳಿಗಳು ಇಲ್ಲಿ ಬೆಳೀತಾರೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಾವು ಉತ್ಪತ್ತಿ ಆಗುತ್ತೆ. ಅದೇ ಥರ ನೀವು ಚಹಾ ತಗೊಳ್ಳಿ, ಚಹಾ ಇವಾಗ ಶ್ರೀಲಂಕಾದಲ್ಲಿ ಮಾತ್ರ ಉತ್ಪತ್ತಿ ಆಗುತ್ತೆ, ಅಥವಾ ಭಾರತದಲ್ಲಿ ಇದು ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಮಾತ್ರ ಉತ್ಪನ್ನ ಆಗುತ್ತೆ, ಬೇರೆ ಕಡೆ ಆಗೋದಿಲ್ಲ. ಹಾಗಾಗಿ ಹವಾಮಾನದ ಮೇಲೂ ಕೂಡ ಈ ಒಂದು ಉತ್ಪನ್ನಗಳು ಸಿಗದೇ ಇರೋದ್ರಿಂದ ನಾವು ಎಲ್ಲಿ ಇದು ಕಡಿಮೆ ಬೆಲೆಗೆ ಅಥವಾ ಸಿಗುತ್ತೆ ಅಥವಾ ಎಲ್ಲಿ ಮಾತ್ರ ಸಿಗುತ್ತೆ ಅಲ್ಲಿಂದ ಬೇರೆ ಕಡೆಗೆ ಅದನ್ನು ತರಿಸ್ಕೊಳ್ಳೋಕ್ಕೋಸ್ಕರ ನಾವು ಬೇರೆ ದೇಶಗಳೊಡನೆ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಅರ್ಥಶಾಸ್ತ್ರದಲ್ಲಿ 2 ಕಾರಣಗಳನ್ನು ಕೊಡ್ತಾರೆ. ಮೊದಲನೇದು ಆಡಮ್ ಸ್ಮಿತ್ ಅವರು ಹೇಳುವ ನಿರುಪಾಧಿಕ ಅನುಕೂಲತೆ. ಯಾವುದೇ ಒಂದು ಉತ್ಪನ್ನ ಇದೆಯಲ್ಲ ಇದಕ್ಕೆ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಇದು ಏನಂತಂದ್ರೆ ಯಾವುದೇ ದೇಶವು ತಾನು ಅತ್ಯಂತ ದಕ್ಷವಾಗಿ ಉತ್ಪಾದನೆ ಮಾಡುವ ವಸ್ತುವನ್ನು ತನಗಿಂತ ಕಡಿಮೆ ದಕ್ಷವಾಗಿ ಉತ್ಪಾದನೆ ಮಾಡುವ ದೇಶಕ್ಕೆ ರಫ್ತು ಮಾಡಿ ತನಗೆ ಬೇಕಾದ ಇತರೆ ಉತ್ಪನ್ನಗಳನ್ನು ತನಗಿಂತ ದಕ್ಷವಾಗಿ ಉತ್ಪಾದನೆ ಮಾಡುವ ದೇಶದಿಂದ ಆಮದು ಮಾಡಿಕೊಂಡರೆ ಎರಡೂ ದೇಶಗಳಿಗೂ ಲಾಭ ಆಗುತ್ತೆ. ಇದು ಆಡಮ್ ಸ್ಮಿತ್ ಅವರು ವೆಲ್ತ್ ಆಫ್ ನೇಷನ್ ಅನ್ನೋ ತಮ್ಮ ಪುಸ್ತಕದಲ್ಲಿ ಹೇಳಿದಂಥ ಮೊದಲನೇ ಸಿದ್ಧಾಂತ. ಈ ಅರ್ಥಶಾಸ್ತ್ರ ಸಿದ್ಧಾಂತದ ಪ್ರಕಾರ ಏನಾಗುತ್ತೆ ಅಂದರೆ, ಇಬ್ಬರಿಗೂ ಒಳ್ಳೆಯದಾಗಬೇಕು ಅಂದರೆ ಇವರಿಗೆ ಯಾವುದನ್ನ ಉತ್ಪಾದಿಸಲು ನಿರುಪಾಧಿಕ ಅನುಕೂಲತೆ ಇದೆಯೋ ಅದನ್ನ ಇವರು ಉತ್ಪಾದಿಸಬೇಕು. ಬೇರೆ ಯಾವ ದೇಶಕ್ಕೆ ಉತ್ಪಾದನೆ ಮಾಡೋದು ಅವರಿಗೆ ನಿರುಪಾಧಿಕ ಅನುಕೂಲತೆ ಇದೆಯೋ ಅವರು ಅದನ್ನು ಉತ್ಪಾದನೆ ಮಾಡಬೇಕು. ಇವರಿಗೆ ಅಗತ್ಯಗಳನ್ನು ಅವರು ಪೂರೈಸಬೇಕು, ಅವರ ಅಗತ್ಯಗಳನ್ನು ಇವರು ಪೂರೈಸಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅತ್ಯಂತ ಯೋಗ್ಯ ದರದಲ್ಲಿ ಇಬ್ಬರಿಗೂ ವಸ್ತುಗಳು ಸಿಗುತ್ತೆ ಹಾಗೂ ಲಾಭ ಆಗುತ್ತೆ ಅನ್ನೋದು ಈ ಸಿದ್ಧಾಂತದ ಮೊದಲನೇ ಪಾಠ. ಈ ಅರ್ಥಶಾಸ್ತ್ರದ ಪಾಠಗಳನ್ನು ನಾವು ಗಮನಿಸುವಾಗ, ಸಿದ್ಧಾಂತಗಳನ್ನು ಗಮನಿಸುವಾಗ ಬಹಳ ಮುಖ್ಯವಾಗಿ ಒಂದು ಮಾತನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ನಾವಿಲ್ಲಿ ಬರೀ ಎಷ್ಟು ದಕ್ಷವಾಗಿ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಮಾತ್ರ ಗಣನೆಗೆ ತಗೋತಾ ಇದ್ದೀವಿ. ಆದರೆ ಆ ಉತ್ಪಾದನೆಗೆ ಬೇಕಾದ ವಸ್ತುಗಳ ಬೆಲೆ ಏನು, ಅವು ಎಷ್ಟು ಬೇಕಾದ್ರೂ ಸಿಗುತ್ತಾ ಅನ್ನೋದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಹಾಗಾಗಿ ಬೇರೆ ಎಲ್ಲ ಅಂಶಗಳು ಸರಿಯಾಗಿ ಸಮನಾಗಿ ಇರುವಾಗ ಮಾತ್ರ ಈ ಸಿದ್ಧಾಂತಗಳು ಅತ್ಯಂತ ಉತ್ತಮವಾಗಿ ನಮಗೆ ಅದರ ಪರಿಣಾಮ ನಮಗೆ ಗೋಚರ ಆಗುತ್ತೆ. ಇದು ಮೊದಲನೇ ಅಂತ ಸಿದ್ಧಾಂತ. ಎರಡನೇ ಸಿದ್ಧಾಂತ ಡೇವಿಡ್ ರಿಕಾರ್ಡೋ ಅವರು ತುಲನಾತ್ಮಕ ಅನುಕೂಲತೆ, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ ಅಂಥೇಳಿ ಅವರು ಆಡಮ್ ಸ್ಮಿತ್ ಅವರ ನಂತರ ಬಂದಂಥ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞರು. ಅವ್ರು ಹೇಳಿದ್ದೇನು ಅಂತಂದರೆ, ನಮಗೆ ಈ ಮೊದಲನೇ ಅನುಕೂಲತೆ ಇಲ್ಲದೇ ಇದ್ರು ಕೂಡ ಕಂಪ್ಯಾರಿಟಿವ್ಲಿ 2 ವಸ್ತುಗಳನ್ನು ನಾವು ತಯಾರಿಸೋಕ್ಕೆ ನಮಗೆ ಅವಕಾಶ ಇದ್ದು, ಎರಡೂ ಬೇರೆ ದೇಶಕ್ಕಿಂತ ಹೆಚ್ಚು ಅಷ್ಟು ಉತ್ಪನ್ನವನ್ನು ಮಾಡೋಕ್ಕೆ ನಮ್ಗೆ ಸಾಧ್ಯ ಇಲ್ಲದೇ ಇದ್ರು ನಾವು ಒಂದು ಉತ್ಪನ್ನವನ್ನು ಮಾಡೋದನ್ನು ನಿಲ್ಲಿಸಿ ಇನ್ನೊಂದು ಹೆಚ್ಚು ಅನುಕೂಲತೆ ಇಲ್ಲ ಉತ್ಪನ್ನವನ್ನು ಮಾಡೋದ್ರ ಮೂಲಕ ಕೂಡ ನಾವು ಲಾಭ ಗಳಿಸ್ಬೋದು. ಹಾಗಾಗಿ ನಮಗೆ ಅತ್ಯಂತ ಹೆಚ್ಚು ನಾವು ಉತ್ಪಾದಕತೆಯನ್ನು ಕೊಡ್ತಕ್ಕಂಥ ವಸ್ತುವನ್ನು ಮಾತ್ರ ನಾವು ಉತ್ಪಾದನೆ ಮಾಡಿ ಕಡಿಮೆ ಉತ್ಪಾದಕತೆ ಇರತಕ್ಕಂಥ ವಸ್ತುಗಳನ್ನು ಬೇರೆ ದೇಶದಿಂದ ತಗೊಳ್ಳೋದ್ರಿಂದ ನಮಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಇದು ಡೇವಿಡ್ ರಿಕಾರ್ಡೋ ಅವರ ತುಲನಾತ್ಮಕ ಅನುಕೂಲತೆ ಸಿದ್ಧಾಂತ. ಇದು ಮೂಲಭೂತವಾದ 2 ಸಿದ್ಧಾಂತಗಳು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಯಾಕೆ ಮಾಡಬೇಕು ಅನ್ನೋದನ್ನು ಹೇಳ್ತಕ್ಕಂಥ ಮೂಲಭೂತ. ಇದಾದ್ಮೇಲೆ ಬೇಕಾದಷ್ಟು ಇದರಲ್ಲಿ ರಿಫೈನ್ಮೆಂಟ್ಸ್ ಅಂದರೆ ಹೆಚ್ಚು ಬೇರೆ ಬೇರೆ ಅಂಶಗಳಿಂದ ಇವುಗಳನ್ನು ಅಧ್ಯಯನ ಮಾಡಿ ಯಾವಾಗ ಇದು ಹೆಚ್ಚು ಲಾಭಕರ ಅನ್ನೋದನ್ನು ಬಹಳಷ್ಟು ಅರ್ಥಶಾಸ್ತ್ರಜ್ಞನು ಹೇಳಿದ್ದಾನೆ. ಅದರ ಹೆಚ್ಚು ವಿವರಣೆಗೆ ನಾನು ಹೋಗೋದಿಲ್ಲ. ಮೂರನೇದು ಮುಕ್ತ ವ್ಯಾಪಾರ. ಈ ಥರ ಇದು ಇಬ್ಬರಿಗೂ ಅನುಕೂಲ ಆಗೋಗಿದ್ರೆ, ರಫ್ತುದಾರರಿಗೂ ಅನುಕೂಲ ಆಗೋಗಿದ್ರೆ, ಆಮದುದಾರರಿಗೂ ಅನುಕೂಲ ಆಗಿದ್ರೆ ನಾವು ಇದನ್ನು ಯಾತಕ್ಕೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮುಕ್ತವಾಗಿ ಫ್ರೀ ಟ್ರೇಡ್ ಯಾಕೆ ಆಗ್ತಾ ಇಲ್ಲ ಅಂದರೆ, ಮೊದಲನೇದು ವಿದೇಶಿ ವಿನಿಮಯದ ಕೊರತೆ. ಇವಾಗ ನಾನು ಬೇರೆ ಒಂದು ದೇಶದಿಂದ ಯಾವುದೇ ವಸ್ತುವನ್ನು ನಾನು ತಗೊಂಡ್ರೆ ನಾನು ಅದಕ್ಕೆ ಪ್ರತಿಯಾಗಿ ಕೊಡಬೇಕಾದ ಹಣವನ್ನು ಅಥವಾ ಮೌಲ್ಯವನ್ನು ಯಾವ ರೀತಿ ಕೊಡಬೇಕು?
ಮುಂಚೆ ಸಾಮಾನ್ಯವಾಗಿ ಈ ವ್ಯಾಪಾರ ಶುರು ಆಗಕ್ಕೆ ಮುಂಚೆ ಏನಿತ್ತು ಅಂದರೆ ನಾವು ಒಂದು ವಸ್ತುವನ್ನು ಇನ್ನೊಂದಕ್ಕೆ ವಿನಿಮಯ ಮಾಡ್ಕೊಳ್ತಾ ಇದ್ವಿ. ಅವಾಗ ಏನಾಗ್ತಾ ಇತ್ತು, ನಮ್ಮ ಅಗತ್ಯಗಳು ಬಹಳ ಕಡಿಮೆ ಇರ್ತಾ ಇತ್ತು, ವಿನಿಮಯ ಮಾಡ್ಕೊಡ್ತಕ್ಕಂಥ ವಸ್ತುಗಳು ಕಡಿಮೆ ಇರ್ತಾಯಿತ್ತು. ಆದರೆ ಈಗ ಏನಾಗಿದೆ ಅಂದರೆ ನಾವು ಯಾವ ದೇಶದಿಂದ ತಗೊಳ್ತೀವೋ ಅದೇ ದೇಶದಿಂದ ನಾವು ಆಮದು ಮಾಡ್ಕೊಡ್ತಾ ಇಲ್ಲ. ಯಾವ ದೇಶಕ್ಕೆ ರಫ್ತು ಮಾಡ್ತೀವೋ ಆ ದೇಶಕ್ಕೆ ನಾವು ಆಮದು ಮಾಡ್ಕೊಳ್ತಾ ಇಲ್ಲ. ನಾವು ರಫ್ತು ಮಾಡೋದು ಒಂದು ದೇಶಕ್ಕೆ, ನಮಗೆ ಬೇಕಾಗಿರೋ ವಸ್ತು ಅವ್ರ ಹತ್ರ ಸಿಗಲ್ಲ, ನಾವು ಇನ್ನೊಂದು ದೇಶದಿಂದ ಅದನ್ನು ತಗೋಬೇಕು. ಅದಕ್ಕಾಗಿ ನಮಗೆ ಅವರು ಯಾವುದನ್ನು ಸ್ವೀಕರಿಸ್ತಾರೋ ಆ ಪ್ರಮಾಣದ ಆ ಹಣ, ಆ ಚಲಾರ್ಥ ನಮಗೆ ಬೇಕು. ಆ ಚಲಾರ್ಥ ನಮಗೆ ತಿಳಿದೇ ಹೋದರೆ ನಾವು ಅವರಿಂದ ಆ ವಸ್ತುಗಳನ್ನು ಕೊಳ್ಳಕ್ಕಾಗಲ್ಲ. ಹಾಗಾಗಿ ಎಲ್ಲ ಜಾಗತಿಕವಾಗಿ ಎಲ್ಲ ದೇಶಗಳಲ್ಲೂ ಸ್ವೀಕಾರ ಆಗುವಂಥ ಒಂದು ಚಲಾರ್ಥ ಏನಾದ್ರು ಇದ್ದರೆ, ಆ ಚಲಾರ್ಥಕ್ಕೆ ನಾನು ಮಾಡಿದ ರಫ್ತಿಗೆ ನನಗೆ ಆ ಚಲಾರ್ಥದಲ್ಲಿ ಹಣ ಬಂದರೆ ನಾನು ಆ ಚಲಾರ್ಥವನ್ನು ಉಪಯೋಗಿಸಿ ಬೇರೆ ಯಾವ ದೇಶದಿಂದಾದರೂ ನಾನು ನನಗೆ ಬೇಕಾದ ವಸ್ತುಗಳನ್ನು ಆಮದು ಮಾಡ್ಕೊಳ್ಬೋದು. ಅದಕ್ಕೆ ನನ್ನ ಹತ್ರ ಸಾಕಷ್ಟು ಸಂಖ್ಯೆಯ ವಿದೇಶಿ ವಿನಿಮಯ ಇರಬೇಕು. ಈ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನಾಗುತ್ತೆ ಅಂತಂದರೆ ಅವರ ಹತ್ರ ವಿದೇಶಿ ವಿನಿಮಯ ಯಾವಾಗಲೂ ಕಡಿಮೆ. ಯಾಕೆಂದರೆ ಅವರ ಆಂತರಿಕ ಉತ್ಪಾದನೆಯೇ ಕಡಿಮೆ, ಜೊತೆಗೆ ತಂತ್ರಜ್ಞಾನ ಅವರ ಹತ್ರ ಇಲ್ಲ. ಹಾಗಾಗಿ ಆಮೇಲೆ ಕೈಗಾರಿಕಾಕರಣ ಆಗಾಗಿಲ್ಲ. ಅವರು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇಲ್ಲ. ಹಾಗಾಗಿ ಅವರಿಗೆ ವಿದೇಶಿ ವಿನಿಮಯದ ಕೊರತೆ ಇದೆ. ಹಾಗಾಗಿ ಅವರಿಗೆ ಬೇರೆ ಕಡೆ ಇನ್ನೂ ಕಡಿಮೆ ಬೆಲೆಗೆ ಸಿಕ್ಕುತ್ತೆ ಅಂತ ಅಂದ್ರಿಸಿದ್ರು ಕೂಡ ಅದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಸ್ಥಳೀಯ ಉದ್ಯಮಗಳ ರಕ್ಷಣೆ, ಇದು ಏನಾಗುತ್ತೆ ಅಂತಂದರೆ ಇವಾಗ ನನಗೆ ಬೇಕಾದ ಎಲ್ಲ ವಸ್ತುಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಹೋದರೆ ಅವಾಗ ನನ್ನಲ್ಲಿ ಯಾವುದೇ ವಿಧವಾದ ಉತ್ಪಾದನಾ ಕಾರ್ಯಕ್ರಮ ನಡೆಯಲ್ಲ. ನನ್ನಲ್ಲಿ ಉತ್ಪಾದನಾ ಕಾರ್ಯಕ್ರಮ ನಡೆದೇ ಹೋದೇನಾಗುತ್ತೆ, ನನ್ನಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತೆ. ಅವಾಗ ನಿರುದ್ಯೋಗ ಹೆಚ್ಚಾದರೆ ಅಶಾಂತಿ ಉಂಟಾಗುತ್ತೆ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಉದ್ಯಮಗಳು ಒಂದೊಂದಾಗಿ ಮುಚ್ಚೋಗುತ್ತೆ. ಯಾಕೆಂದರೆ ಅವರು ಮಾಡುವ ಉತ್ಪನ್ನಗಳಿಗೆ ಬೇಡಿಕೆ ಇರೋದಿಲ್ಲ. ಯಾಕೆಂದರೆ ಆಚೆಯಿಂದ ಬರೋದು ಕಡಿಮೆ ಬೆಲೆಗೆ ಸಿಗುವಾಗ ಇಲ್ಲಿ ತುಟ್ಟಿಯ ವಸ್ತುಗಳನ್ನು ಯಾರೂ ಕೊಂಡ್ಕೊಳ್ಳಲ್ಲ. ಈಗ ನಮ್ಮಲ್ಲಿ ಭಾರತದ ಉದಾಹರಣೆ ಕೊಡೋದಾದರೆ ಚೈನಾದಿಂದ ಬೇಕಾದಷ್ಟು ಸಾಮಗ್ರಿಗಳು ನಮಗೆ ಬರ್ತಾ ಇದೆ, ಆಟದ ಸಾಮಾನು ಸೇರಿದಂತೆ. ಹಾಗಾಗಿ ಏನಾಗಿದೆ, ಭಾರತದಲ್ಲಿ ಯಾರು ಆಟದ ಸಾಮಾನುಗಳನ್ನು ತಯಾರಿಸ್ತಾರೆ, ಬೇರೆ ವಸ್ತುಗಳನ್ನು ತಯಾರಿಸ್ತಾರೆ, ಅವುಗಳಿಗೆ ಬೇಡಿಕೆ ಕುಗ್ಗಿದೆ. ಹಾಗಾಗಿ ಆಟದ ಸಾಮಾನುಗಳನ್ನು ಮಾಡ್ತಕ್ಕಂಥ ಎಲ್ಲ ಕೈಗಾರಿಕೆಗಳು ಬಾಗಿಲು ಮುಚ್ತಾ ಇವೆ. ಅವ್ರ ಉದ್ಯೋಗಿಗಳು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಇದು ಎರಡನೇದು. ಮೂರನೇದು ಪರಿಸರ ಸಂರಕ್ಷಣೆ. ಕೆಲವು ಏನಾಗುತ್ತೆ ಅಂತಂದರೆ ಕೆಲವು ಕೈಗಾರಿಕೆಗಳು ಅದರಿಂದ ಪರಿಸರ ಹಾನಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಆ ದೇಶದಲ್ಲಿ ಅವರು ಏನು ಮಾಡ್ತಾರೆ, ಅದನ್ನು ಬೇರೆ ದೇಶದಲ್ಲಿ ಬಂದು ಆ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾರೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವರು ವಿನಿಯೋಜನೆಯನ್ನು ಮಾಡಿ ಉತ್ಪಾದನೆಯನ್ನು ಮಾಡಿ ಸಿದ್ಧ ವಸ್ತುಗಳನ್ನು ಮಾತ್ರ ತಮ್ಮ ದೇಶಕ್ಕೆ ತೊಗೊಂಡು ಹೋಗ್ತಾರೆ. ಆದರೆ ನಮ್ಮ ಪರಿಸರ ಹಾಳಾಗುತ್ತೆ ಆ ಉತ್ಪಾದನೆಯಲ್ಲಿ. ಹಾಗಾಗಿ ನಾವು ಆ ಥರದ್ದನ್ನು ಕೂಡ ನಾವು ಹೆಚ್ಚು ಉತ್ತೇಜನ ಕೊಡೋಕ್ಕಾಗಲ್ಲ. ನಾಲ್ಕನೇದೇನು ಅಂತಂದರೆ ನಮಗೆ ಯಾವುದು ಬೇಕೋ ಅದನ್ನು ಮಾತ್ರ ನಾವು ಆಮದು, ವಿದೇಶಿ ವಿನಿಮಯದ ಕೊರತೆ ಇರೋದ್ರಿಂದ ನಮಗೆ ಯಾವುದು ಬೇಕೋ ಅದನ್ನು ಮಾತ್ರ ಆಮದು ಮಾಡಿಕೊಳ್ಳೋದ್ರಿಂದ, ಅದ್ರ ಮೇಲೆ ತೆರಿಗೆ ವಿಧಿಸೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತೆ. ಆ ಆದಾಯವನ್ನು ಇವಾಗ ಏನಾಗುತ್ತೆ ಅಂತಂದರೆ ಸ್ಥಿತಿವಂತರು ಮಾತ್ರ ಅತ್ಯುತ್ತಮವಾದದ್ದನ್ನು ಬಯಸ್ತಾರೆ. ಅದಕ್ಕೆ ಅವರ ಹತ್ರ ದುಡ್ಡು ಕೊಡೋಕ್ಕೆ ದುಡ್ಡಿದೆ. ಅವರು ಇನ್ನಷ್ಟು ಹೆಚ್ಚಿನ ದುಡ್ಡು ತೆರಿಗೆ ಮೂಲದಿಂದ ಕೊಟ್ಟರೆ ಅದು ಸರ್ಕಾರದ ವರಮಾನವನ್ನು ಹೆಚ್ಚುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಬೇರೆ ಬಡವರಿಗೆ ಬೇಕಾದಂಥ ಬೇರೆ ಸೌಲಭ್ಯಗಳನ್ನು ಒದಗಿಸೋದಕ್ಕೆ, ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಇರ್ಬೋದು, ಅದಂಥ ಸಲಹೆಗಳನ್ನು ಒದಗಿಸೋಕ್ಕೆ ಸರ್ಕಾರ ಯೋಚನೆ ಮಾಡುತ್ತೆ. ಹಾಗಾಗಿ ಆಮದಿನ ಮೇಲೆ ತೆರಿಗೆಯನ್ನು ವಿಧಿಸ್ತಾರೆ. ಇದು ಮೂಲಭೂತವಾಗಿ ಇರ್ತಕ್ಕಂಥದ್ದು. ಎರಡನೇದೇನು ಅಂತಂದರೆ, ಈಗ ನಾನು ಹೇಳಿದೆ, ನಾವು ಯಾವುದೇ ಒಂದು ವ್ಯವಹಾರ ನಡೆಸಿದ್ರೆ ಅದನ್ನು ಯಾವ ರೀತಿ ಇತ್ಯರ್ಥ ಮಾಡ್ಕೋತೀವಿ, ಅದಕ್ಕೆ ಕೊಡಬೇಕಾದ ಮೌಲ್ಯವನ್ನು ಯಾವ ರೀತಿ ಕೊಡ್ತೀವಿ ಅನ್ನೋದನ್ನು, ಅದರ ಪರಿಣಾಮ ಏನಾಗುತ್ತೆ, ಆ ದೇಶದ ಅರ್ಥವ್ಯವಸ್ಥೆಯ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಇದರಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪಾರಿಭಾಷೆಗಳಲ್ಲಿ ಎರಡು ಬಹಳ ಮುಖ್ಯವಾದ ಪದಗಳಿವೆ. ಒಂದು ನಾವು ವ್ಯಾಪಾರ ಶಿಲ್ಕು ಅಂತ ಕರಿತೀವಿ, ದಟ್ ಇಸ್ ಟ್ರೇಡ್ ಬ್ಯಾಲೆನ್ಸ್. ಎರಡನೇದು ನಾವೇನು ಕರಿತೀವಿ, ಪಾವತಿ ಶಿಲ್ಕು ಅಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನೋದು ಒಟ್ಟು ಪಾವತಿಯ ಪರಿಣಾಮ, ಶಿಲ್ಕಿನ ಮೇಲೆ ಒಟ್ಟು ಎಲ್ಲ ಪಾವತಿಗಳ ಹಾಗೂ ಸ್ವೀಕೃತಿಯ ಪರಿಣಾಮ. ವ್ಯಾಪಾರ ಶಿಲ್ಕು ಅಂದರೆ ವ್ಯಾಪಾರದಿಂದ ಆಗ್ತಕ್ಕಂಥ ಶಿಲ್ಕಿನ ಪರಿಣಾಮ. ವ್ಯಾಪಾರಗಳಲ್ಲಿ ಏನಾಗುತ್ತೆ ಅಂದರೆ ಮೂರು ಬಗೆಯ, ಇದು ಅಲ್ಪಕಾಲೀನವಾದ್ದು. 1 ವರ್ಷದ ಅವಧಿ ಒಳಗೆ ವ್ಯಾಪಾರ ಶಿಲ್ಕು ಅಂತಂದ್ರೆ ಏನು ಅಂದರೆ ರಫ್ತಿನ ಒಟ್ಟು ಮೌಲ್ಯವು, ಇವಾಗ ನಾವು ಯಾವುದನ್ನು ನಾವು ರಫ್ತು ಮಾಡ್ತೀವಿ ಅದಕ್ಕೆ ನಮಗೆ ಹಣ ವಿದೇಶಿ ವಿನಿಮಯದಲ್ಲಿ ಬರುತ್ತೆ. ಯಾವುದನ್ನು ನಾವು ಆಮದು ಮಾಡ್ತೀವಿ ಅದಕ್ಕೆ ವಿದೇಶಿ ವಿನಿಮಯದಲ್ಲಿ ನಾವು ಹಣವನ್ನು ಪಾವತಿ ಮಾಡಬೇಕು.
ಈ ಚಾಲ್ತಿ ಖಾತೆ ಇದೆಯಲ್ಲ, ವ್ಯಾಪಾರ ಶುಲ್ಕಿನ ಚಾಲ್ತಿ ಖಾತೆ ಇದೆಯಲ್ಲ, ವ್ಯಾಪಾರ ಶುಲ್ಕಿನ ಖಾತೆಯಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಮಾಡಿದ ರಫ್ತಿಗೆ ಬಂದ ಹಣ ಜಮಾ ಆಗುತ್ತೆ, ನಾವು ಮಾಡಿಕೊಂಡ ಆಮದಿನಿಗೆ ಪಾವತಿ ಮಾಡಿದ ಹಣ ಅದಕ್ಕೆ ಖರ್ಚಾಗುತ್ತೆ. ಆಯಿತಾ? ಇದು ಮೊದಲನೇ. ಇದರಲ್ಲಿ 3 ಥರದ ಹಣಗಳನ್ನು ನಾವು ಲೆಕ್ಕ ಹಾಕೋತೀವಿ ಚಾಲ್ತಿ ಖಾತೆಗಳಿಗೆ. ಮೊದಲನೇದು ಯಾವುದು ಅಂತಂದರೆ ಸರಕುಗಳ ಆಯಾತ ಮತ್ತು ನಿರ್ಯಾತ. ಎರಡನೇದು ಸೇವೆಗಳ ಆಯಾತ ಮತ್ತು ನಿರ್ಯಾತ. ಸೇವೆಗಳು ಅಂದರೆ ಯಾವ ಥರ ಅಂದರೆ, ಇವಾಗ ನಾವು ಯಾರಿಗೋ ಒಂದು ಬ್ಯಾಂಕಿಂಗ್ ಸೇವೆ ಕೊಡ್ತೀವಿ, ಅಥವಾ ವಿಮೆ ಕೊಡ್ತೀವಿ, ಅಥವಾ ಹಡಗು ಸಾಗಣೆ ಕೊಡ್ತೀವಿ. ನಾವು ಬೇರೆ ದೇಶಗಳಿಗೆ ಬಳಸ್ಕೋತೀವಿ. ಅದೇ ಥರ ನಾವು ಕಳಿಸಿದ ವಸ್ತುಗಳನ್ನು, ರಫ್ತು ಮಾಡಿದ ವಸ್ತುಗಳನ್ನು ವಿಮೆ ಮಾಡ್ತೀವಿ, ಅಥವಾ ಅದರ ಹಣವನ್ನು ವಸೂಲಿ ಮಾಡೋಕ್ಕೋಸ್ಕರ ಆ ಬ್ಯಾಂಕಿಗೆ ನಮ್ಮ ಕಾಗದ ಪತ್ರಗಳನ್ನು ಕಳಿಸ್ತೀವಿ. ಈ ಎಲ್ಲ ಸೇವೆಗಳಿಗೆ ಬರ್ತಕ್ಕಂಥ ಹಣ ಇದೆಯಲ್ಲ, ನಾವು ಸಲ್ಲಿಸಿದ ಸೇವೆಗಳಿಗೆ ಬರೋ ಹಣ ಈ ಖಾತೆಗೆ ಜಮಾ ಆಗುತ್ತೆ. ನಾವು ಪಾವತಿ ಮಾಡಬೇಕಾದ ಹಣ ಈ ಖಾತೆಗೆ ಖರ್ಚಾಗುತ್ತೆ. ಮೂರನೇದೇನು ಅಂತಂದರೆ, ಒಂದು ಏಕಪಕ್ಷೀಯವಾದ ಬರ್ತಕ್ಕಂಥ ವರ್ಗಾವಣೆಗಳು, ಹಣ ವರ್ಗಾವಣೆಗಳು. ಇವಾಗ ನಮ್ಮಲ್ಲಿ ಎಷ್ಟೋ ಜನ ಏನು ಮಾಡಿದ್ದಾರೆ, ಬೇರೆ ದೇಶಗಳಲ್ಲಿ ಕೆಲಸಕ್ಕೆ ಹೋಗಿ ನೆಲೆಸಿದ್ದಾರೆ. ಅವರ ತಂದೆ ತಾಯಂದಿರು, ಅವರ ಅಣ್ಣ ತಮ್ಮಂದಿರು ಎಲ್ಲನೂ ಈ ದೇಶದಲ್ಲೇ ಇದ್ದಾರೆ. ಅವರ ಜೀವನಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಪ್ರತಿ ತಿಂಗಳು ಹಣವನ್ನು ಅಲ್ಲಿಂದ ಕಳಿಸ್ತಾರೆ. ಅದು ನಮಗೆ ಬರ್ತಕ್ಕಂಥ ಆದಾಯ. ಇದೇ ಥರ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನಾವು ಬೇರೆ ದೇಶಗಳಲ್ಲಿ ಓದೋಕ್ಕೋಸ್ಕರ ಕಳಿಸಿದ್ದೀವಿ. ಅವರಿಗೆ ತಿಂಗಳ ಖರ್ಚಿಗೆ ಬೇಕಾದಂಥ ಹಣ ಇರ್ಬೋದು, ಅಥವಾ ನಾವು ಇದು ವಿಶ್ವವಿದ್ಯಾಲಯಕ್ಕೆ ಕೊಡಬೇಕಾದಂಥ ಶುಲ್ಕ ಇರ್ಬೋದು, ಅವುಗಳನ್ನು ನಾವು ಅವರಿಗೆ ಪಾವತಿ ಮಾಡಬೇಕು. ಆ ಪಾವತಿ ಮಾಡಬೇಕಾದ್ದು ಈ ಖಾತೆ ಖರ್ಚಾಗುತ್ತೆ. ಜೊತೆಗೆ ನಾವು ಯಾವುದಾದ್ರು ಒಂದು ವಿದೇಶಿ ಸಾಲ ತಗೊಂಡಿದ್ರೆ ಅದ್ರ ಮೇಲೆ ಬೇಕಾದಂಥ ಕೊಡಬೇಕಾದಂಥ ಬಡ್ಡಿ, ಆಮೇಲೆ ಅದರ ಅಸಲಿನ ಮರುಪಾವತಿ, ಅಥವಾ ಯಾರಾದರೂ ನಾವು ಇಲ್ಲಿಂದ ಇರೋರು ಬೇರೆ ದೇಶದಲ್ಲಿ ಒಂದು ವಿನಿಯೋಜನೆ ಮಾಡಬೇಕು ಅಂದರೆ ಅದಕ್ಕೆ ಕೊಡಬೇಕಾದ ಹಣ, ಆಮೇಲೆ ನಮ್ಮಲ್ಲಿ ಯಾರು ಅಲ್ಲಿ ಆಸ್ತಿಯನ್ನು ಕೊಂಡ್ಕೋಬೇಕು ಅಂದರೆ ಅದಕ್ಕೆ ಮಾಡಬೇಕಾದ ಹಣ, ಇವೆಲ್ಲವೂ ಇದರಲ್ಲಿ ನಾವು ಕಳಿಸಿದ ಎಲ್ಲ ಖರ್ಚುಗಳನ್ನು ಇದರಲ್ಲಿ ಆಗುತ್ತೆ. ಇದೆಲ್ಲವನ್ನು ಚಾಲ್ತಿ ಖಾತೆನಲ್ಲಿ ಬರುತ್ತೆ. ಎರಡನೇದೇನು ಅಂತಂದರೆ, ಇದು ಇನ್ನೊಂದು ಬಂಡವಾಳ ಖಾತೆ ಅಂತ. ಬಂಡವಾಳ ಖಾತೆಯಲ್ಲಿ ಯಾವ ವಸ್ತುಗಳು ಬರುತ್ತೆ ಅಂತಂದರೆ, ಒಂದು ದೇಶದ ಹೊಣೆ ಮತ್ತು ಆಸ್ತಿ, ದೇಶದ ಹೊರಗೆ ಇರ್ತಕ್ಕಂಥ ಆಸ್ತಿ, ಅಥವಾ ದೇಶದ ಹೊರಗೆ ನಾವು ಮಾಡಬೇಕಂತ ಹೊಣೆ ಇದೆಯಲ್ಲ, ಈ ಹೊಣೆಗಳಲ್ಲಿ ಆದ ವ್ಯತ್ಯಾಸ ಇದೆಯಲ್ಲ ವರ್ಷದಲ್ಲಿ, ಆ ವ್ಯತ್ಯಾಸ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಮೀಸಲು ನಿಧಿ ಇದೆಯಲ್ಲ, ವಿದೇಶಿ ಮೀಸಲು ನಿಧಿ, ಈ ವಿದೇಶಿ ಮೀಸಲು ನಿಧಿಯ ಪ್ರಮಾಣ ಇದೆಯಲ್ಲ, ಇದನ್ನೆಲ್ಲ ಸೇರಿಸಿದರೆ ಏನು ಬರುತ್ತೆ, ಅದು ನಮಗೆ ಇದು ಋಣಾತ್ಮಕವಾಗಿದ್ದರೆ ಅದು ನಮಗೆ ಪ್ರತಿಕೂಲ, ಧನಾತ್ಮಕವಾಗಿದ್ದರೆ ಅದು ಅನುಕೂಲ. ಇದು ಎರಡರಲ್ಲೂ ನೋಡ್ತೀವಿ. ನಾವು ವ್ಯಾಪಾರ ಸ್ಥಿತಿ ಒಳಗೂ ನೋಡ್ತೀವಿ. ವ್ಯಾಪಾರ ಸ್ಥಿತಿಯಲ್ಲಿ ನಮಗೆ ಹೆಚ್ಚು ರಫ್ತು ಆಗಿ ಹೆಚ್ಚು ಆದಾಯ ಸೇವೆಗಳಿಂದ ಬಂದು ಹೆಚ್ಚು ಬೇರೆ ಥರದ ರವಾನೆಗಳು ಬಂದರೆ ನಮಗೇನಾಗುತ್ತೆ, ಅನುಕೂಲ ಸ್ಥಿತಿಯಲ್ಲಿ ಇರ್ತೀವಿ. ಅದನ್ನು ನಾವು ನಮ್ಮ ಸಾಲಗಳನ್ನು ತೀರಿಸೋದಕ್ಕಾಗಲಿ ಅಥವಾ ಹೊಸ ವಿನಿಯೋಜನೆಗಳನ್ನು ಮಾಡೋಕ್ಕಾಗಿ ಉಪಯೋಗಿಸ್ಕೋಬೋದು. ಅದರಲ್ಲಿ ಕೊರತೆ ಆದ ಏನಾಗುತ್ತೆ ಅಂದರೆ, ನಾವು ಹೊಸ ಸಾಲಗಳನ್ನು ಮಾಡಬೇಕಾಗುತ್ತೆ, ಅಥವಾ ನಮ್ಮ ಇರೋ ಆಸ್ತಿಗಳನ್ನು ಮಾರಬೇಕಾಗುತ್ತೆ, ಅಥವಾ ನಮ್ಮ ಮೀಸಲಿನಿಂದ ಹಣವನ್ನು ತೆಗೆದು ವಿದೇಶಿ ವಿನಿಮಯ ಮೀಸಲಿನಿಂದ ಹಣವನ್ನು ನಾವು ಅದಕ್ಕೆ ಈ ಚಾಲ್ತಿ ಖಾತೆಯ ಋಣಕ್ಕೆ ಅದನ್ನು ನಾವು ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ಇದು ಈ ಎರಡು ಪಾರಿಭಾಷಿಕ ಪದಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಯಾವ ಸ್ಥಿತಿನಲ್ಲಿದ್ದೀವಿ ಅನ್ನೋದನ್ನು, ಅದು ನಮಗೆ ಅನುಕೂಲವಾಗಿದೆಯಾ ಪ್ರತಿಕೂಲವಾಗಿದೆಯಾ, ಇನ್ನೂ ಹೆಚ್ಚಿನ ರಫ್ತನ್ನು ಮಾಡಬೇಕೆ, ಹೆಚ್ಚಿನ ಆಮದನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸುತ್ತೆ. ಈಗ ನೋಡಿ, ಈ ವಿಶ್ವ ಸುಂಕ ಸಮರದ ಹಿನ್ನೆಲೆ ಏನು ಅಂತಂದರೆ, ಈ ವ್ಯಾಪಾರ ಸಿಲ್ಕಿನ ಬಗ್ಗೆ ನಾನು ಹೇಳಿದೆ. ಇದು ದಶಲಕ್ಷ ಮಿಲಿಯನ್ಗಳಲ್ಲಿದೆ. ಅತ್ಯಂತ ಹೆಚ್ಚು ಅನುಕೂಲವಾದ ವ್ಯಾಪಾರ ಸಿಲ್ಕ್ ಇಟ್ಕೊಳ್ತಕ್ಕಂಥ ದೇಶ ಯಾವುದು? ಚೈನಾ. ಅವರು ಇದು 2024ನೇ ವರ್ಷದ ಅಂಕಿಅಂಶ. ಈ 593 ದಶಲಕ್ಷ ಮಿಲಿಯನ್ ಅವರಿಗೆ ಹೆಚ್ಚಳ ಇದೆ. ಅವರ ಒಟ್ಟು ವ್ಯಾಪಾರದಿಂದ ಅವರಿಗೆ ನಿವ್ವಳ 593 ದಶಲಕ್ಷ ಮಿಲಿಯನ್ ಡಾಲರ್ನಷ್ಟು ಇದೆ. ಅದು ಮೊದಲನೇ ಸ್ಥಾನದಲ್ಲಿದೆ ಚೈನಾ. ಅದರ ನಂತರದ್ದು ಜರ್ಮನಿ, ಅದರ ನಂತರದ್ದು ಐರ್ಲೆಂಡ್, ಪುಟ್ಟ ದೇಶ. ಅದರ ನಂತರ ಸಿಂಗಾಪುರ್, ಅದು ಸಿಟಿ ಸ್ಟೇಟ್, ಅದು ಒಂದು ದೊಡ್ಡ ದೇಶವೇ ಅಲ್ಲ. ಆಮೇಲೆ ಸೌದಿ ಅರೇಬಿಯಾ. ಯಾಕೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೌದಿ ಅರೇಬಿಯಾದಲ್ಲಿ ಇರ್ತಕ್ಕಂಥ ತೈಲ. ಸ್ವಿಟ್ಜರ್ಲೆಂಡ್ 124, ರಷ್ಯಾ 121, ಬ್ರೆಜಿಲ್ 92, ನೆದರ್ಲೆಂಡ್ 92, ಆಸ್ಟ್ರೇಲಿಯಾ 83. ಇದು ಮೊದಲ 10 ಹೆಚ್ಚಳ ಇರ್ತಕ್ಕಂಥದ್ದು. ಅವರ ವ್ಯಾಪಾರದಿಂದ ಅವ್ರಿಗೆ ಏನಾಗ್ತಿದೆ ಅಂದರೆ, ಅವರ ರಫ್ತು ಭಾಳ ಹೆಚ್ಚಿದೆ, ಅವರ ಆಮದು ಕಡಿಮೆ ಇದೆ. ಹಾಗಾಗಿ ಆ ವರ್ಷ ಅವರಿಗೆ ಇಷ್ಟು ಹೆಚ್ಚಳ ಇದೆ.
ಇದು ಒಂದು 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 ಇದು ಎಲ್ಲ ಅನುಕೂಲ ಸ್ಥಿತಿ ಇರೋದು. ಪ್ರತಿಕೂಲ ಸ್ಥಿತಿ ಇರೋದು ನಾವು ನೋಡೋಣ. ಇವಾಗ ಪ್ರತಿಕೂಲ ಸ್ಥಿತಿ ನೋಡಿ, ವ್ಯಾಪಾರ ಸಿಲ್ಕು ದಶಲಕ್ಷ ಮಿಲಿಯನ್ ಕೊರತೆ ಇರತಕ್ಕಂಥವ್ರು. ಅತ್ಯಂತ ಮೊದಲೇ ಇರ್ತಕ್ಕಂಥದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, 1100 ಮಿಲಿಯನ್ US$. ಅದರ 2ನೇ ಸ್ಥಾನ. ಇದು ಅತ್ಯಂತ ಇದು ಒಳ್ಳೆ ಅಂಕಿ ಸಂಖ್ಯೆ ಅಲ್ಲ, ನಾವು ಬೆಂತಟ್ಕೊಳ್ಳೋ ಥರದ್ದಲ್ಲ. 245 ಮಿಲಿಯನ್ US$ ಕೊರತೆ. ನಂತರ ಬರ್ತಕ್ಕಂಥದ್ದು ಯುನೈಟೆಡ್ ಕಿಂಗ್ಡಮ್, 233 ದಶಲಕ್ಷ $. ಆಮೇಲೆ ಟರ್ಕಿ, ಆಮೇಲೆ ಫ್ರಾನ್ಸು, ಆಮೇಲೆ ಫಿಲಿಪೈನ್ಸು, ಆಮೇಲೆ ಜಪಾನ್ ಕೂಡ ಅಷ್ಟೇ. ಅವ್ರು ಎಷ್ಟೇ ಇದು ಮಾಡಿದ್ರು ಕೂಡ ಅವ್ರಿಗೂ ಕೊರತೆ ಇದೆ. ಸ್ಪೇನು, ಗ್ರೀಸ್ ಹಾಗೂ ರೊಮ್ಯಾನಿಯಾ. 1100 ಇರ್ತಕ್ಕಂಥದ್ದು ದೊಡ್ಡಣ್ಣ ಅಮೇರಿಕಾದಕ್ಕೆ ಅವರಿಗೆ ಕೊರತೆ ಇದೆ. ಏಕೆಂದರೆ ಅವರ ಆಮದು ಭಾಳ ಜಾಸ್ತಿ, ಅವರ ರಫ್ತು ಕಡಿಮೆ. ಈ ಹಿನ್ನೆಲೆ ಒಳಗೆ ಏನಾಯ್ತು ಅಂತಂದ್ರೆ, ನಿಮಗೆ ಗೊತ್ತಿದ್ದಾಗ ಇವಾಗ ಅಮೆರಿಕ ಅತ್ಯಂತ ಹೆಚ್ಚು ವ್ಯಾಪಾರ ಕೊರತೆಯನ್ನ ತೋರಿಸ್ತಾ ಇದೆ. ಮಾಡೋಣ ಅಮೆರಿಕ ಮತ್ತೊಮ್ಮೆ ಮಹಾನ್. ಪ್ರಸ್ತುತ ಅಧ್ಯಕ್ಷರ ಚುನಾವಣಾ ಘೋಷಣಾ ವಾಕ್ಯ ಮಗಾ ಅಂತ ಹೇಳಿ ಸಣ್ಣ ಇದರಲ್ಲಿ ಕರೀತಾರೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್. ಹಿಂದೆ ಅಮೆರಿಕ ಜಾಗತಿಕದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿತ್ತು. ಈಗ ಅದರ ಪ್ರಾಮುಖ್ಯ ಕಮ್ಮಿ ಆಗ್ತಾ ಇದೆ. ಅದರಿಂದ ಮತ್ತೊಮ್ಮೆ ನಾವು ಅಮೆರಿಕವನ್ನು ಮಹಾನ್ ಮಾಡಬೇಕು ಅಂತ ಹೇಳಿ ಇವರು ಚುನಾವಣಾ ಘೋಷಣಾ ವಾಕ್ಯ ಇಟ್ಕೊಂಡು ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾರೆ. ಅವರು 2ನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡಿದ್ರು, ಅದರಿಂದನೇ ವಿಶ್ವ ಸುಂಕ ಸಮರ ಆರಂಭ ಆಯಿತು ಅನ್ನೋದನ್ನ ನಾವು ಮುಂದೆ ನೋಡ್ತೀವಿ. 20/1/2024 ಡೊನಾಲ್ಡ್ ಟ್ರಂಪ್ ಅವರಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನದ 47ನೇ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ ಮೇಲೆ ಅವರು 100 ಕಾರ್ಯನಿರ್ವಾಹಕ ಆದೇಶಗಳನ್ನು ಹೊರಡಿಸ್ತಾರೆ. ಆ ಆದೇಶಗಳಲ್ಲಿ ಬಹಳ ಮುಖ್ಯವಾದವು 3. ಆ ಉದ್ದೇಶ ಏನು ಅಂದರೆ, ಅಮೆರಿಕವನ್ನು ಮತ್ತೆ ಜಗತ್ತಿನ ನಂಬರ್ 1ನೇ ದೇಶವಾಗಿ ಮಾಡಲು ಹಲವು ಆದೇಶಗಳನ್ನು ಜಾರಿ ಮಾಡ್ತಾರೆ. 20/1/2024 ಅಂದರೆ ಸುಮಾರು 3 ತಿಂಗಳ ಹಿಂದೆ ಅಮೆರಿಕವನ್ನು ಮತ್ತೆ ಜಗತ್ತಿನ ನಂಬರ್ 1ನೇ ದೇಶವಾಗಿ ಮಾಡಲು ಹಲವು ಆದೇಶಗಳು ಹೊರಡಿಸೋದು. ಅಲ್ಲಿ ಮೊದಲನೇದೇನು ಅಂದರೆ, ಅಕ್ರಮವಾಗಿ ಅಮೆರಿಕ ಪ್ರವೇಶಿಸಿದ ವಿದೇಶಿಯರನ್ನು ಅವರ ದೇಶಗಳಿಗೆ ವಾಪಸ್ಸು ಕಳಿಸೋದು. ಬಹಳ ಜನ ಬಂದು ಇದು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ಇಲ್ಲಿ ಜಾಂಡ ಹೂಡಿದ್ದಾರೆ, ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು. ಅವರು ಯಾವುದೇ ವಿಧವಾದ ಅನುಮತಿ ತಗೊಂಡಿಲ್ಲ. 2ನೇದು, ವೀಸಾ ಅವಧಿ ಮುಗಿದ ನಂತರವೂ ಅಮೆರಿಕಾದಲ್ಲಿರೋ ವಿದೇಶಿಯರಿಗೆ ಅವರ ದೇಶಗಳಿಗೆ ಹಿಂತಿರುಗಲು ಅವಕಾಶ ಕೊಡೋದು. ಅವರಿಗೆ ತಗೊಂಡಿದ್ರು, ಅವರು 2 ವರ್ಷ ಓದ್ತೀವಿ ಅಂತ ಬಂದರು, ಆಮೇಲೆ 3 ವರ್ಷ ಅವರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಅವಕಾಶ ಕೊಟ್ವಿ. 10 ವರ್ಷ ಆದರೂ ಇಲ್ಲೇ ಇದ್ದಾರೆ, ವಾಪಸ್ ಹೋಗಿಲ್ಲ. ಸೊ ಅವ್ರನ್ನೆಲ್ಲ ಹುಡುಕಿ ವಾಪಸ್ ಕಳಿಸಿ, ಮತ್ತೆ ನೀವು ಸರಿಯಾಗಿ ಹೊಸ ಇದು ತಗೊಂಡು ವೀಸಾ ತಗೊಂಡು ಮತ್ತೆ ಬನ್ನಿ, ಅವರಿಗೆ ಅವಕಾಶ ಕೊಡ್ತೀವಿ, ಹೋಗಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾನೆ. 3ನೇದೇನು ಅಂದರೆ, ಅಮೆರಿಕಾದ ವ್ಯಾಪಾರ ಸಿಲ್ಕು ಸ್ಥಿತಿ ಸುಧಾರಿಸಲು ಪಾರಸ್ಪರಿಕ ದರದಲ್ಲಿ ಆಮದು ಸುಂಕ ವಿಧಿಸುವ ಪ್ರಸ್ತಾಪ. ನಾನು ಆಗದೆ ಹೇಳಿದಾಗೆ $1,100 ಮಿಲಿಯನ್ ಅಂದರೆ $1.1 ಬಿಲಿಯನ್ ಕೊರತೆ ಇದೆ, ವ್ಯಾಪಾರ ಕೊರತೆ. ಇದು ಯಾಕೆ ಅಂತಂದರೆ, ಅಮೆರಿಕಕ್ಕೆ ಆಮದಾಗುವ ವಸ್ತುಗಳ ಮೇಲೆ ಶುಲ್ಕ ವಿಧಿಸ್ತಾ ಇರೋದು, ಆಮದು ಶುಲ್ಕ ಸರಾಸರಿ ತಗೊಂಡ್ರೆ 2%. ಆದರೆ ಬೇರೆ ದೇಶಗಳು ಅಮೆರಿಕಾದಿಂದ ಬೇರೆ ದೇಶಗಳಿಗೆ ಯಾರು ಆಮದು ಮಾಡಬೇಕು ಅಂತ ನೋಡಿದ್ರೆ ಅದಕ್ಕೆ ವಿಧಿಸ್ತಕ್ಕಂಥ ಶುಲ್ಕ 50, 60, 70, 100, 200, ಅದಕ್ಕೆ ಮಿತಿನೇ ಇಲ್ಲ. ಹಾಗಾಗಿ ಅವ್ರೇನು ಹೇಳಿದ್ರು ಅಂತಂದರೆ, ನಮ್ಮ ವ್ಯಾಪಾರ ಸಿಲ್ಕಿ ಸುಧಾರಿಸಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಹೆಚ್ಚಿನ ಶುಲ್ಕವನ್ನು ವಿಧಿಸ್ತೀವಿ, ಪಾರಸ್ಪರಿಕ ಶುಲ್ಕ ಅಂತ ಅವ್ರು ಹೇಳಿದ್ರು. ಪಾರಸ್ಪರಿಕ ದರದಲ್ಲಿ ಅಂತಂದರೆ ನೀವು ನಮಗೆ ಯಾವ ದರದಲ್ಲಿ ಶುಲ್ಕ ವಿಧಿಸ್ತಿದ್ದೀರೋ ನಾವು ಅದೇ ದರದಲ್ಲಿ ನಿಮಗೆ ಶುಲ್ಕ ವಿಧಿಸ್ತೀವಿ. ನೀವು ನನಗೆ 10% ಆಮದು ಶುಲ್ಕ ಅಂದರೆ ನಾನು ಸಹ 10% ಶುಲ್ಕ ನಿಮ್ಮಿಂದ ಬರೋ ಆಮದಿನ ಮೇಲೆ ಮಾಡ್ತೀನಿ. ಹಿಂಗೆ ಮಾಡೋದ್ರಿಂದ ಏನಪ್ಪ ಆಗುತ್ತೆ, ಇದರಿಂದ ಏನು ಉದ್ದೇಶ? ಹಿಂಗೆ ಮಾಡೋದ್ರಿಂದ ಮೊದಲನೇದು 2 ಒಪ್ಕೋಣ, ಅಕ್ರಮವಾಗಿ ಬಂದವ್ರನ್ನ ವಾಪಸ್ ಕಳಿಸಿ, ಅವಧಿ ಮೀರಿ ಉಳಿದವ್ರನ್ನ ವಾಪಸ್ ಕಳಿಸಿ, ಅವ್ರಿಗೇನು ಹಕ್ಕಿಲ್ಲ. ಆದರೆ ನೀವು ಇದೇನಾಗುತ್ತೆ, ನೀವು ಅಮೆರಿಕಾದಾಗೆ ಬರುವ ವಸ್ತುಗಳ ಮೇಲೆ ನೀವು ಸುಂಕವನ್ನು ಹೆಚ್ಚಿಸಿದರೆ ಏನಾಗುತ್ತೆ, ನಿಮ್ಮಲ್ಲಿ ಎಲ್ಲ ವಸ್ತುಗಳು ತುಟ್ಟಿ ಆಗ್ತವೆ. ತುಟ್ಟಿ ಆದ್ರೆ ಏನಾಗುತ್ತೆ, ಹಣದುಬ್ಬರ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ. ಇದನ್ನು ಯಾಕೆ ಮಾಡ್ತಾ ಇದ್ದೀರಾ? ಈಗ ಮಾಡೋದ್ರಿಂದ ನಿಮಗೆ ಅನುಕೂಲ ಏನು? ಡೊನಾಲ್ಡ್ ಟ್ರಂಪ್ ಅವರು ಮೊದಲಿಂದ ಹೇಳ್ತಾ ಇದ್ರು, ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗಲೂ ಹೇಳಿದ್ರು, ಜಗತ್ತಿನ ಬೇರೆ ಎಲ್ಲ ದೇಶಗಳು ನಮ್ಮನ್ನು ಕೊಳ್ಳೆ ಹೊಡಿತಾವೆ, ಅವರು ಯಾವುದನ್ನು ನಮಗೆ ಕೊಡ್ತಾ ಇಲ್ಲ, ನಾವು ಎಲ್ಲನೂ ಅವರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ, ಎಲ್ಲ ಥರ ಅವಶ್ಯಕತೆಗಳನ್ನು ಬಿಡ್ತಾ ಇದ್ದೀವಿ, ಆದರೆ ಅವರು ಮಾತ್ರ ನಮ್ಮಿಂದ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ. ಹಾಗಾಗಿ ಅವರೇನು ಮಾಡಿದ್ರು, ಫೆಬ್ರವರಿ 4, 2024 ಕೆನಡಾ ಮೆಕ್ಸಿಕೋ ಆಮದಿನ ಮೇಲೆ 25%,
ಮತ್ತು ಚೈನಾದ ಆಮದಿನ ಮೇಲೆ 10% ಸುಂಕವನ್ನು ವಿಧಿಸಿದರು. ಕಾರಣ ಏನು ಅಂತಂದರೆ 2 ಕಾರಣಗಳನ್ನು ಅವ್ರು ಕೊಟ್ಟರು. ಈ ಮೆಕ್ಸಿಕೋ ಮತ್ತು ಕೆನಡಾ ಇದೆಯಲ್ಲ, ಇವೆರಡನ್ನೂ ಅಮೆರಿಕಕ್ಕೆ ಅತ್ಯಂತ ಹತ್ತಿರತಕ್ಕಂಥ ರಾಷ್ಟ್ರಗಳು. ಇಲ್ಲಿಂದ ಏನಾಗ್ತಿದೆ, ಬೇಕಾದಷ್ಟು ಜನ ಬಂದು ಅಕ್ರಮವಾಗಿ ನುಸುಳ್ತಾ ಇದ್ದಾರೆ. ಉದಾಹರಣೆ ಕೊಡಬೇಕು ಅಂದರೆ, ನಮ್ಮಲ್ಲಿ ನಾವು ಹೇಳ್ತೀವಲ್ಲ, ಬಾಂಗ್ಲಾದೇಶಿಯರು ಬಂದಿದ್ದಾರೆ, ಬೇರೆಯವರು ಬಂದಿದ್ದಾರೆ, ನಮ್ಮಲ್ಲಿ ಬಂದು ಎಲ್ಲ ನೆನೆಸ್ಬಿಟ್ಟಿದ್ದಾರೆ, ಅವರೆಲ್ಲ ಸೇರಿಕೊಂಡು ನಮ್ಮವ್ರಿಗೆ ಉದ್ಯೋಗ ಇಲ್ಲ, ಇದಿಲ್ಲ ಅಂಥೇಳಿ. ಹಾಗಾಗಿ ಈ ಕೆನಡಾ ಮತ್ತು ಮೆಕ್ಸಿಕೋದವ್ರಿಗೆ ಅವರೇನು ಮಾಡಿದ್ರು, ಅವರಿಂದ 25% ನಾವು ಅವ್ರು ಏನು ನಮಗೆ ಕಳಿಸ್ತಾ ಇದ್ದಾರೆ ಅದ್ರ ಮೇಲೆ 25% ಆಮದು ಶುಲ್ಕ ನಾನು ವಿಧಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವ್ರೇನು ಮಾಡಬೇಕು ಅಂದರೆ, ತಕ್ಷಣ ಅವರಲ್ಲಿ ಯಾರು ಅವರ ಜನ ಇಲ್ಲಿ ಬಂದಿದ್ದಾರೆ ಅವ್ರನ್ನೆಲ್ಲ ವಾಪಸ್ ತಗೋಬೇಕು. ಚೀನಾದ ಮೇಲೆ ಅವರಿಗೆ ಮೊದಲಿಂದ ಕಣ್ಣಿತ್ತು. ಚೈನಾ ಯಾಕೆ ಅಂತಂದರೆ, ಇವಾಗ ನಾನು ಪಟ್ಟಿ ಕೊಟ್ಟನಲ್ಲ, ಅದರಲ್ಲಿ ಅವರಿಗೆ ಅತ್ಯಂತ ಹೆಚ್ಚು ಇದಿದೆ, ವ್ಯಾಪಾರ ಶಿಲ್ಕು ಭಾಳ ಅನುಕೂಲಕರವಾಗಿದೆ. ಹಾಗಾಗಿ ಅವರಿಂದ ಆಮದನ್ನು ಕಡಿಮೆ ಮಾಡ್ಬೇಕು ನಾವು. ಆ ದೃಷ್ಟಿಯಿಂದ ಅದ್ರ ಮೇಲೆ ನಾವು 10% ತೆರಿಗೆ ವಿಧಿಸ್ತೀವಿ. ಪಾರಸ್ಪರಿಕ ತರಕ್ಕೆ ಮುಂಚೆ ಇದನ್ನು ಮಾಡ್ತೀವಿ ಅಂತೇಳಿ. ಆಮೇಲೆ ಇನ್ನೊಂದೇನಾಗಿದೆ, ಅಮೆರಿಕಾದಿಂದ ಫೆಂಟನೈಲ್ ಅಂತೇಳಿ ಒಂದು ರಾಸಾಯನಿಕ ವಸ್ತು ಆಮದಾಗುತ್ತೆ. ಅದು ಮಾದಕ ದ್ರವ್ಯವಾಗಿ ಉಪಯೋಗಿಸ್ತಾರೆ ಅಮೆರಿಕಾದಲ್ಲಿ. ಹಾಗಾಗಿ ಅದರಿಂದ ಬೇಕಾದಷ್ಟು ಸಮಸ್ಯೆಗಳು ಅಮೆರಿಕಾದಲ್ಲಿ ಉದ್ಭವವಾಗಿದೆ. ಅದಕ್ಕೆ ಅವ್ರು ಹೇಳ್ತು, ನೀವು ಈ ಫೆಂಟಾನಿಲ್ ರಾಸಾಯನಿಕವನ್ನು ನೀವು ನಮಗೆ ಕಳಿಸ್ಬೇಡಿ, ಅದರಿಂದ ಇದಾಗ್ತಿದೆ ಅಂತ ಅವ್ರು ಹೇಳಿದ್ರು. ನಾವು ಅದು ಮಾದಕ ದ್ರವ್ಯ ಅಂತ ಹೇಳಿ ನಾವು ಕಳಿಸ್ತಾ ಇಲ್ಲ, ಅದು ಬೇರೆ ಇದಕ್ಕೆ ಉಪಯೋಗಿಸಿದಂಥ ಒಂದು ರಾಸಾಯನಿಕ. ನಿಮ್ಮಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ರೆ ನೀವು ಅದ್ರ ಮೇಲೆ ಅದ್ರ ಮೇಲೆ ಕ್ರಮ ತಗೋಬೇಕೆ ಹೊರತು ನಮ್ಮನ್ನು ಕಳಿಸ್ಬೇಡಿ ಅಂತ ಹೇಳೋದು ಸರಿ ಇಲ್ಲ ಅಂತ ಹೇಳಿದ್ರು. ಈ 2 ಕಾರಣಗಳಿಗಾಗಿ ಅವ್ರೇನು ಮಾಡಿದ್ರು ಅಂದರೆ, 10% ಎಲ್ಲ 10% ಶುಲ್ಕ ವಿಧಿಸ್ತೀವಿ ಅಂತ ಹೇಳಿ ಮೊದಲನೇ ಸತಿ ಹೇಳಿದ್ರು. ಈಗ ಹೇಳಿದ ತಕ್ಷಣ ಏನು ಮಾಡ್ತು, ಚೈನಾ ಇವರು ಪಾರಸ್ಪರಿಕ ಅಂತ ಹೇಳಿದ ತಕ್ಷಣ ಸುಮಾರು ದೇಶಗಳು ಏನು ಮಾಡಿದ್ರು ಅಂದರೆ, ಅವರಿಗೆ ಹೋಗಿ ಭೇಟಿ ಮಾಡಿ, ಇಲ್ಲ ನೀವು ಹೀಗೆ ಮಾಡಬೇಡಿ, ಹೀಗೆ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ, ನಿಮ್ಮಲ್ಲೆಲ್ಲ ಹಣದುಬ್ಬರ ಆಗುತ್ತೆ, ನಿಮ್ಮ ಜನಕ್ಕೆ ಬೇಕಾದಷ್ಟು ವಸ್ತುಗಳು ಸಿಗಲ್ಲ ಅಂತೆಲ್ಲ ಹೇಳಿದರು. ಜೊತೆಗೆ ಇಲ್ಲ ನಾವು ತೆರಿಗೆ ಕಡಿಮೆ ಮಾಡ್ತೀವಿ ಅಂಥೇಳಿ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಹೋಗಿ ಟ್ರಂಪ್ ಅವ್ರನ್ನ ಭೇಟಿ ಮಾಡಿದ್ರು. ನೀವು ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಮಾಡ್ಕೋಣ, ನಾವು ನಿಮ್ಮ ವಸ್ತುಗಳ ಮೇಲೆ ಕೆಲವು ಸುಂಕಗಳನ್ನು ಕಡಿಮೆ ಮಾಡ್ತೀವಿ, ಆಮದು ಸುಂಕ ಅಂತ ಹೇಳಿದರು. ಸೊ ಹಾಗಾಗಿ ಇವರೇನು ಮಾಡಿದ್ರು, 30 ದಿನ ಮುಂದೂಡಿಕೆ ಮಾಡಿದ್ರು. ಯಾರಿಗೆ ಮೇಲೆ? ಮೆಕ್ಸಿಕೋ ಮತ್ತು ಕೆನಡಾ ಮೇಲೆ ಮಾತ್ರ. ಬೇರೆ ಚೈನಾದ ಮೇಲೆ, ಚೈನಾದವ್ರು ಯಾವಾಗ ನಾವು ಮಾಡಲ್ಲ ಅಂತ ಹೇಳಿದ್ರು, ಕಡಿಮೆ ಮಾಡಲ್ಲ, ನಾವು ನಿಮ್ಮ ಹತ್ರ ಮಾತುಕತೆ ಮಾಡಲ್ಲ ಅಂತ ಹೇಳಿದ್ರು, ಅದನ್ನು ಅವರು ಆಚರಣೆಗೆ ತೊಗೊಂಬಂದರು. ಅವಾಗ ಏನು ಮಾಡಿದ್ರು ಚೈನಾದವರು ಅಮೆರಿಕಾದಿಂದ ಬರ್ತಕ್ಕಂಥ ಕಲ್ಲಿದ್ದಲು ಮತ್ತು LPG ಮೇಲೆ 15%, ಕಚ್ಚಾ ತೈಲ, ಕಾರು, ಕೃಷಿ ಯಂತ್ರಗಳ ಮೇಲೆ 10% ಆಮದು ಸುಂಕವನ್ನು ವಿಧಿಸಿದ್ರು. ನೀವು 10% ಅಂತ ನೀವು ಹೇಳಿದ್ದೀರಾ, ನಾವು ನಿಮ್ಮಿಂದ ಬರೋ ಇದ್ರ ಮೇಲೂ 10% ಮಾಡ್ತೀವಿ ಅಂತ ಹೇಳಿ ಪ್ರತೀಕಾರಾತ್ಮಕ ಆಮದು ತಿರ್ಗವಂದ. ಇದನ್ನು ರಿಟಾಲಿಯೇಷನ್ ಡ್ಯೂಟಿ ಅಂತ ನಾವು ಇಂಗ್ಲೀಷ್ನಲ್ಲಿ ಕರೀತಾರೆ. ನಾವು ಅದಕ್ಕೆ ಪ್ರತೀಕಾರಾತ್ಮಕ ಶುಲ್ಕ. ಅವ್ರು ಹೇಳಿದ್ದೇನು ಅಂದರೆ, ನಾವು ಇಬ್ಬರು ಮೇಲೂ ನೀವೆಷ್ಟು ಹೇಳ್ತಿರೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಚೈನಾದವರು ಅವರಿಗೆ ಸಡ್ಡು ಹೊಡೆದು ನಾವು ನಿಮ್ಮ ಆಮದಿನ ಮೇಲೆ ಕೂಡ ಶುಲ್ಕ ವಿಧಿಸ್ತೀವಿ ಅಂತ ಹೇಳಿ ಮಾಡಿದ್ರು. ಫೆಬ್ರವರಿ 4ನೇ ತಾರೀಕು ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ತೆರಿಗೆ ಜಾರಿ ಆಯಿತು. ಆ ದೇಶಗಳಿಂದ ಪ್ರತೀಕಾರಾತ್ಮಕ ತೆರಿಗೆ ವಿಧಿಸುವ ಹೇಳಿಕೆ, ಅದರ ಸಂಧಾನಕ್ಕೆ ಒಲವು. ಕೆನಡಾ ಮತ್ತು ಮೆಕ್ಸಿಕೋದವರು ನಾನು ಆಗಲೇ ಹೇಳಿದಾಗೆ, ಇಲ್ಲ ನಾವು ಅದನ್ನೆಲ್ಲ ಕ್ರಮಗಳು ತಗೋತೀವಿ, ಅಕ್ರಮ ವಲಸೆಗಾರರನ್ನೆಲ್ಲ ತಡಿತೀವಿ, ಅವ್ರನ್ನೆಲ್ಲ ವಾಪಸ್ ತಗೋತೀವಿ, ಆಮೇಲೆ ನಾವು ನಿಮ್ಮ ಜೊತೆ ಸಂಧಾನಕ್ಕೆ ಒಲವು ತೋರಿಸಿದ್ರು. ಹಾಗಾಗಿತ್ತು. ಮಾರ್ಚ್ 6ರಿಂದ ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಆಮದು ಸುಂಕನ 1 ತಿಂಗಳು ಮುಂದೂಡಿಕೆ ಮಾಡಿದ್ರು. 10% ವಿಧಿಸಿದ್ದನ್ನು ಮುಂದೂಡಿಕೆ ಮಾಡಿದ್ರು. ಮಾರ್ಚ್ 10ನೇ ತಾರೀಕಿಂದ ಚೈನಾದಿಂದ ಹಲವು ಕೃಷಿ ಉತ್ಪನ್ನಗಳ ಮೇಲೆ 15% ಆಮದು ಸುಂಕ, 24 ಅಮೆರಿಕ ಕಂಪನಿಗಳಿಂದ ಮಾಡುವ ಆಮದಿನ ಮೇಲೆ ನಿಯಂತ್ರಣವನ್ನು ಹೇರ್ತು. ಕೃಷಿ ಉತ್ಪನ್ನಗಳ ಮೇಲೆ ಸಹ ಮುಂಚೆ ನಾನು ಹೇಳಿದ್ದೇನು, ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲ ಅದ್ಮೇಲೆ ಮಾಡಿದ್ರು. ಇವಾಗ ಏನು ಮಾಡಿದ್ರು ಅಂದರೆ, ಕೃಷಿ ಉತ್ಪನ್ನಗಳ ಮೇಲೆ 15% ಪ್ರತೀಕಾರಾತ್ಮಕ ಶುಲ್ಕವನ್ನು ಚೈನಾ ವಿಧಿಸಿತು. ಅದಾದಮೇಲೆ ಮಾರ್ಚ್ 12ನೇ ತಾರೀಕು ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೆ 25% ಆಮದು ಶುಲ್ಕನ ಎಲ್ಲ ದೇಶಗಳ ಮೇಲೂ ಟ್ರಂಪ್ ಅವರು ವಿಧಿಸಿದ್ರು. ಮಾರ್ಚ್ 12ನೇ ತಾರೀಕು ಅವರು ಅದನ್ನು ಘೋಷಿಸಿದ್ರು. ಆಯಿತಾ? ಹೇಗೆ ಘೋಷಿಸಿದ ತಕ್ಷಣ ಏನಾಯಿತು, ಇದಕ್ಕೆ ಪ್ರತೀಕಾರಾತ್ಮಕವಾಗಿ ಯುರೋಪಿಯನ್ ಯೂನಿಯನ್ US ಕೈಗಾರಿಕೆ ಮತ್ತು ಕೃಷಿ ಉತ್ಪನ್ನಗಳ ಮೇಲೆ
ಅದರ ಒಟ್ಟು ಮೌಲ್ಯ 25 ಬಿಲಿಯನ್ US ಡಾಲರ್ ಇದೆ. ಅದ್ರ ಮೇಲೆ ನಾವು ಪ್ರತೀಕಾರಾತ್ಮಕ ಆಮದು ಶುಲ್ಕವನ್ನು ವಿಧಿಸ್ತೀವಿ ಅಂತ ಒಂದು ಹೇಳಿಕೆ ಕೊಡ್ತು, ಆದರೆ ವಿಧಿಸಲಿಲ್ಲ. ಯಾಕೆಂದ್ರೆ ಈ ಯುರೋಪಿಯನ್ ಒಕ್ಕೂಟದ್ದು ಬಂದೇನಿದೆ ಅಂತಂದ್ರೆ 27 ರಾಷ್ಟ್ರಗಳಿದೆ ಈ ಒಕ್ಕೂಟದಲ್ಲಿ. 27 ರಾಷ್ಟ್ರಗಳ ಮೇಲೆ ಈ ಬೇರೆ ಬೇರೆ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಕೆಲವರು ಇದನ್ನು ಕಳಿಸ್ತಾರೆ, ಕೆಲವರು ಕಳಿಸಲ್ಲ, ಕೆಲವರು ಬೇರೆ ವಸ್ತುಗಳನ್ನ ಅಲ್ಲಿಂದ ಆಮದು ಮಾಡ್ಕೋತಾರೆ, ಕೆಲವರು ರಫ್ತು ಮಾಡ್ತಾರೆ. ಅವರೆಲ್ಲ ಒಟ್ಟಿಗೆ ಬಂದು ಒಂದು ನಿರ್ಧಾರಕ್ಕೆ ಬರೋಕ್ಕೆ ಸಮಯ ತಗೊಳುತ್ತೆ. ಹಾಗಾಗಿ ಅವರು ಒಂದು ಹೇಳಿಕೆ ಕೊಟ್ಟರು, ಆದರೆ ಮಾಡಲಿಲ್ಲ, ನಾವು ವಿಧಿಸ್ತೀವಿ ಅಂತ ಹೇಳಿ. ಇದು ಇದಾದ ತಕ್ಷಣ ಏನು ಮಾಡಿದ್ರು, ಮಾರ್ಚ್ 26 ಒಂದು ಹೇಳಿಕೆ ಕೊಟ್ಟರು. ಏಪ್ರಿಲ್ 3ರಿಂದ ಟ್ರಂಪ್ ಅವ್ರು ಏನು ಮಾಡಿದ್ರು ಅಂದರೆ, ವಾಹನ ಹಾಗೂ ಬಿಡಿಭಾಗಗಳ ಆಮದಿನ ಮೇಲೆ 25% ಆಮದು ಶುಲ್ಕ ಯಾವುದೇ ದೇಶದಿಂದ ಬರಲಿ ಅಂತ. ಇದು ಭಾರತದ ರಫ್ತಿನ ಮೇಲೆ ಪರಿಣಾಮ ಬೀರ್ತು. ಭಾರತದಿಂದ ಬಹಳಷ್ಟು ವಾಹನಗಳ ಬಿಡಿಭಾಗಗಳು ಅಮೆರಿಕಕ್ಕೆ ರಫ್ತಾಗುತ್ತೆ. ಈಗ 2% ಇದ್ದಿದ್ದ ಶುಲ್ಕ ಏನಾಯಿತು, 25%ಗೆ ಏರ್ತು ಏಪ್ರಿಲ್ 3ನೇ ತಾರೀಕಿಂದ. ಹಾಗಾಗಿ ನಮ್ಮಲ್ಲಿ ವಾಹನಗಳ ಬಿಡಿಭಾಗಗಳನ್ನು ಉತ್ಪಾದಕರು ಹಾಗೂ ವಾಹನಗಳ ಉತ್ಪಾದಕರಿಗೆ ಹೊಡೆತ ಬಿತ್ತು. ಅವರ ರಫ್ತು ಮಾಡುವ ಸಾಮರ್ಥ್ಯಕ್ಕೆ ಇದ್ಬಿಡ್ತು. ಆಮೇಲೆ ಏನು ಮಾಡಿದ್ರು ಅವರು, ಏಪ್ರಿಲ್ 2ನೇ ತಾರೀಕು ವಿವಿಧ ದೇಶಗಳ ಆಮದಿಗೆ ವಿಧಿಸುವ ಪಾರಸ್ಪರಿಕ ಸುಂಕದ ಪಟ್ಟಿ ಪ್ರಕಟಣೆ ಮಾಡಿದ್ರು. ಅದರಲ್ಲಿ ಏನು ಹೇಳಿದ್ರು ಅಂದರೆ, ಈಗಾಗಲೇ ಕನಿಷ್ಠ 10% ಆಮದು ಸುಂಕ ವಿಧಿಸಿದ್ರಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ದೇಶಗಳಿಗೆ ಅವರ ಆಮದು ಮತ್ತು ರಫ್ತಿನ ನಡುವಣ ಅಂತರ ಏನಿದೆ ಅದನ್ನು ತಗೊಂಡು ಬೇರೆ ಬೇರೆ ದರದಲ್ಲಿ ಅವರಿಗೆ ಪಾರಸ್ಪರಿಕ ಸುಂಕವನ್ನು ವಿಧಿಸ್ತೀವಿ ಅಂತ ಹೇಳಿ ಟ್ರಂಪ್ ಅವರು ಒಂದು ಘೋಷಣೆ ಮಾಡಿದ್ರು. ಅದರ ಪ್ರಕಾರ ಭಾರತದ ಆಮದಿನ ಮೇಲೆ ಬರುವ ಗರಿಷ್ಠ ಶುಲ್ಕ 27% ಆಗುತ್ತೆ. ಚೈನಾ ಮೇಲೆ 34%, ಯುರೋಪಿಯನ್ ಯೂನಿಯನ್ ಮೇಲೆ 20%, ದಕ್ಷಿಣ ಕೊರಿಯಾ ಮೇಲೆ 25%, ಜಪಾನ್ ಮೇಲೆ 24%, ತೈವಾನ್ ಮೇಲೆ 32%. ಹೀಗೆ ಅವರು ಬರ್ತಕ್ಕಂಥ ಎಲ್ಲ ಆಮದಿನ ಮೇಲೆ ನಾವು ಪಾರಸ್ಪರಿಕ ಶುಲ್ಕವನ್ನು ವಿಧಿಸ್ತೀವಿ. ನೀವು ಯಾರು ಇದನ್ನು ಕಡಿಮೆ ಮಾಡಬೇಕು ಅಂತೀರಾ, ನೀವು ಬಂದು ನಮ್ಮಿಂದ ನೀವೇನು ಆಮದು ಮಾಡ್ಕೊಳ್ತೀರೋ ಅದಕ್ಕೆ ನೀವು ಎಷ್ಟು ಸುಂಕವನ್ನು ಕಡಿಮೆ ಮಾಡ್ತೀರಿ, ಅದ್ರ ಮೇಲೆ ನಾವು ನಿಮ್ಮ ಶುಲ್ಕವನ್ನು ಕೂಡ ಕಡಿಮೆ ಮಾಡ್ತೀವಿ ಅಂತ ಒಂದು ಘೋಷಣೆ ಕೊಟ್ಟರು. ಈ ಘೋಷಣೆ ಕೊಟ್ಟಿದ್ದಾದಮೇಲೆ ನಮ್ಮವರು ಅವರ ಜೊತೆ ಸಂಧಾನಕ್ಕೆ ಒಳಗಾದರು. ಟ್ರಂಪ್ ಅವರ ಹೇಳಿಕೆ ಪ್ರಕಾರ ಸುಮಾರು 70 ದೇಶಗಳು ಈಗಾಗಲೇ ಅವರನ್ನು ಸಂಪರ್ಕಿಸಿ, ನಾವು ಸಂಧಾನಕ್ಕೆ ಸಿದ್ಧ, ನಾವಿಬ್ಬರು ಕೂತು ಮಾತಾಡೋಣ, ನಾವು ಇಳಿಸ್ತೀವಿ, ನೀವು ಇಳಿಸಿ ಅಂತ ಹೇಳಿ ಮಾತುಕತೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಏಪ್ರಿಲ್ನಿಂದ ಕೆನಡಾದಿಂದ ವಾಹನ ಆಮದಿಗೆ 25% ಸುಂಕವನ್ನು ಏಪ್ರಿಲ್ 3ನೇ ತಾರೀಕು ವಿಧಿಸಿದ್ರು. ಈ ಎಲ್ಲ ಬೆಳವಣಿಗೆ ನಡೆಯೋದು ಮಾಯಿತು. ಚೈನಾ ಏನು ಮಾಡ್ತು ಅಂದರೆ, ಅಮೆರಿಕ ಆಮದಿ ಮೇಲೆ 34% ಸುಂಕ, ಅಪರೂಪ ಖನಿಜಗಳ ರಫ್ತಿನ ಮೇಲೆ ನಿರ್ಬಂಧವನ್ನು 27 ಸಂಸ್ಥೆಗಳ ಮೇಲೆ ರಫ್ತು ನಿಯಂತ್ರಣವನ್ನು ಹೇರಿತು. ಇವರು ಯಾವಾಗ ನಾವು ನಿಮ್ಮ ಪಾರಸ್ಪರಿಕ ಸುಂಕ ನಾವು ಇದು ವಿಧಿಸ್ತೀವಿ ಅಂತ ಹೇಳಿ ಏಪ್ರಿಲ್ 2ನೇ ತಾರೀಕು ಹೇಳಿದ್ರು, ಅವಾಗ ಚೈನಾದವ್ರು ಏನು ಹೇಳಿದ್ರು ಅಂದರೆ, ನಾವು ನಿಮಗೆ ಎಲ್ಲ ಇದ್ರ ಮೇಲೆ 34% ಸುಂಕ ವಿಧಿಸ್ತೀವಿ. ಆಮೇಲೆ ಅಪರೂಪ ಖನಿಜಗಳು, ರೇರ್ ಮಿನಿರಲ್ಸ್ ಏನಿದೆ, ಅದು ಮಿಸೈಲ್ಗಳ ತಯಾರಿ ಮತ್ತು ಕಂಪ್ಯೂಟರ್ ಚಿಪ್ಗಳ ತಯಾರಿಯಲ್ಲಿ ಬೇಕಾದಂಥದ್ದು, ಅದು ಎಲ್ಲ ದೇಶಗಳಲ್ಲೂ ಸಿಗೋದಿಲ್ಲ. ಆ ಅಪರೂಪದ ಖನಿಜಗಳನ್ನು ನಾವು ರಫ್ತು ಮಾಡೋದನ್ನು ನಿಷೇಧ ಮಾಡ್ತೀವಿ ಅಮೆರಿಕಾಗೆ. ಜೊತೆಗೆ ಅಮೆರಿಕದ 27 ಸಂಸ್ಥೆಗಳಿಂದ ನಾವು ಏನನ್ನು ತರಿಸ್ಕೋಬೇಕು ಆಮದು ಮಾಡ್ಕೊಳ್ತೇವೆ ಅವುಗಳನ್ನು ಮೇಲೆ ನಿಯಂತ್ರಣವನ್ನು ಹೇರ್ತೀವಿ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿದ್ರು. ಏಪ್ರಿಲ್ 5ನೇ ತಾರೀಕು ಕನಿಷ್ಠ 10% ಆಮದು ಸುಂಕ ಜಾರಿ ಆಯಿತು. ಏಪ್ರಿಲ್ 9ನೇ ತಾರೀಕು ಹೆಚ್ಚಿನ ಪರಸ್ಪರ ಆಮದು ಸುಂಕ ಜಾರಿ ಆಗಬೇಕಾಗಿತ್ತು. ಆದರೆ ಕೆಲವೇ ಗಂಟೆಗಳ ನಂತರ ಹೆಚ್ಚಿನ ತೆರಿಗೆ ಜಾರಿ 90 ದಿನಗಳ ತಡೆಯನ್ನು ಟ್ರಂಪ್ ಅವರು ಘೋಷಿಸಿದ್ರು. ಯಾಕೆ ಘೋಷಿಸಿದ್ರು ಅನ್ನೋದನ್ನು ಮುಂದೆ ನಾನು ಹೇಳ್ತೀನಿ. ಆದರೆ 10% ತೆರಿಗೆ ಎಲ್ಲ ಆಮದಿನ ಮೇಲೆ ಮುಂದುವರೆದರು. ಆದರೆ ಚೈನಾ ಆಮದು ಸುಂಕವನ್ನು 84% ಹೆಚ್ಚಿಸಿದರ ಪ್ರತೀಕಾರವಾಗಿ ಚೈನಾದ ಆಮದಿನ ಮೇಲೆ ಆಮದು ಶುಲ್ಕವನ್ನು 145%ಗೆ ತಕ್ಷಣದಿಂದಲೇ ಹೆಚ್ಚಳ ಮಾಡಿದರು ಏಪ್ರಿಲ್ 9ನೇ ತಾರೀಕು. ಇದುವರೆಗೆ ಏನಾಗಿದೆ, ಇದುವರೆಗೆ ಎಲ್ಲ ದೇಶಗಳ ಮೇಲೆ ಇದು ಸುಂಕ ವಿಧಿಸಿದ್ದಾರೆ ಅಂತಿದ್ದು, ಇವಾಗ 90 ದಿನದ ಇದು ಕೊಟ್ಟಿದ್ದರಿಂದ 90 ದಿನದ ತಡೆ ಕೊಟ್ಟಿದ್ದರಿಂದ ಏನಾಯಿತು, ಚೈನಾ ಬಿಟ್ಟು ಬೇರೆ ಎಲ್ಲ ದೇಶಗಳ ಮೇಲೂ ಈ ಸಂಧಾನ ನಡೀತಿರೋ ದೇಶಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಚೈನಾ ಮೇಲೆ ಮಾತ್ರ 145%ಗೆ ಹೋಗಿದೆ ಹೆಚ್ಚಳ. ಆಯಿತಾ, ಬೇರೆ ಎಲ್ಲ ದೇಶಗಳ ಮೇಲೂ ಯಾವುದೇ ಪರಿಣಾಮ ಬೀಳಿಲ್ಲ.
ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೆ ಪ್ರತೀಕಾರಾತ್ಮಕ ಸುಂಕ ವಿಧಿಸುವುದನ್ನು ಅದನ್ನು ಕೂಡ 90 ದಿನ ಮುಂದೂಡಿಕೆ ಮಾಡಿದ್ರು. ಈ ತರ ತಡೆ ಕೊಟ್ಟಿರೋ 90 ದಿನ. ಆಮೇಲೆ ಏಪ್ರಿಲ್ 13ನೇ ತಾರೀಕು ಏನ್ ಮಾಡ್ತು ಚೈನಾ ಅಂದ್ರೆ, ಇವರು 145 ವಿಧಿಸಿದ ತಕ್ಷಣ ಚೈನಾದಿಂದ ಗಣಕಯಂತ್ರ, ಚತುರ ದೂರವಾಣಿ, ವಿದ್ಯುನ್ಮಾನ ಭಾಗಗಳ ಆಮದಿಗೆ ಸುಂಕ ವಿನಾಯಿತಿಯನ್ನ ಇವರೇ ಘೋಷಿಸಿದ್ರು. 145 ಕೊಟ್ಟಿದ್ರು. ಇವಾಗ ಏನ್ ಮಾಡಿದ್ರು, ಏಪ್ರಿಲ್ 13ರಿಂದ ಕೆಲವು ಇದು ಯಾತಕ್ಕೆ ಆಯ್ತು ಅಂತಂದ್ರೆ, ಅಮೆರಿಕಾದಲ್ಲಿ ಈ ಚತುರ ದೂರವಾಣಿ, ವಿದ್ಯುನ್ಮಾನ ಇದನ್ನ ತುಂಬಾ ಜನ ಆಮದು ಮಾಡ್ಕೋತಾರೆ. ಬಿಡಿ ಭಾಗಗಳಿಲ್ದಿರ ನಾವು ಮುಂದಕ್ಕೆ ಉತ್ಪಾದನೆ ನಿಂತೋಗುತ್ತೆ. ಹಾಗಾಗಿ ಅದಕ್ಕೆ ನೀವು ವಿನಾಯಿತಿ ಕೊಡಬೇಕು ಅಂದ್ರು. ಹಾಗಾಗಿ ಏಪ್ರಿಲ್ 13ನೇ ತಾರೀಕು ಅವ್ರೇನ್ ಮಾಡಿದ್ರು, ಇವುಗಳನ್ನ ಸುಂಕ ಇಲ್ದಿರ ತಗೋಬಹುದು, 145% ಇವಕ್ಕೆ ಅನ್ವಯ ಆಗಲ್ಲ ಅಂತ ಹೇಳಿದ್ರು. ಏಪ್ರಿಲ್ 15ನೇ ತಾರೀಕು ಮತ್ತೆ ಚೈನಾ ಏನ್ ಮಾಡ್ತು ಅಂದ್ರೆ, ಬೋಯಿಂಗ್ ವಿಮಾನ ಸಂಸ್ಥೆಗೆ 50 ವಿಮಾನಗಳಿಗೆ ಆದೇಶ ಕೊಟ್ಟಿತ್ತು. ಚೈನಾದ ವಿಮಾನಯಾನ ಸಂಸ್ಥೆ. ಅದರಲ್ಲಿ 3 ವಿಮಾನಗಳಾಗಲೇ ಹೋಗಿ ಚೈನಾದಲ್ಲಿ ಕೂತಿದ್ವು. ಆ ವಿಮಾನಗಳನ್ನ ವಾಪಸ್ ಕಳಿಸಿದ್ರು. ಈ 50 ವಿಮಾನಗಳ ಖರೀದಿಯ ಆದೇಶವನ್ನ ನಾವು ರದ್ದು ಮಾಡಿದ್ದೀವಿ ಅಂತ ಹೇಳಿದ್ರು. ಇಷ್ಟು ಈ ಬೆಳವಣಿಗೆಗಳು ನಡೆದಿವೆ. ಸುಂಕಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ಇಷ್ಟು. ಇದರ ಹಿಂದಿನ ಆಶಯ ಏನಿತ್ತು ಟ್ರಂಪ್ ಅವ್ರದ್ದು ಅಂದ್ರೆ, ಪಾರಸ್ಪರಿಕ ತೆರಿಗೆಯಿಂದ ಆಮದಿನ ಬೆಲೆ ಹೆಚ್ಚಳ ಆಗುತ್ತೆ. ಆಮದಿನ ಬೆಲೆ ಹೆಚ್ಚಾಗಿದೆ, ಸ್ಥಳೀಯ ಸರಕಿನ ಬೇಡಿಕೆಗೆ ಹೆಚ್ಚಿನ ಬೇಡಿಕೆ ಬರುತ್ತೆ. ಸ್ಥಳೀಯ ಸರಕಿಗೆ ಹೆಚ್ಚಿನ ಬೇಡಿಕೆ ಬಂದರೆ ಸ್ಥಳೀಯ ಆರ್ಥಿಕ ಬೆಳವಣಿಗೆ, ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಆಗುತ್ತೆ. ಅದರಿಂದ ಹೆಚ್ಚಿನ ಉದ್ಯೋಗ ಅವಕಾಶ ಆಗುತ್ತೆ. ನಮ್ಮ ಜನಕ್ಕೆ ಹೆಚ್ಚಿನ ಉದ್ಯೋಗ ಸಿಗುತ್ತೆ. ಆಮೇಲೆ ಹೆಚ್ಚಿನ ವರಮಾನ ಬರುತ್ತೆ. ಉದ್ಯೋಗ ಯಾವಾಗ ಜಾಸ್ತಿ ಆಗುತ್ತೆ ಅವರಿಗೆ ಹೆಚ್ಚಿನ ವರಮಾನ ಬರುತ್ತೆ. ಹೆಚ್ಚಿನ ವರಮಾನದಿಂದ ಮತ್ತೆ ಹೆಚ್ಚಿನ ಬೇಡಿಕೆ ಬರುತ್ತೆ ವಸ್ತುಗಳಿಗೆ. ಹೆಚ್ಚಿನ ಬೇಡಿಕೆ ಬಂದರೆ ಮತ್ತೆ ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಆಗುತ್ತೆ, ಹೆಚ್ಚಿನ ಉದ್ಯೋಗ ಅವಕಾಶ ಆಗುತ್ತೆ. ಈ ಚಕ್ರ ಜಾಸ್ತಿ ಆಗುತ್ತೆ. ಇದು ಒಂದು. ಎರಡನೇದೇನು ಅಂದರೆ, ಅಮೇರಿಕಾದ ಈ ವ್ಯಾಪಾರ ಕೊರತೆ ಇದೆಯಲ್ಲ, ವ್ಯಾಪಾರ ಶಿಲ್ಕು ಕೊರತೆ, ಅದೇ ಥರ ಅವರ ಆಯವ್ಯಯದ ಕೊರತೆ ಕೂಡ ಅಗಾಧವಾದ್ದು. ಯಾಕಂದರೆ ದೊಡ್ಡವರ ಸಮಸ್ಯೆ ದೊಡ್ಡದಾಗೇ ಇರುತ್ತೆ ಅನ್ನೋದನ್ನು ನೀವು ಕೇಳಿರ್ಬೋದು. ಅಗಾಧವಾಗಿದೆ. ಯಾಕೆ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಸಾಮಾಜಿಕ ಸೌಲಭ್ಯಗಳಿಲ್ಲ, ಸಾಮಾಜಿಕ ಸುಭದ್ರತಾ ಸೌಲಭ್ಯಗಳು, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್, ಅಲ್ಲಿ ಕೊಡ್ತಕ್ಕಂಥ ಆರೋಗ್ಯ ಸೌಲಭ್ಯಗಳು, ವಿದ್ಯಾಭ್ಯಾಸ, ಉಚಿತ ವಿದ್ಯಾಭ್ಯಾಸ ಇದೆಲ್ಲ. ಅದಕ್ಕಾಗಿ ತುಂಬ ಹಣವನ್ನು ಸರ್ಕಾರ ಖರ್ಚು ಮಾಡುತ್ತೆ. ಹಾಗಾಗಿ ಅವರಿಗೆ ಆಯವ್ಯಯದಲ್ಲಿ ಭಾರಿ ಕೊರತೆ ಇದೆ. ಆಮೇಲೆ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಹೋಗಿ ಅಮೆರಿಕಾದಲ್ಲಿ ಇರೋಕ್ಕೆ ಒಂದು ಆಸೆ ಪಡೋದು. ಆ ಕೊರತೆ ಕಮ್ಮಿ ಆಗೋಕ್ಕೆ ಏನಾಗುತ್ತೆ, ಈ ಆಮದು ಶುಲ್ಕಗಳನ್ನು ವಿಧಿಸೋದು ಏನಾಗುತ್ತೆ ಅಂದರೆ, ಹೆಚ್ಚು ಕೆಲವರು ಯಾರು ಇಲ್ಲ ನಮಗೆ ಇನ್ನೂ ಅಲ್ಲಿಂದ ಬಂದಿದ್ದೆ ಬೇಕು ಅಂತ ತಗೊಳ್ಳೋರು ಯಾರು ಇದ್ದರೆ ಆಮದಿತ, ಅವರು ಹೆಚ್ಚಿನ ಶುಲ್ಕ ಕೊಡ್ತಾರೆ. ಆವಾಗ ತೆರಿಗೆ ಹೆಚ್ಚು ಬರುತ್ತೆ. ಆ ತೆರಿಗೆ ಹಣದಿಂದ ಕೊರತೆ ಕಮ್ಮಿ ಆಗುತ್ತೆ. ಆ ಕೊರತೆ ಕಮ್ಮಿ ಆಗೋದ್ರಿಂದ ನಾವು ಕೊರತೆ ಕಮ್ಮಿ ಆಗೋದ್ರಿಂದ ಹಣದುಬ್ಬರ ಬರೋದಿಲ್ಲ ಅಂತ ಹೇಳಿ ಟ್ರಂಪ್ ಅವರ ಆಶಯ. ಆದರೆ ಎಲ್ಲದರ ಬೆಲೆನೂ ಹೆಚ್ಚಾದಾಗ ಕೆಲವುದರ ಬೆಲೆ ಇಳಿದ್ರೆ ಅದರಿಂದ ಪರಿಣಾಮ ಏನಾಗುತ್ತೆ ಅನ್ನೋದು ದೂರಗಾಮಿ ಪರಿಣಾಮಗಳು ಗೊತ್ತಿಲ್ಲ. ಆದರೆ ಇವರು ಈ ಪಾರಸ್ಪರಿಕ ತೆರಿಗೆಗಳನ್ನು ಯಾವಾಗ ಘೋಷಣೆ ಮಾಡಿದ್ರೋ ತಕ್ಷಣ ಇದು ಜಾಗತಿಕ ಷೇರು ಮಾರುಕಟ್ಟೆ ಮತ್ತು ಸಾಲಪತ್ರಗಳ ಮಾರುಕಟ್ಟೆ ಮೇಲೆ ಅಪಾರವಾದ, ಅವರು 90 ದಿನಗಳ ಕಾಲ ಯಾಕೆ ತಡೆ ಕೊಟ್ಟರು ಅನ್ನೋದಕ್ಕೆ ಇದು ಕಾರಣ. ಷೇರು ಮಾರುಕಟ್ಟೆ ತಲ್ಲಣ ಆಗೋಯ್ತು. ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಆಯಿತು. ನಿಕ್ಕಿ 275 ಅಮೆರಿಕದ ಇದು 13% ಕುಸಿತ ಆಯಿತು. ನ್ಯಾಸ್ಡಾಕ್ 11% ಕುಸಿತ ಆಯಿತು. ಡೌ ಜೋನ್ಸ್ 4% ಕುಸಿತ ಆಯಿತು. ಶಾಂಘೈ ಚೈನಾದ್ದು ಷೇರು ಮಾರುಕಟ್ಟೆ 1% ಕುಸಿತ ಆಯಿತು. FTSE ಲಂಡನ್ ಷೇರು ಮಾರುಕಟ್ಟೆ 3% ಕುಸಿತ ಆಯಿತು. ಸೆನ್ಸೆಕ್ಸ್ ಭಾರತದ ಷೇರು ಮಾರುಕಟ್ಟೆ 5% ಕುಸಿತ ಆಯಿತು ಈ ಪಾರಸ್ಪರಿಕ ತೆರಿಗೆಯನ್ನು ಘೋಷಣೆ ಮಾಡಿದ ತಕ್ಷಣ. ಹಾಗಾಗಿ ಏನು ಮಾಡಿದ್ರು, ತಕ್ಷಣ ಮಧ್ಯರಾತ್ರಿಯಲ್ಲೇನೇ ಇದಕ್ಕೆ 90 ದಿನ ತಡೆ ಕೊಟ್ಟರು. ಇದರ ಪರಿಣಾಮ ಏನಾಯಿತು ಅಂದರೆ, ಏಪ್ರಿಲ್ 4ರಿಂದ 10ರವರೆಗೆ ಒಂದು ವಾರದಲ್ಲಿ US ಶೇರ್ ಮಾರುಕಟ್ಟೆಯಲ್ಲಿ ಮೌಲ್ಯ $10 ಟ್ರಿಲಿಯನ್ ಕುಸಿತು. ಮಾರುಕಟ್ಟೆ ಮೌಲ್ಯ, ಅಲ್ಲಿ ಮಾರಾಟವಾಗುತ್ತಿರುವ ಷೇರುಗಳ ಎಲ್ಲ ಷೇರುಗಳ ಮಾರುಕಟ್ಟೆ ಮೌಲ್ಯದಲ್ಲಿ $10 ಟ್ರಿಲಿಯನ್ ಕುಸಿತ ಆಯಿತು. ನಮ್ಮ ಭಾರತದಲ್ಲೇ ಕೂಡ ಸೆನ್ಸೆಕ್ಸ್ ಮಾರುಕಟ್ಟೆ ಮೌಲ್ಯ 38 ಲಕ್ಷ ಕೋಟಿಯಷ್ಟು ಕುಸಿತ ಆಯಿತು. ಅವ್ರು ಯಾವಾಗ ತಡೆ ಘೋಷಿಸಿದ್ರೋ ನಿಧಾನವಾಗಿ ಇವೆಲ್ಲನೂ ಮತ್ತೆ ಮೇಲ್ಮುಖವನ್ನು ತಲುಪ್ತಾ ಇದೆ. ಕಚ್ಚಾ ತೈಲದ ಬೆಲೆ 5% ಕುಸಿತ ಆಯಿತು. ಈ ಎಲ್ಲ ಕಾರಣಗಳಿಂದಾಗಿ ಅವರೇನು ಮಾಡಿದ್ರು, 90 ದಿನದ ತಡೆಯನ್ನು ಘೋಷಿಸಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ, ಯಾಕೆ ಷೇರು ಮಾರುಕಟ್ಟೆಗಳು ಈ ಥರ ವರ್ತಿಸಿದವು ಅನ್ನೋದಕ್ಕೆ ಮೂಲವಾದ ಮುಖ್ಯ ಕಾರಣ ಏನು ಅಂತಂದರೆ, ಮಾರುಕಟ್ಟೆಗಳು ಚಂಚಲತೆ, ಅನಿಶ್ಚಿತತೆ
ಸಂಕೀರ್ಣತೆ ಮತ್ತು ಅಸ್ಪಷ್ಟತೆಗಳನ್ನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ತಕ್ಷಣ ಅಲ್ಲಿಂದ ಓಡಬೇಕು ಅಂಥೇಳಿ, ರನ್ ಆ್ಯಂಡ್ ಸೇವ್ ಯುವರ್ ಸೆಲ್ಫ್ಸ್ ಅಂತೇಳಿ ಓಡಿ ತಮ್ಮನ್ನು ತಾವು ಹೂಡಿರೋ ಹೂಡಿಕೆಗಳನ್ನು, ಇದನ್ನು ಇಂಗ್ಲೀಷ್ನಲ್ಲಿ ಊಕಾ ಅಂತ ಹೇಳಿ ಕರೀತಾರೆ, VUCA. ವೊಲಟಾಲಿಟಿ, ಚಂಚಲತೆ, ತೀವ್ರವಾದ ಚಂಚಲತೆ ಇದ್ದರೆ ಗೊತ್ತಿಲ್ಲ ಯಾವಾಗ ಏನಾಗುತ್ತೋ. ಅನಿಶ್ಚಿತತೆ, ಇವಾಗ ಇವ್ರು ಎಷ್ಟು ತೆರಿಗೆ ವಿಧಿಸ್ತಾರೋ ಗೊತ್ತಿಲ್ಲ, ಯಾವ ದೇಶಕ್ಕೆ ವಿಧಿಸ್ತಾರೋ ಗೊತ್ತಿಲ್ಲ, ಅದರ ಪರಿಣಾಮ ಏನಾಗುತ್ತೋ ಗೊತ್ತಿಲ್ಲ. ಸಂಕೀರ್ಣತೆ, ಕಾಂಪ್ಲೆಕ್ಸಿಟಿ, ಇವಾಗ ಇವರು ತೆರಿಗೆ ವಿಧಿಸೋದ್ರಿಂದ ಬೆಲೆ ಕಮ್ಮಿ ಆಗುತ್ತಾ, ಬೆಲೆ ಜಾಸ್ತಿ ಆಗುತ್ತಾ, ಇನ್ಫ್ಲೇಷನ್ ಆಗುತ್ತಾ, ಡೆವಲಪ್ಮೆಂಟ್ ಆಗುತ್ತಾ ಗೊತ್ತಿಲ್ಲ. ಯಾಕೆಂದರೆ ಫೆಡ್ ಕೇಂದ್ರೀಯ ಬ್ಯಾಂಕ್, ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಗವರ್ನರ್ ಹೇಳಿದ್ದಾರೆ, ನಾವು ಈ ಥರ ಹಣದುಬ್ಬರ ಆದರೆ, ಈ ಎಲ್ಲ ತೆರಿಗೆಗಳಿಂದ ಹಣದುಬ್ಬರ ಆದರೆ ನಾವು ಇದು ಬಡ್ಡಿಯನ್ನು ಏರಿಸಬೇಕಾಗುತ್ತೆ. ಬಡ್ಡಿಯನ್ನು ಏರಿಸಿದ್ರೆ ಆವಾಗ ಆರ್ಥಿಕ ಬೆಳವಣಿಗೆಗೆ ಕುಂದಾಗುತ್ತೆ. ನಾವು ಇಲ್ಲ ಹಣದುಬ್ಬರವನ್ನು ನಿಯಂತ್ರಿಸಬೇಕು, ಇಲ್ಲ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಬೇಕು, ಎರಡನ್ನೂ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಆಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ವಿರುದ್ಧವಾಗಿ ಟ್ರಂಪ್ ಅವರು ಹೇಳಿದ್ದಾರೆ, ಇವ್ರನ್ನ ಯಾವತ್ತು ತೆಗಿಯೋಕ್ಕಾಗುತ್ತೋ ನಾನು ನೋಡ್ತೀನಿ ಅಂಥೇಳಿ. ಆಮೇಲೆ ಇಲ್ಲ, ನಾನು ಹೇಳಿಕೆ ಕೊಟ್ಟಿಲ್ಲ ಅಂತ ಮತ್ತೆ ಆ ಹೇಳಿಕೆಯನ್ನು ಹಿಂತಗೊಂಡಿದ್ದಾರೆ. ಇಂತಹ ಈ ಚಂಚಲತೆ, ಅನಿಶ್ಚಿತತೆ, ಸಂಕೀರ್ಣತೆ, ಅಸ್ಪಷ್ಟತೆ ಇರ್ತಕ್ಕಂಥ ಸಮಯಗಳಲ್ಲಿ ಏನಾಗುತ್ತೆ ಅಂತಂದರೆ, ವಿನಿಯೋಜಕರು ಷೇರುಗಳನ್ನು ಮಾರಿ ಹೆಚ್ಚು ಸುರಕ್ಷಿತ ಆಸ್ತಿಗಳಲ್ಲಿ, ಉದಾಹರಣೆ ಚಿನ್ನ, US ಡಾಲರ್ ಹಾಗೂ ಸರ್ಕಾರಿ ಸಾಲ ಪತ್ರಗಳಲ್ಲಿ ವಿನಿಯೋಜಿಸುತ್ತಾರೆ. ಇಲ್ಲಿ ಈ ಸತಿ ಏನಾಯಿತು ಅಂತಂದರೆ, ಇವರು ಯಾವಾಗ ಹೀಗೆ ಮಾಡಿದ್ರು, ಎಲ್ಲರನ್ನು ಚಿನ್ನಕ್ಕೆ ಹೋದರೆ ಹೊರತು US ಡಾಲರ್ಗೆ ಹೋಗಲಿಲ್ಲ. ಯಾಕೆಂದರೆ US ಡಾಲರು ಬೇರೆ ಚಲಾರ್ಥಗಳಿಗೆ ಹೋಲಿಸಿದಾಗ ತನ್ನ ಬೆಲೆಯನ್ನು ಕಳೆದುಕೊಂಡಿದೆ. ರೂಪಾಯಿಗೂ ಸೇರಿದಾಗೆ ಅದು ತನ್ನ ಮೌಲ್ಯ ಹ್ರಾಸ ಆಗಿದೆ. ಚಿನ್ನ ಒಂದು ಔನ್ಸಿಗೆ $4,000 ತಲುಪಿದೆ. ಭಾರತದಲ್ಲೂ ಕೂಡ ಅದು 1 ಲಕ್ಷ, 10 ಗ್ರಾಮ್ಗೆ 1 ಲಕ್ಷದ ಗಡಿಯನ್ನು ಮೊನ್ನೆ ದಾಟಿತು. ಟ್ರಂಪ್ ಸುಂಕ ಸಮರಕ್ಕೆ 90 ದಿನಗಳ ಕದನ ವಿರಾಮ ಘೋಷಿಸುವುದರಿಂದ ಹಾಗೂ ಹಲವು ಉತ್ಪನ್ನಗಳಿಗೆ ಹೆಚ್ಚಿನ ಆಮದು ಸುಂಕದ ವಿನಾಯಿತಿ ನೀಡುವುದರಿಂದ ಷೇರು ಹಾಗೂ ಸಾಲಪತ್ರ ಮಾರುಕಟ್ಟೆ ಮತ್ತೆ ಏರುಗತಿ ಹಿಡಿತಿದೆ. ಇವಾಗ ಅವರು 90 ದಿನ ಆದಮೇಲೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾವ ರಾಷ್ಟ್ರಗಳು ಅವ್ರ ಜೊತೆ ಒಪ್ಪಂದ ಮಾಡಿಕೊಡುತ್ತೆ, ಎಷ್ಟು ಮಟ್ಟಿಗೆ ಇಳಿಸ್ತಾರೆ. ಆಮೇಲೆ US ಡಾಲರ್ ಇತರ ಚಲಾರ್ಥಗಳ ಜೊತೆ ಕುಸಿದಿದೆ. ಈ ಹಿನ್ನಡೆ ಮಾಡಿದ್ರಲ್ಲ, 90 ದಿನಗಳ ತಡೆ ಕೊಟ್ಟರಲ್ಲ, ಯಾತಕ್ಕೆ ಕೊಟ್ಟರು ಅಂತಂದರೆ, ಇದಕ್ಕೆ ಮೂಲವಾಗಿ ಆರ್ಥಿಕ ವಿಶ್ಲೇಷಕರು ಹೇಳೋದೇನು ಅಂತಂದರೆ, ಷೇರು ಮಾರುಕಟ್ಟೆ ಕುಸಿದಿದ್ದಕ್ಕೆ ಟ್ರಂಪ್ ಅವರಿಗೆ ಗಾಬರಿ ಆಗಲಿಲ್ಲ. ಆದರೆ ಅಮೆರಿಕನ್ ಸಾಲಪತ್ರಗಳ ಮಾರುಕಟ್ಟೆ ಇದೆಯಲ್ಲ, ಅದರಲ್ಲಿ ಏನಾಯಿತು ಅಂತಂದರೆ, ಸಾಲಪತ್ರಗಳ ಬೆಲೆ ಇದು ಬಡ್ಡಿ ಏರಿಸ್ತೀವಿ ಅಂತ ಅಮೆರಿಕದ ಕೇಂದ್ರ ಬ್ಯಾಂಕ್ ಹೇಳಿದ ಕಾರಣದಿಂದಾಗಿ ಅಲ್ಲಿರ್ತಕ್ಕಂಥ ಈಗಿರುವ ಸಾಲಪತ್ರಗಳ ಬೆಲೆ ಕುಸಿತು. ಹಾಗಾಗಿ ಏನು ಮಾಡಿದ್ರು ಅಂದರೆ, ವಿನಿಯೋಜಕರು ತಾವು ಹೂಡಿದ ಸಾಲಪತ್ರಗಳನ್ನು ಮಾರಾಟ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಭಾಳ ದೊಡ್ಡ ಪ್ರಮಾಣದಲ್ಲಿ. ಆ ಥರ ಆದಾಗ ಏನಾಗುತ್ತೆ ಅಂದರೆ, ಬಡ್ಡಿ ದರ ಏರಿದಾಗ ಏನಾಗುತ್ತೆ, ಸರ್ಕಾರ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲಗಳನ್ನು ಎತ್ತಬೇಕಾಗುತ್ತೆ, ಕೊರತೆ ಇರೋದ್ರಿಂದ. ಹಾಗಾಗಿ ಸರ್ಕಾರದ ಆಯವ್ಯಯ ಬಹಳ ವ್ಯತ್ಯಾಸ ಆಗೋ ಕಾರಣ ಇದೆ. ಹಾಗಾಗಿ 90 ದಿನಗಳಲ್ಲಿ ಅದನ್ನು ಕಾಲಾವಕಾಶ ಕೊಟ್ಟು ತಡೆ ತಂದರು ಅನ್ನೋ ಒಂದು ಇದನ್ನು ಆರ್ಥಿಕ ತಜ್ಞರು ಹೇಳಿದ್ದಾರೆ. ಚೈನಾ ಉಳಿದು ಹಲವು ಪ್ರಮುಖ ದೇಶಗಳು ಅಮೆರಿಕದೊಡನೆ ದ್ವಿಪಕ್ಷೀಯ ವ್ಯಾಪಾರ ಮಾಡಿಕೊಳ್ಳಲು ಮಾತುಕತೆ ನಡೆಸ್ತವೆ. ಚೈನಾ ಮಾತ್ರ ಇವಾಗ ಹೇಳಿಲ್ಲ. ಆದರೆ ಟ್ರಂಪ್ ಅವರು ನಿನ್ನೆ ದಿನ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರಾಗಲೇ ನಮ್ಮನ್ನು ಸಂಪರ್ಕಿಸಿದ್ದಾರೆ. ವಿ ವಿಲ್ ಬಿ ನೈಸ್ ಟು ದೆಮ್ ಆ್ಯಂಡ್ ದೇ ವಿಲ್ ಬಿ ನೈಸ್ ಟು ಅಸ್ ಅಂತ ಹೇಳಿದ್ದಾರೆ. ಹಾಗಂದ್ರೆ ಏನು ಅಂತ ಗೊತ್ತಿಲ್ಲ. ಗೊತ್ತಾಯ್ತಾ? ಚೈನಾ ಅದನ್ನು ಯಾವ ರೀತಿ ಅವರು ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನು ಊಹಿಸೋದು ಬಹಳ ಕಷ್ಟ. ಹಾಗಾಗಿ ಅವರು ಹೇಳಿದ್ದಾರೆ, ಇಲ್ಲ ನಾವೇನು ಅವ್ರ ಹತ್ರ ಹೋಗಿಲ್ಲ, ಅವರೇ ಮಾತುಕತೆ ಏನು ಶುರುನೇ ಆಗಿಲ್ಲ, ಅದರಿಂದ ಮಾತುಕತೆ ನಡೆಸ್ತಾ ಇದ್ದೇವೆ ಅನ್ನೋದೇನು, ನಾವೇನು ಯಾವ ವಿಷಯದ ಮಾತುಕತೆ ನಡೆಸಿಲ್ಲ ಅಂಥೇಳಿ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ದೀರ್ಘಾವಧಿ ಪರಿಣಾಮಗಳು ಇವಾಗ ಈ ಥರ ಆಗಿದೆಯಲ್ಲ, ಇವಾಗ ಇನ್ನೂ ಚಂಚಲತೆ ಇದೆ, ಎಷ್ಟು ಅಂತ ಗೊತ್ತಿಲ್ಲ, 90 ದಿನದ ತಡೆ ಇದೆ, ಜುಲೈ 6ನೇ ತಾರೀಕಿಗೆ ಗೊತ್ತಾಗುತ್ತೆ. ಹೀಗಿರುವಾಗ ದೀರ್ಘಾವಧಿ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಕೆಲವು ಸಣ್ಣ ಒಂದೆರಡು ಮಾಹಿತಿಗಳು ನಮಗೆ ಲಭ್ಯ ಆಗಿದೆ. ಈಗ ತಮಗೆ ಗೊತ್ತಿರೋ ಹಾಗೆ IMF ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವಸಂತ ಕೂಟ ಇವಾಗ ನಡೀತಾ ಇದೆ ಅಮೆರಿಕಾದಲ್ಲಿ. ಇವತ್ತು 4ನೇ ದಿನ ಇರಬೇಕು. ಅವರೇನು ಮಾಡ್ತಾರೆ ಅಂತಂದರೆ, ಪ್ರತಿ 3 ತಿಂಗಳಿಗೊಮ್ಮೆ ಜಾಗತಿಕ ಆರ್ಥಿಕ ಬೆಳವಣಿಗೆಯ ಬಗ್ಗೆ ತಮ್ಮ ಮುನ್ನೋಟವನ್ನು ಹೇಳ್ತಾರೆ. ಈ ಥರ ಆಗ್ಬೋದು, ಈ ಥರ ಆಗ್ಬೋದು ಅಂತ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಕಾರ ಅಮೆರಿಕದ ಹೊಸ ಪಾರಸ್ಪರಿಕ ಸುಂಕ ನೀತಿ
ಪರಿಣಾಮವಾಗಿ 2025ರಲ್ಲಿ ವಾರ್ಷಿಕ ಅಂತಾರಾಷ್ಟ್ರೀಯ ವ್ಯಾಪಾರದ ಬೆಳವಣಿಗೆ -3.8ರಿಂದ -1.7ಕ್ಕೆ ಇಳಿಯಲಿದೆ ಎಂದು ಅಂದಾಜು ಮಾಡಿದೆ. 3.8 ಹೆಚ್ಚುತ್ತೆ ಅಂತ ಜನವರಿನಲ್ಲಿ ಅಂದ್ಕೊಂಡಿದ್ರು. ಜನವರಿ ಅಂದಾಜಿನಲ್ಲಿ ಇದೆಲ್ಲ ಬೆಳವಣಿಗೆಗಳು ನೋಡಿದಾಗ ಅವ್ರೇನು ಮಾಡಿದ್ರು, ಅದು 1.7ಕ್ಕೆ ಬರುತ್ತೆ ಅಂದರೆ 50% ರಿಡಕ್ಷನ್, 50%ಗಿಂತ ಕಡಿಮೆ ರಿಡಕ್ಷನ್ ಆಗುತ್ತೆ. ಟೋಟಲ್ ಅಂತಾರಾಷ್ಟ್ರೀಯ ವ್ಯಾಪಾರ ಬೆಳವಣಿಗೆ ಗ್ರೋತ್ ಇನ್ ಬೆಳವಣಿಗೆಯಲ್ಲಿ 50% ಕಡಿಮೆ ಆಗುತ್ತೆ 2025ರಲ್ಲಿ. ಇದು ಮೊದಲನೇದು. ಜಾಗತಿಕ ಬೆಳವಣಿಗೆ ದರ, ವರ್ಲ್ಡ್ ಡೆವಲಪ್ಮೆಂಟ್ ಗ್ರಾಸ್ ಡೆವಲಪ್ಮೆಂಟ್ GDP, ಅದು ಸಹ ಕಡಿತ ಆಗ್ತಿದೆ. 2025ರಲ್ಲಿ ಮೊದಲಿನ ಅಂದಾಜು 3.3ರಿಂದ 2.8ಕ್ಕೆ ಇಳಿಯುವುದೆಂದು ಅಂದಾಜು ಮಾಡಿದೆ. ಜಾಗತಿಕ ಬೆಳವಣಿಗೆ ಏನಾಗುತ್ತೆ 2.8ರಿಂದ 3.3ರಿಂದ 2.8ಕ್ಕೆ ಬರುತ್ತೆ. ಅಂದರೆ ಸುಮಾರು 25% ಅಂತ ಇಟ್ಕೋಣ, 25% ಕಮ್ಮಿ ಆಗುತ್ತೆ ಅಂತ ಅಂದಾಜು ಮಾಡಿದೆ. ಅವರ ಪ್ರಕಾರ ಏನಾಗುತ್ತೆ ಅಂದರೆ ಚೈನಾ ಮತ್ತು ಜಪಾನ್ ಬೆಳವಣಿಗೆ ದರದಲ್ಲಿ ಬದಲಾವಣೆ ಏನು ಮಾಡಲಿಲ್ಲ ಅವರು. ಯಾಕೆಂದರೆ ಚೈನಾ ಅವರು ಈ ದೇಶಕ್ಕೆ ಅಲ್ಲದೆ ಇನ್ನೊಂದು ದೇಶಕ್ಕೆ ಮಾಡ್ತೀವಿ ಅಂದರು, ನೀವು ಮಾಡಿದ್ರೆ ನಾವು ಮಾಡ್ತೀವಿ ಅಂದರು. ಅವರ ಜಾಗತಿಕ ಬೆಳವಣಿಗೆಯಲ್ಲಿ ಅಂಥ ವ್ಯತ್ಯಾಸ ಆಗೋದಿಲ್ಲ. ಜಪಾನ್ನವರು ಅವ್ರದ್ದು ಇವಾಗಲೇ ಕೊರತೆಯಲ್ಲಿದ್ದಾರೆ. ಅವರು ಅದರಿಂದ ಜಪಾನು ಹಾಗೂ ಅಮೆರಿಕ ಜೊತೆ ಸಂಬಂಧ ಚೆನ್ನಾಗಿದೆ. ಹಾಗಾಗಿ ಸಂಧಾನ ಮಾಡಿ ಅವರೇನೋ ಒಂದು ಇದಕ್ಕೆ ಬರ್ತಾರೆ. ಹಾಗೆ ಅವರನ್ನ ಇದು ಮಾಡಲಿಲ್ಲ, ಆಯಿತಾ. ಅದರಲ್ಲೇನು ಬರಲಿಲ್ಲ. ಜರ್ಮನಿ ಬೆಳವಣಿಗೆ ದರ ಹೆಚ್ಚುತ್ತೆ ಸ್ವಲ್ಪ ಮಟ್ಟಿಗೆ, ಆಯಿತಾ. UK ಮತ್ತು ಜರ್ಮನಿದು ಸ್ವಲ್ಪ ಮಟ್ಟಿಗೆ ಹೆಚ್ಚುತ್ತೆ. USA ಮತ್ತು ಭಾರತ, ವಿಯೆಟ್ನಾಂದು ಬಹಳ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ಭಾರತದ್ದು 0.2ರಷ್ಟು ಕಡಿಮೆ ಆಗುತ್ತೆ. 6.5 ಇದ್ದಿದ್ದು 6.3 ಆಗಬಹುದು ಅಂತ ಅವರು ಅಂದಾಜು ಮಾಡಿದ್ದಾರೆ. ಕಡಿಮೆ ಆಗಲಿದೆ ಅಂತ ಅಂದಾಜು ಮಾಡಿದ್ದಾರೆ. ಯಾತಕ್ಕೆ ಇದು? ಯಾಕೆ ಅಂತಂದರೆ ಭಾರತ ಮತ್ತು ಅಮೆರಿಕದ ನಡುವೆ ಒಳ್ಳೆಯ ಸಂಬಂಧ ಇದೆ. ವೈಯಕ್ತಿಕವಾಗಿ ಅಮೆರಿಕದ ಅಧ್ಯಕ್ಷರು ಹಾಗೂ ಭಾರತದ ಪ್ರಧಾನಮಂತ್ರಿಗಳು ಒಂಥರ ಬಹಳ ನಮ್ಮ ಒಳ್ಳೆಯ ಸ್ನೇಹಿತ ಅಂತ ಹೇಳಿದ್ದಾರೆ. ಹಾಗೂ ಅಲ್ಲಿಯ ಉಪಾಧ್ಯಕ್ಷರು ಬಂದು ನಮ್ಮ ಜೊತೆ ಮಾತು ಕಳಿಸಿ ಶೀಘ್ರದಲ್ಲೇ ಒಪ್ಪಂದಕ್ಕೆ ಸಹಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಾವು ಕಳಿಸ್ತಕ್ಕಂಥ ಕೆಲವು ವಸ್ತುಗಳಿದೆಯಲ್ಲ, ಬಹಳ ಮುಖ್ಯವಾಗಿ ನಾವು ಇಲ್ಲಿಂದ ಔಷಧಗಳನ್ನು ರಫ್ತು ಮಾಡ್ತೀವಿ. ಅದರ ಬೆಲೆಯನ್ನು ಹೆಚ್ಚಿಸಿದ್ರೆ ಜನಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ಅದ್ರ ಮೇಲೆ ಹೆಚ್ಚಿನ ಇದು ತೆರಿಗೆ ವಿಧಿಸಲಾರರು ಅನ್ನೋ ಒಂದು ಇದಿದೆ. ಆಮೇಲೆ ನಾವು ಈಗಾಗಲೇ ಅವರು ಅಲ್ಲಿಂದ ಕಳಿಸ್ಬೇಕಂತಿರತಕ್ಕಂಥ ಕೆಲವು ವಸ್ತುಗಳ ಮೇಲೆ, ಮೋಟಾರ್ ಬೈಕು ಈ ಥರದ ವಸ್ತುಗಳ ಮೇಲೆ ತೆರಿಗೆಯನ್ನು ಇಳಿಸಿದ್ದೀವಿ. ಬಹಳ ಮುಖ್ಯವಾಗಿ ಅಲ್ಲಿ ನಮಗೆ ಇವಾಗ ಇದು ಕಂಟಕ ಎದುರಾಗ್ತಿರುತ್ತೆ ಅಂತಂದರೆ, ಅವರು ಕೃಷಿ ಉತ್ಪನ್ನಗಳನ್ನು ನೀವು ಆಮದು ಮಾಡಿಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ನಾವು ಕೃಷಿ ಉತ್ಪನ್ನಗಳನ್ನು ಆಮದು ಮಾಡಿಕೊಂಡ್ರೆ ನಮ್ಮ ದೇಶೀಯ ಕೃಷಿಗೆ ಮಾರುಕಟ್ಟೆ ಕುಂಠಿತ ಆಗುತ್ತೆ. ಅದಕ್ಕೆ ನಮಗೆ ಆ ಉತ್ಪನ್ನಗಳನ್ನು ವಿನಾಯಿತಿ ಕೊಡಿ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಎಷ್ಟೋ ವಿಶ್ವವಿದ್ಯಾಲಯಗಳಿಗೆ ನಾವು ಕೊಡ್ತಕ್ಕಂಥ ಶುಲ್ಕನೇ ಆಧಾರ. ಹಾಗೆ ಅದನ್ನು ಪರಿಗಣಿಸಬೇಕು. ನಿಮಗೆ ಬರ್ತಕ್ಕಂಥ ರಫ್ತಿನ ಇದು ಆದಾಯ, ಇದು ಆಮದಿನ ಆದಾಯದ ಮೇಲೆ ಈ ಒಂದು ಆದಾಯವನ್ನು ನೀವು ಪರಿಗಣಿಸಿದರೆ ನಮಗೆ ನೀವು ಸುಂಕ ವಿಧಿಸಬೇಕಾಗಿಲ್ಲ ಅಂಥೇಳಿ ಸಂಧಾನಗಳು ನಡೀತಾ ಇದೆ. ಸೊ ಆ ದೃಷ್ಟಿಯಿಂದ ಭಾರತಕ್ಕೆ ಇದು. ಆದರೆ ಬೇರೆ ಏನಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಒಂಚೂರು ಯೋಚನೆ ಮಾಡಬೇಕು. ಇವಾಗ ಚೀನಾದ ಮೇಲೆ ಅವರು ತೆರಿಗೆ ವಿಧಿಸಿದಾಗ ಚೀನಾ ಏನು ಮಾಡುತ್ತೆ, ಅವರು ಉತ್ಪಾದನೆ ಮಾಡಿರೋದನ್ನು ಬೇರೆ ದೇಶಗಳಿಗೆ ಸುರಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ಥರ ನಾವು ಆ ದೇಶದ ಮೇಲೆ ತೆರಿಗೆ ಇದೆ ಅಂತಂದರೆ ನಾವು ನಮ್ಮ ಕೆಲವು ಉತ್ಪನ್ನಗಳನ್ನು ಇವಾಗ ಅಮೆರಿಕಾಗೆ ಮಾಡದೇ ಇರತಕ್ಕಂಥ, ಇವಾಗ ವಿಯೆಟ್ನಾಮಿಂದ, ಬಹಳ ಮುಖ್ಯವಾಗಿ ಬಾಂಗ್ಲಾದೇಶದಿಂದ ಶುದ್ಧ ಉಡುಪುಗಳು ಇವಾಗ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾಯಿದೆ. ಅಲ್ಲಿ ತೆರಿಗೆ ವಿಧಿಸಿದರೆ ನಮಗೆ ಅಷ್ಟು ತೆರಿಗೆ ಇಲ್ಲದೆ ಹೋದರೆ ಅವರ ಬದಲಿಗೆ ನಮ್ಮಿಂದ ಉತ್ಪನ್ನಗಳನ್ನು ಕೊಳ್ಳುವ ಅವಕಾಶ ಬರುತ್ತೆ. ಇದು ಒಂದು ಇದೇನು ಹೇಳ್ತಾರಲ್ಲ, ಅವ್ರಿಗೆ ತೊಂದರೆ ಆದರೆ ನಮಗೆ ಉಪಯೋಗ ಆಗುತ್ತೆ, ನಮಗೆ ತೊಂದರೆ ಆದರೆ ಅವ್ರಿಗೆ ಉಪಯೋಗ ಆಗುತ್ತೆ, ಇದು ಇದೆ. ಆದರೆ ಅದೇ ಥರ ಏನಾಗುತ್ತೆ ಅಂದರೆ, ಅಲ್ಲಿ ಮಾರುಕಟ್ಟೆ ಇಲ್ಲದೇ ಇರೋ ವಸ್ತುಗಳು ನಮ್ಮ ದೇಶಕ್ಕೆ ಕಡಿಮೆ ಬೆಲೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಆಗಿ ನಮ್ಮ ಸ್ಥಳೀಯ ಉದ್ಯೋಗಕ್ಕೆ, ಸ್ಥಳೀಯ ಉದ್ಯಮಗಳಿಗೆ ತೊಂದರೆ ಆಗುವಂಥ ಅವಕಾಶವೂ ಇದೆ. ಹಾಗಾಗಿ ನಾವು ಈಗ ಎಚ್ಚರಿಕೆಯಿಂದ ಕಾಯಬೇಕಾಗಿದೆ. ನಾವು ಎಷ್ಟು ಆಮದು ಶುಲ್ಕಗಳನ್ನು ವಿಧಿಸ್ತೀವಿ, ಆಮೇಲೆ ಈ ಆಮದನ್ನು ನಿಯಂತ್ರಿಸೋಕ್ಕೆ 2-3 ಇದೆ, 2-3 ಥರದ ಕ್ರಮಗಳಿವೆ. ಮೊದಲನೇದು ಸುಂಕ. ಯಾರು ಬೇಕೋ ಅವ್ರು ಹೆಚ್ಚು ದುಡ್ಡು ಕೊಡಲಿ, ಆ ದುಡ್ಡಿಂದ ನಾವು ಬೇರೆ ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳೋಣ. ಎರಡನೇದು
ಪ್ರಮಾಣವನ್ನು ನಿಗದಿಪಡಿಸೋದು. ಇಂಥವಿಂದ ಇಷ್ಟನ್ನು ಮಾತ್ರ ತಗೋಬೇಕು, ಇದಕ್ಕಿಂತ ಜಾಸ್ತಿ ಆಮದು ಮಾಡ್ಕೊಳ್ಳೋಲ್ಲ, ಇದಕ್ಕಿಂತ ಜಾಸ್ತಿ ರಫ್ತು ಮಾಡೋ ಆಗಿಲ್ಲ. ಯಾಕೆಂದರೆ ನಾವು ಸ್ಥಳೀಯವಾಗಿ ನಮಗೆ ಈ ವಸ್ತು ಬೇಕಾಗಿದೆ ಅಂತಂದರೆ, ಇವಾಗ ಈರುಳ್ಳಿ ಇಲ್ಲಿ ಕೊರತೆ ಇದೆ ಅಂತಂದರೆ ಈರುಳ್ಳಿಯ ರಫ್ತನ್ನು ನಾವು ನಿರ್ಬಂಧಿಸಿ, ಅಥವಾ ಇಷ್ಟು ಈರುಳ್ಳಿಯನ್ನು ಮಾತ್ರ ಕೆಲವರಿಗೆ ಕಳಿಸಿ, ಬೇರೆ ಅದಕ್ಕಿಂತ ಜಾಸ್ತಿ ನೀವು ಕಳಿಸ್ಕೊಡೋದು. ಈ ಥರ ಅದನ್ನು ಕೋಟ ಅಂತ ಕರಿತೀವಿ, ಅದನ್ನು ಹಂಚಿಕೆ ಮಾಡಬೇಕು. ಇದು ಎರಡನೇ ಥರದ್ದು. ನಾವು ಇವಾಗ ಆಮದಿಗೂ ಅದೇ ಥರ, ಇಷ್ಟಕ್ಕಿಂತ ಜಾಸ್ತಿ ನಾವು ತಗೊಳ್ಳಲ್ಲ, ನೀವು ಯಾವ ಬೆಲೆ ಕೊಟ್ಟರು ನಾವು ತಗೊಳ್ಳೋದಿಲ್ಲ. ಆಮೇಲೆ ಪೂರ್ತಿ ನಿರ್ಬಂಧ, ಇಲ್ಲ ನಾವು ತಗೊಳ್ಳೋದೇ ಇಲ್ಲ ನಿಮ್ಮಿಂದ ಬೇರೆ ಕಾರಣಗಳಿಗಾಗಿ. ಯಾಕೆಂದರೆ ಇವಾಗ ಮೊನ್ನೆ ಒಂದು ಪತ್ರಿಕೆಯನ್ನು ನೋಡ್ತಾ ಇದ್ದೆ, ಈ ತಮಗೆಲ್ಲ ಜ್ಞಾಪಕ ಇರ್ಬೋದು, ಮ್ಯಾಡ್ ಕೌ ಡಿಸೀಸ್ ಅಂತ ಹೇಳಿ ಒಂದು ಕಾಯಿಲೆ ಇದರಲ್ಲಿ ಬಂದಿತ್ತು, ಯಾವುದೋ UK ಒಳಗೆ. ಅದು ಭಾರತಕ್ಕೂ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಇವಾಗ ಏನಾಗಿದೆ ಅಂದರೆ, ಕೃಷಿ ಉತ್ಪನ್ನಗಳಲ್ಲಿ ಹಾಲು, ಬೆಣ್ಣೆ ಈ ಥರದನ್ನು ಆಮದು ಮಾಡ್ಕೊಳ್ಳಿ ಅಂತ. ಅದಕ್ಕೆ ಇಲ್ಲಿ ಬಂದಿರತಕ್ಕಂಥ ಒಂದು ಏನು ಕೊಟ್ಟಿದ್ದಾರೆ ಕಾರಣ, ನಾವು ಯಾಕೆ ಮಾಡ್ಕೊಳ್ಳಲ್ಲ ಅಂದರೆ, ನಿಮ್ಮ ಇದು ಯಾವುದೋ ಹಸುಗಳು ಅವು ಬರೀ ಇದು ಎಂಥದ್ದು ಸಸ್ಯಜನ್ಯ ಪ್ರೋಟೀನ್ಗಳನ್ನು ಅಲ್ದಿರ ಬೇರೆ ಥರದ ಪ್ರೋಟೀನ್ಗಳನ್ನು ತಿನ್ನುತ್ತವೆ, ಪ್ರಾಣಿಜನ್ಯ ಪ್ರೋಟೀನ್ಗಳನ್ನು ತಿನ್ನುತ್ತವೆ. ಹಾಗಾಗಿ ನಮಗೆ ಅದರಿಂದ ಬಂದಂಥ ಹಾಲು, ಬೆಣ್ಣೆ ಇವು ನಮಗೆ ಸರಿ ಹೋಗಲ್ಲ. ಹಾಗಾಗಿ ನಮಗೆ ಅದರ ಮೇಲೆ ವಿನಾಯಿತಿ, ಅದನ್ನು ಆಮದಿನ ಮಾಡ್ಕೊಳ್ಳೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಹೀಗೆ ಬೇರೆ ಬೇರೆ ಬಹಳ ಸಂಕೀರ್ಣವಾದ ವಿಷಯಗಳಿವೆ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಹೇಳ್ತಕ್ಕಂಥದ್ದು ಒಂದು ಅಂದಾಜಷ್ಟೇ. ಇದು ನಮಗೆ ಎರಡೂ ಥರದಲ್ಲೂ ತೊಂದರೆ ಇದು ಮಾಡೋದು, ಉಪಯೋಗನೂ ಆಗ್ಬೋದು, ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು. ಆದರೆ ಇವಾಗ ವಿಶ್ವ ಸುಂಕ ಸಮರ ಏನಾಗಿದೆ ಅಂದರೆ, ಕೇವಲ 2 ರಾಷ್ಟ್ರಗಳ ನಡುವಿನ ಸಮರವಾಗಿ ಈಗ ಸದ್ಯಕ್ಕೆ ಕಾಣ್ತಾ ಇದೆ. ಇವಾಗ ಏನಾಗಿದೆ ಅಂತಂದರೆ, ಈ 10 ರಾಷ್ಟ್ರಗಳ ಪಟ್ಟಿ ಕೊಟ್ಟನಲ್ಲ, ಈ 10 ರಾಷ್ಟ್ರಗಳ ಜೊತೆ ಒಪ್ಪಂದ ಆಗೋದ್ರೆ, ಅದರಲ್ಲಿ ಇನ್ನೊಂದೇನಾಗುತ್ತೆ ಅಂದರೆ, ಯುರೋಪಿಯನ್ ಯೂನಿಯನ್ ಜೊತೆ ಒಪ್ಪಂದ ಆಗಿದ್ರೆ 27 ರಾಷ್ಟ್ರಗಳು ಒಂದೇ ಇದಕ್ಕೆ ಬಂದ್ಬಿಡ್ತವೆ. ಅದ್ರ ಜೊತೆ ಬೇರೆ ಕೆಲವು ರಾಷ್ಟ್ರಗಳು, ಜಪಾನು, ಆಸ್ಟ್ರೇಲಿಯಾ, ಇಂಡಿಯಾ ಈ ಥರದ್ದೆಲ್ಲನೂ ಬಂದ್ಬಿಟ್ರೆ, ಆವಾಗ ಬೇರೆ ರಾಷ್ಟ್ರಗಳ ಜೊತೆ ಇರ್ತಕ್ಕಂಥ ವ್ಯಾಪಾರ ಭಾಳ ಕಡಿಮೆ, ಅದರ ಪರಿಣಾಮಗಳು ಭಾಳ ಕಡಿಮೆ, ಅದರಿಂದ ಆಗ್ತಕ್ಕ ಆರ್ಥಿಕ ಪರಿಣಾಮಗಳು ಕಡಿಮೆ. ಹಾಗಾಗಿ ಇದು ಇವಾಗ 2 ರಾಷ್ಟ್ರಗಳ, ಬಲಿಷ್ಠ ರಾಷ್ಟ್ರಗಳ ನಡುವಣ ಸಮರ ಆಗಿದೆ. ವಿಶ್ವ ಸುಂಕ ಸಮರದ ಬದಲು ಇದು ಅಮೆರಿಕಾ ಚೈನಾ ಸುಂಕ ಸಮರ ಅಂತ ಬೇಕಾದ್ರೆ ಇವಾಗ ನಾವು ಅದನ್ನು ಬದಲಾಯಿಸ್ಬೋದು, ಗೊತ್ತಾಯ್ತಾ? ಆ ಒಂದು ಘಟ್ಟದಲ್ಲಿ ಇದು ನಿಂತಿದೆ. ಆದರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ಪದ್ಯ ಬರುತ್ತೆ, ವಸಿಷ್ಠ ವಿಶ್ವಾಮಿತ್ರರ ಇದಾದ್ಮೇಲೆ ಅವರು ಹರಿಶ್ಚಂದ್ರನ ಸತ್ಯನಿಷ್ಠತೆಯನ್ನು ಇದು ಮಾಡ್ಬೇಕಾದ್ರೆ ಮೊದಲನೇ ಪದ್ಯದಲ್ಲಿ ಅವನು 3ನೇ ಇದರಲ್ಲಿ ಆಶ್ವಾಸದಲ್ಲಿ ಬರುತ್ತೆ, ಇದು 2 ಕೋಣಗಳು ಇದು ಮಾಡಿದರೆ ಅಲ್ಲಿರುವ ಗಿಡಗಳಿಗೆಲ್ಲನೂ ತೊಂದರೆ ಆಗುತ್ತೆ ಅಂತ. ಹೀಗೆ 2 ಬಲಿಷ್ಠ ರಾಷ್ಟ್ರಗಳ ನಡುವೆ ಮಧ್ಯೆ ಸಣ್ಣ ಭಾರತ ಬಿಡಿ ಬೇರೆ ಸಣ್ಣ ರಾಷ್ಟ್ರಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ಬೋದು ಅಂತ ಈಗ ಅನಿಸುತ್ತೆ. ಪ್ರಸ್ತುತ ಸುಂಕ ಸಮರ ಕದನ ವಿರಾಮದಿಂದಾಗಿ ಚೈನಾ ಹಾಗೂ ಅಮೆರಿಕ ದೇಶಗಳ ನಡುವೆ ಸೀಮಿತವಾಗಿದೆ. ಆದರೆ ಅದರ ದುಷ್ಪರಿಣಾಮ ಇತರ ದೇಶಗಳ ಅರ್ಥವ್ಯವಸ್ಥೆಯ ಮೇಲೆ ಆಗುವುದು ಖಂಡಿತ. ವಿನಿಯೋಜಕರು ಅನಿಶ್ಚಿತತೆ, ಚಂಚಲತೆ, ಅಸ್ಪಷ್ಟತೆ, ಸಂಕೀರ್ಣತೆ ಇರುವಾಗ ವಿನಿಯೋಜನೆಯನ್ನು ಮುಂದೂಡುತ್ತಾರೆ. ಹಾಗಾಗಿ ಬೆಳವಣಿಗೆಯ ಗತಿ ತಗ್ಗುತ್ತದೆ. ಅದನ್ನು ಆದಷ್ಟು ಬೇಗ ವ್ಯಾಪಾರ ಒಪ್ಪಂದಗಳು ಆಗಿ ಅಂತಾರಾಷ್ಟ್ರೀಯ ವ್ಯಾಪಾರ ವೃದ್ಧಿಸಿ ವಸುದೈವ ಕುಟುಂಬಕಂ ಎಂಬ ಉಪನಿಷತ್ ವಾಕ್ಯ ಆಚರಣೆಗೆ ಬರಲಿ. ಆಯಂ ನಿಜ ಪರೋವೇತಿ ಗಣನಾ ಲಘುಚೇತನಾಂ ಉದಾರಚರಿತಾನಾಂ ತ ವಸುದೈವ ಕುಟುಂಬಕಂ. ಇದು ಉಪನಿಷತ್ತಿನ ವಾಕ್ಯ. ಇದನ್ನು ಬೇರೆ ಬೇರೆ ಇದಕ್ಕೆ ಅರ್ಥಗಳು ಕೊಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದು, ಯಾರು ಸಣ್ಣವರೋ ಅವರು ಬೇರೆಯವರು, ನಮ್ಮವರಲ್ಲ ಇನ್ನೊಬ್ಬರು ಅಂತೇಳಿ ಪರಿಗಣಿಸ್ತಾರೆ. ಆದರೆ ಯಾರು ಉದಾರ ಚರಿತರೋ ಅವರು ಇಡೀ ವಿಶ್ವವೇ ನಮ್ಮ ಕುಟುಂಬ, ಎಲ್ಲರೂ ನಮ್ಮವರೇ ಅಂತ ಹೇಳಿ ಪರಿಭಾವಿಸ್ತಾರೆ ಅಂತ. ಬಹುಶಃ ಟ್ರಂಪ್ ಅವರು ಸಹ ಆ ಥರ ಪರಿಭಾವಿಸಿದ್ರೆ ಎಲ್ಲರೂ ನಮ್ಮವರೇ ಅಂತ ಹೇಳಿ ಅವರು ಇದಕ್ಕೊಂದು ನಾಂದಿ ಹಾಡ್ಬೋದು, ಇದಕ್ಕೆ ನಿಲ್ಲಿಸ್ಬೋದು ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟು ಮಾತ್ರ ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ನೋಡಿ, ಧನ್ಯವಾದಗಳು ಸರ್. ಸರ್ ಉಪನ್ಯಾಸ ನಿಮ್ದು ಮುಗೀತಲ್ಲ ಸರ್? ಕ್ವಶನ್ ಆನ್ಸರ್ ಕೊಡ್ಲಾ? ಜಾಸ್ತಿ ಆಯ್ತಾ? ಇಲ್ಲ ಪರವಾಗಿಲ್ಲ ಸರ್, ಕರೆಕ್ಟ್ ಆಗಿ 1 ಗಂಟೆ 5 ನಿಮಿಷ ಆಯ್ತು ನಿಮ್ದು. ಧನ್ಯವಾದಗಳು ಸರ್. ಅತ್ಯಂತ ವಿಶದವಾಗಿ ಈ ವಿಶ್ವ ಸುಂಕ ಸಮರದ ಬಗ್ಗೆ ನಮಗೆ ತಿಳಿಸಿದ್ದೀರಿ. ಇದರ ಎಷ್ಟೋ ಮಗ್ಗಲುಗಳನ್ನು ಕೂಡ ನಾವು ವಿಚಾರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ.
ಅದೆಲ್ಲವನ್ನು ಬಹಳ ಏನೋ ಸಿಸ್ಟಮ್ಯಾಟಿಕಲಿ ಅದನ್ನ ನಮ್ಮ ಮುಂದೆ ನೀವು ಇಟ್ಟಿದ್ದೀರಿ. ಈಗ ಪ್ರಶ್ನೆಗಳನ್ನು ಕೇಳ್ಬೋದು, ಯಾರಾದ್ರೂ ಪ್ರಶ್ನೆಗಳಿದ್ದಲ್ಲಿ. ಯಾರೋ ಒಬ್ರು ಕೈ ರೈಸ್ ಮಾಡಿದ್ದಾರೆ, ದಯವಿಟ್ಟು ಹೇಳಿ. ರವೀಂದ್ರನಾಥ್, ಬಹಳ ರಂಗನಾಥ್ ಅವ್ರು ತುಂಬಾ ಚೆನ್ನಾಗಿ ಬಹಳ ಆಳವಾದ ಅಧ್ಯಯನ ಮಾಡಿ ಇದನ್ನ ಬಗ್ಗೆ ನಮ್ಗೆ ಬಹಳ ವಿಶದವಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ನನ್ನ ಒಂದು ಸಣ್ಣ ಇದು, ಈ ಅಮೇರಿಕನ್ ಜನತೆ ಮೇಲೆ ಇದರ ಪರಿಣಾಮ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಏನಾದ್ರು ಚಿಂತನೆ ನಡೀತಾ ಇದೆಯಾ ಅಂತ, ಅಮೇರಿಕದಲ್ಲಿರುವ ಜನರಿಗೆ? ಸರ್, ಅಲ್ಲಿ ಪ್ರತಿಭಟನೆಗಳು ನಡೆದಿವೆ, ನನಗೆ ಗೊತ್ತಿರಾಗ ಪ್ರತಿಭಟನೆಗಳು ನಡೆದಿವೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿದೆ ಅಂದ್ರೆ 12 ರಾಜ್ಯಗಳು, ಒಕ್ಕೂಟದ 12 ರಾಜ್ಯಗಳು ಅಲ್ಲಿಯ ಅತ್ಯುಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಈ ಸುಂಕ ವಿಧಿಸೋದ್ರಿಂದ ನಮ್ಮ ಜನಗಳಿಗೆಲ್ಲ ತೊಂದರೆ ಆಗುತ್ತೆ, ಅದರಿಂದ ಇದನ್ನು ರದ್ದುಪಡಿಸಬೇಕು ಅಂತ ಒಂದು. ಎರಡನೇದೇನಾಗಿದೆ, ಇದುವರೆಗೂ ಇವರು ವಿಧಿಸತಕ್ಕಂಥ ಆದೇಶಗಳು ಏನಾಗಿದೆ ಎಲ್ಲನೂ ಕಾರ್ಯನಿರ್ವಾಹಕ ಆದೇಶಗಳು. ಇದಕ್ಕೆ ಯಾವುದಕ್ಕೂ ಸೆನೆಟ್ ಇಂದ ಅಥವಾ ಕಾಂಗ್ರೆಸ್ ಇಂದ ಯಾವುದೇ ವಿಧ ಸಮ್ಮತಿ ದೊರಕಿಲ್ಲ. ಅಲ್ಲಿ ಹೋದಾಗ ಚರ್ಚೆ ಆದಾಗ ಜನಪ್ರತಿನಿಧಿಗಳು ಏನನ್ನು ಹೇಳ್ತಾರೆ, ಅದರ ಪರಿಣಾಮ ಏನು ಅಂತ ಗೊತ್ತಿಲ್ಲ. ಈಗಾಗಲೇ ಪ್ರತಿಭಟನೆಗಳು ನಡೀತಾ ಇವೆ, ಹಾಗಾಗಿ ಅನಿಶ್ಚಿತತೆ ಇದ್ದೇ ಇದೆ. ನನ್ನ ಒಂದು ವ್ಯೂ ಏನಂದ್ರೆ, ಇದು ಅವರು ಅಮೆರಿಕಾದಲ್ಲಿ ಈಗ ತಾನೇ ಅಮೆರಿಕನ್ ಜನತೆಯ ಇಂದ ಬಹಳ ಒಳ್ಳೆ ಇದು ಮತಗಳು ಪಡೆದು ಗೆದ್ದಿದ್ದಾರೆ. ಈಗ ಅವ್ರ ವಿರುದ್ಧ ಅವರು ಏನು ಹೇಳಕ್ಕಂತೂ ಆಗೋದಿಲ್ಲ. ಆದ್ರೆ ಮೂಲಭೂತವಾಗಿ ಅವ್ರದ್ದು ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇರ್ಬೋದಾ ಅಂತ ನನ್ನ ಒಂದು ಗುಮಾನಿ. ಅಮೆರಿಕಾದವರು ಕನ್ಸಂಪ್ಷನ್ ಕಡಿಮೆ ಮಾಡೋದಕ್ಕೆ ಅವರು ಹೇಳೋದಕ್ಕೆ ಧೈರ್ಯ ಇಲ್ಲ. ಹಂಗಾಗಿ ಈ ತರ ಸುಂಕ ಸಮರ ಸಾರ್ಬಿಟ್ಟು ಅದರಿಂದ ಎಷ್ಟೋ ದೇಶಗಳಿಂದ ಆಮದಾಗೋ ಸರಕುಗಳು ಕಡಿಮೆ ಆಗತ್ವೆ. ಹಂಗಾಗಿ ಅವ್ರದ್ದು ಕನ್ಸಂಪ್ಷನ್ ಲೆವೆಲ್ಲು ಅಮೆರಿಕಾದವ್ರದ್ದು ಕಡಿಮೆ ಆಗ್ಬೋದಾ ಅನ್ನೋದು ಒಂದು ಗುಮಾನಿ. ಕಡಿಮೆ ಆದ್ರೆ ನಮ್ಗೆಲ್ಲ ತೊಂದರೆ ಇಲ್ಲ ಸರ್. ಅಲ್ಲ, ನಮಗ್ ತೊಂದರೆ ಸರಿ, ಬಟ್ ನಾ ಹೇಳೋದು ಆಂತರಿಕವಾಗಿ ಅವರ ಉದ್ದೇಶ, ಟ್ರಂಪ್ ಅವ್ರ ಉದ್ದೇಶ ಬಹುಶಃ ತಮ್ಮ ದೇಶದ ಕನ್ಸಂಪ್ಷನ್, ಅವ್ರದ್ದು ಅಡ್ವರ್ಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅನ್ನ ಇರೋದನ್ನ ಕಡಿಮೆ ಮಾಡಕ್ಕೆ 1100 ಇದು ಹೇಳಿದ್ರಲ್ಲ ನೀವು ಫಿಗರು, ಅದನ್ನ ಕಡಿಮೆ ಮಾಡಿಸೋದಕ್ಕೆ ಏನ್ ಮಾಡ್ಬೇಕು, ಅವ್ರದ್ದು ಕನ್ಸಂಪ್ಷನ್ ಕಡಿಮೆ ಮಾಡ್ಬೇಕಾಗತ್ತೆ. ಆ ಕನ್ಸಂಪ್ಷನ್ ಕಡಿಮೆ ಮಾಡೋದಕ್ಕೆ ಧೈರ್ಯವಾಗಿ ನೇರವಾಗಿ ಹೇಳ್ತಾ ಇಲ್ವೇನೋ ಅಂತ ನನ್ನ ಗುಮಾನಿ. ರಂಗನಾಥ್ ಸರ್, ನಿಮ್ ಮಾತು ಕೇಳ್ತಾ ಇಲ್ಲ. ರಂಗನಾಥ್ ಸರ್ ನಿಮ್ ವಾಯ್ಸ್ ಕೇಳ್ತಾ ಇಲ್ಲ, ಮ್ಯೂಟ್ ಆಗಿದೆ ಅಂತ ಕಾಣುತ್ತೆ. ರಂಗನಾಥ್ ಸರ್, ಮೈಕ್ ಆನ್ ಮಾಡ್ಕೊಳ್ಳಿ. ರಂಗನಾಥ್ ಸರ್ ಮೈಕ್ ಆನ್ ಮಾಡ್ಕೊಳ್ಳಿ. ಆತ್ಮನಿರ್ಭರತೆ ಮಾಡ್ಕೊಳ್ಳಿ, ಉತ್ಪಾದನೆ ಮಾಡಿ. ಸಮಸ್ಯೆ ಇದಾಗುತ್ತಲ್ಲ, ನೀವು ನಾನು ಹೇಳ್ತೀನಿ ಕೇಳಿ, ಜನಗಳನ್ನ ನೀವು ಕಡಿಮೆ ಮಾಡಿ ಉಪಯೋಗ ಅಂತ ಮಾಡಿದ್ರೆ ಮಾಡೋದಿಲ್ಲ, ಅದು ಬಹಳ ಕಷ್ಟ. ಅದರಲ್ಲೂ ಅಮೆರಿಕಾದಂತ ಮುಂದುವರೆದ ರಾಷ್ಟ್ರಗಳಲ್ಲಿ ನನ್ನ ದುಡ್ಡು ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ ಅಂತಾರೆ. ಅದನ್ನೆಲ್ಲ ನೀವು ಇದನ್ನ ವಸ್ತುಗಳ ಬಳಕೆಯನ್ನ ಕಡಿಮೆ ಮಾಡಿ ಅಂತ ಹೇಳಕ್ಕಲ್ಲ. ನೀವು ಬೆಲೆ ಜಾಸ್ತಿ ಮಾಡ್ತೀವಿ, ಅದರಿಂದ ತಾನಾಗಿ ಒಂಚೂರು ಕಡಿಮೆ ಆದ್ರೆ ಆದಾಯ ಬರುತ್ತೆ ನಿಮ್ಗೆ. ಸರಿ ಸರ್. ರವೀಂದ್ರ ಸರ್, ನೆಕ್ಸ್ಟ್ ಮಾಬಲ ಸರ್. ಮ್ಯೂಟ್ ಮಾಡಿದೆ ಸರ್. ರವೀಂದ್ರ ಸರ್ ಮ್ಯೂಟ್ ಆಗಿದೆ. ರಂಗನಾಥ್, ಅಭಿನಂದನೆಗಳು. ಬಹಳ ಸಾರ್ಥಕವಾದಂತ ಒಂದು ಉಪನ್ಯಾಸ, ಅಧ್ಯಯನಪೂರ್ಣವಾಗಿದೆ. ನಮಗೆ ಬೇಕಾದಷ್ಟು ವಿಷಯಗಳು ಗೊತ್ತಾಯ್ತು. ಇವತ್ತಿನ ತಿಂಗಳ ಬೆಳಕು ತುಂಬಾ ನಿಜವಾಗ್ಲೂ ಬೆಳಕನ್ನ ಚೆಲ್ಲಿದೆ. ಇದು ನನಗೆ 2 ಪ್ರಶ್ನೆಗಳು ಬರ್ತಾ ಇತ್ತು ತಲೆ ಮೇಲೆ. ರಷ್ಯಾ ಮತ್ತು ಉತ್ತರ ಕೊರಿಯಾಕ್ಕೆ ಅಮೆರಿಕದ ಅಧ್ಯಕ್ಷರು 10% ಸುಂಕ ವಿಧಿಸಿದ್ದಾರೆ, ಅವರು ಪಾರಸ್ಪರಿಕ ಸುಂಕ ವಿಧಿಸಿಲ್ಲ ಅಂತ ಹೇಳಿ. ಅಂದ್ರೆ ಅವ್ರ ಜೊತೆ ವ್ಯಾಪಾರ ವ್ಯವಹಾರ ಅಷ್ಟಿಲ್ವಾ ಅಂತ. ರಷ್ಯಾ ಮೇಲೆ ಯಾಕೆ ಒಂದು ಇದನ್ನ ತೋರಿಸಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ. ಆಮೇಲೆ ಎರಡನೇದು, ರೇರ್ ಮಿನರಲ್ಸ್ ಚೈನಾದವರು ಇವಾಗ ನಾವು ರಫ್ತು ಮಾಡಲ್ಲ ಅಂದ್ರೆ, ಆ ರೇರ್ ಮಿನರಲ್ಸ್ ಅಪರೂಪದ ಖನಿಜಗಳನ್ನ ರಫ್ತು ಮಾಡೋಕ್ಕೆ ಭಾರತವೂ ಸೇರಿದಂತೆ ಬಹಳಷ್ಟು ದೇಶಗಳು ಮುಂದಿದೆ. ರೇರ್ ಮಿನರಲ್ಸ್ ಮೇಲೆ ಏನು ನಿಷೇಧ ಚೈನಾದವರು ಹಾಕಿದ್ದಾರೆ ಅದು ಚೈನಾಕ್ಕೆ ವಿರೋಧವಾಗುತ್ತೆ ಅಂತಕ್ಕಂಥದ್ದು ಒಂದು ಸಂಗತಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಾಗುತ್ತೆ, ಚೀನಾದವರು ಎಷ್ಟು ದೂರ ಪ್ರಮಾಣ ಬಹಳ ಕಡಿಮೆ. ಹಾಗಾಗಿ ಏನಾದ್ರು ಗೊತ್ತಾ, ಅದರಿಂದ ಇವಾಗ ಏನ್ ಮಾಡ್ತಾರೆ, ಈ ತರ ಅಪರೂಪದ ಖನಿಜಗಳಿರೋದನ್ನ ಏನ್ ಮಾಡ್ತಾರೆ ಅಂದ್ರೆ 2-3 ವರ್ಷಗಳಿಗೆ ಬೇಕಾದಷ್ಟನ್ನ ದಾಸ್ತಾನು ಇಟ್ಕೊಳ್ತಾರೆ. ಯಾಕಂದ್ರೆ ಇದು ಬೆಲೆ ಜಾಸ್ತಿ ಇರೋದಿಲ್ಲ.
ಸಿಗೋದಿಲ್ಲ ಅಂತ ಗೊತ್ತಿರೋದ್ರಿಂದ ಅಪರೂಪವಾಗಿರೋದ್ರಿಂದ ಅವ್ರ ಹತ್ರ ಸಾಕಷ್ಟು ದಾಸ್ತಾನು ಇರುತ್ತೆ. 2-3 ವರ್ಷ ಇವ್ರು ಕೊಡದೇ ಇದ್ರು ನಡೆಯುತ್ತೆ ಒಂದು. ಆಮೇಲೆ ಎಲ್ಲ ಅಪರೂಪದ ಖನಿಜಗಳು ಬೇರೆ ದೇಶಗಳಲ್ಲಿ ಅಷ್ಟು ಸುಲಭ ಸಿಗೋದು, ಅದು ಅಪರೂಪ ಅಂತ ಯಾಕನ್ಬೇಕು? ಸಿಗುತ್ತೆ ಒಂದು. ಆಮೇಲೆ ಇನ್ನೊಂದು ಪರ್ಯಾಯಗಳಿವೆ ಅನ್ನೋದನ್ನು ಯೋಚಿಸುತ್ತವೆ. ಇವಾಗ ಮುಂದುವರೆದ ದೇಶಗಳು ಏನ್ ಮಾಡ್ತಾರೆ, ತಂತ್ರಜ್ಞಾನ ಇರೋದ್ರಿಂದ ಇದು ನಮ್ಗೆ ಸಿಕ್ಕದೆ ಹೋದ್ರೆ ಬೇರೆ ಏನನ್ನಾರು ಉಪಯೋಗಿಸಿ ಇದನ್ನ ಮಾಡ್ಬೋದಾ ಅನ್ನೋದನ್ನ ಯೋಚನೆ ಮಾಡ್ತೇವೆ. ಆ ಒಂದು ಸೌಲಭ್ಯ ಅವ್ರಿಗಿದೆ. ಅವರು ಹೊಸ ಆವಿಷ್ಕಾರ ಮಾಡಿ ಇದು ಇಲ್ದಿರಾನೆ ಬೇರೆ ಇನ್ಯಾವುದಾದ್ರು ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಇದ್ರ ಮೌಲ್ಯ ಬಹಳ ಕಡಿಮೆ ಇದೆ. ಇವಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ, ಇವಾಗ ಯುಕ್ರೇನ್ ಇದೆಯಲ್ಲ, ಯುಕ್ರೇನ್ ಮೇಲೆ ಇವಾಗ ಬಹಳ ಬಿಗಿ ಹಿಡಿತಾ ಇದೆ ಅಮೆರಿಕಾದ್ದು. ಇವಾಗ ಚೈನಾದಲ್ಲಿ ಕೊಡ್ತಿಲ್ಲ ಅಂದ್ರೆ ಯುಕ್ರೇನ್ ಅಲ್ಲಿ ಏನ್ ಸಿಗುತ್ತೋ ಅದು ನಾನು ಎತ್ಕೋತೀನಿ ಅಂತ ಹೇಳಿ. ಹೌದು ಹೌದು. ಆಮೇಲೆ ಅಮೆರಿಕಾದಲ್ಲಿ ರಷ್ಯಾ ಮತ್ತು ಉತ್ತರ ಕೊರಿಯಾಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಸ್ತು, ಅದಕ್ಕೆ ಕೇಳಿದೆ. ಇನ್ನೊಂದು ಪ್ರಶ್ನೆ ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್, ರಾಜಕೀಯವಾಗಿ ಬೇಕಾದಷ್ಟು ಮೇಲ್ನೋಟಕ್ಕೆ ಕೆಲವೆಲ್ಲ ಕಾಣೋ ತರ ಕಾಣುತ್ತೆ. ಇವಾಗ ಚೈನಾ ಜೊತೆನೆ ಮಾತುಕತೆ ನಡೀತಿದೀವಿ ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ಇಲ್ಲ ರೀ, ನಾವ್ಯಾಕೆ ಹೋಗೋಣ, ಮಾತು ಇಲ್ಲ ಕಥೆನೂ ಇಲ್ಲ ಅಂತ. ಮತ್ತೆ ಅಮೆರಿಕ ದೇಶದ ಸಾಲ ಪತ್ರಗಳಲ್ಲಿ ಚೀನಾ ದೇಶನೂ ಕೂಡ ಅಧಿಕೃತವಾಗಿ ಬೇಕಾದಷ್ಟು ಸಾಲ ಪತ್ರಗಳನ್ನು ತಗೊಂಡಿದ್ದಾರೆ. ಇದು ಕೂಡ ಅವ್ರು ಆಟ ಆಡ್ಬೋದಲ್ಲ? ಅಲ್ಲ, ಇದು ಮುಂದೆ ಏನಾಗುತ್ತೆ ಅನ್ನೋದು ಇವಾಗ ಅನಿಶ್ಚಿತತೆ ಇದೆ ಸರ್. ಇದು ಬಹಳ ಸಂಕೀರ್ಣವಾದ ವಿಷಯ. ಇದ್ರ ಬಗ್ಗೆ ಈಗಲೇ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಇನ್ನೂ ಇವರು 3 ತಿಂಗಳಾಗಿದೆ ಅಷ್ಟೇ, ಜನವರಿ 20ರಿಂದ. ಇನ್ನ 48ರಲ್ಲಿ ಇನ್ನ 45 ತಿಂಗಳಿದೆ ಅಧಿಕಾರ. ತಿಂಗಳ ಬೆಳಕು ಬಹಳ ಬೇಗ ಮಾಡ್ಬಿಟ್ರೆ ನಾವು ರವಿ ಕುಸ್ಬಿ ಅವರು. ಧನ್ಯವಾದಗಳು. ಮಾಮಲ ಸರ್, KN ಮಾಮಲ ಸರ್ ಅವರು, ಆಮೇಲೆ ಚಂದ್ರಶೇಖರ್ ಸರ್. ಚಂದ್ರಶೇಖರ್ ಸರ್ ನೀವೇ ಕೇಳಿ. ಮಾಮಲ ಸರ್ ಕಾಣ್ತಾ ರೈಸ್ ಮಾಡಿದ್ದಾರೆ ಬಟ್ ಕಾಣ್ತಾ ಇಲ್ಲ. ನೀವೇ ಕೇಳಿ ಸರ್. ಈ ಸುಂಕ ಸಮರದ ಬಿಸಿ ಇನ್ನು ಬಹಳ ತಟ್ಟಿಲ್ಲ ಅಂತಲೇ ಅನ್ಸುತ್ತೆ. ಅದಕ್ಕೆ ನಾವು ಸಿದ್ಧರಾಗಿರ್ಬೇಕಾಗತ್ತೆ ಬಹುಶಃ ಅಷ್ಟೇ. ಯಾಕೆಂದ್ರೆ ಇನ್ನೂ ಬಿಸಿ ತಟ್ಟಿಲ್ಲ ಭಾರತಕ್ಕಂತೂ. ಬಹುಶಃ ನಮ್ಮ ಕುತೂಹಲ ಭಾರತದ ಮೇಲೆ ಇದ್ರ ಪರಿಣಾಮ ಏನಾಗ್ಬಹುದು ಅನ್ನೋದು ಒಂದು ಕುತೂಹಲ ಇದೆ. ಸದ್ಯಕ್ಕೆ ಬಿಸಿ ತಟ್ಟಿಲ್ಲ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಎರಡನೇ ಅಂಶ ನಾನು ಗಮನಿಸಿದ್ದೇನೆಂದ್ರೆ, ಅಮೆರಿಕದ ಷೇರು ಮಾರುಕಟ್ಟೆ ಕುಸಿದಾಗ ಬೆದರದ ಟ್ರಂಪ್ ಅವರು ಬಾಂಡ್ ಮಾರುಕಟ್ಟೆ ಕುಸಿದಾಗ ತಕ್ಷಣ ಅವರು ಕಾರ್ಯಪ್ರವೃತ್ತರಾಗಿದ್ದು ಒಂದು ರೀತಿಯ, ಅದು ಬಹುಶಃ ನಮಗೆ ಅಮೆರಿಕದ ಬಾಂಡ್ ಮಾರುಕಟ್ಟೆಯ ಒಂದು ನಿಮ್ಮ ಉಪನ್ಯಾಸ ಹೇಳಿದ್ರಲ್ಲ ನಾನು ಸರಿಯಾಗಿ ಗಮನಿಸಲಿಲ್ಲ. ಅದು ನಿಜವಾದ ಕುತೂಹಲದ ವಿಷಯ. ಶೇರ್ ಮಾರ್ಕೆಟ್ಗೆ ಅವರು ಪ್ರತಿಕ್ರಿಯಿಸಲಿಲ್ಲ ಅದು ಕುಸಿದಾಗ, ಆದ್ರೆ ಬಾಂಡ್ ಮಾರ್ಕೆಟ್ ಆದಾಗ ಮಾತ್ರ ತಕ್ಷಣ ಮಾಡಿದ್ರೆ ಇದೊಂದು ಆಶ್ಚರ್ಯ. ಇನ್ನು ಬಿಸಿ ತಟ್ಟಿಲ್ಲ ಅಂತಲೇ ನಾನು ಅನ್ಕೋತೀನಿ. ನನ್ನ ಅಭಿಪ್ರಾಯ ತಪ್ಪಿದ್ರೂ ಇರ್ಬೋದು. ಭಾರತದ ಮೇಲೆ ಏನ್ ಪರಿಣಾಮ ಅನ್ನೋದು ನನ್ನ ಒಂದು ಮುಖ್ಯವಾದ ಪ್ರಶ್ನೆ. ಅಲ್ಲ, ಭಾರತದ ಮೇಲೆ ಪರಿಣಾಮದ ಬಗ್ಗೆ ನಾನು 2-3 ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಒಂದೇನಾಗುತ್ತೆ ಅಂದ್ರೆ, ಬೇರೆ ದೇಶಗಳ ರಫ್ತು ಕಡಿಮೆ ಆಗಿ ನಮ್ಮ ರಫ್ತು ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಆಗಬಹುದು. ಒಂದು, ಇವಾಗ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಇದರ ಪ್ರಕಾರ ಏನು ಅಂದ್ರೆ 6.3 ಬೆಳವಣಿಗೆಯ ದರ ಇದೆಯಲ್ಲ, ಅದು ವಿಶ್ವದ ಎಲ್ಲಾ ದೇಶಗಳಿಗಿಂತ ಅತಿ ಹೆಚ್ಚು ಬೆಳವಣಿಗೆಯ ದರ. 6.5ರಿಂದ 6.3 ಬಂದಿದ್ವಿ. ಒಂದು. ಎರಡನೇದೇನು ಅಂದ್ರೆ, ಇವಾಗ ನಾವು ಮಾತುಕತೆ ನಡೆಸಿರೋದು ನಮ್ಮಲ್ಲಿ ಹೋಗ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇದು ಎಂಥದ್ದು, ವಾಹನಗಳ ಬಿಡಿ ಭಾಗಗಳು, ಆಮೇಲೆ ಔಷಧಿ. ಈ ಔಷಧಿ ಮೇಲೆ ಹೆಚ್ಚಿನ ಸುಂಕ ವಿಧಿಸೋದು ಸ್ವಲ್ಪ ಕಷ್ಟ, ಆಯ್ತಾ. ಎರಡನೇದೇನು ಅಂದ್ರೆ, ನಾವು ಅವರಿಂದ ಅವ್ರು ಕೇಳ್ತಿರೋದು ಕೃಷಿ ಉತ್ಪನ್ನಗಳು ಕೇಳ್ತಾ ಇದ್ದಾರೆ, ನಾವು ಬೇಡ ಆಗೋದಿಲ್ಲ ಅಂತ ಹೇಳ್ತಾ ಇದೀವಿ. ವಾಹನಗಳಿಗೆ ಇವಾಗಲೇ ನಾವು ಕಡಿಮೆ ಮಾಡಿದೀವಿ. ಹಾಗಾಗಿ ಅಂತ ದೊಡ್ಡ ಪರಿಣಾಮ ಏನಾಗ್ಲಾರ್ದು ಅಂತ ಇದು. ಯಾಕಂದ್ರೆ ನಾವಿಬ್ರು ಒಂದೇ ಸೈಡ್ ಅಲ್ಲಿ ಇದೀವಿ, ಅದು ಬಹಳ ಮುಖ್ಯ. ಇವಾಗ ಕೊರತೆನಲ್ಲಿ ಇರೋಲ್ಲ, ಅವ್ರು ಮೊದಲನೆಯವರು, ನಾವು ಎರಡನೇಯವರು. ಅದು. ಆಮೇಲೆ ಬಾಂಡ್ ಮಾರುಕಟ್ಟೆ ನಾನು ಸ್ಪಷ್ಟವಾಗಿ ಹೇಳಿದೆ. ಬಾಂಡ್ ಮಾರುಕಟ್ಟೆ ಏನಾಗುತ್ತೆ ಅಂದ್ರೆ, ಅಮೆರಿಕನ್ ಸರ್ಕಾರ ಎತ್ತಬೇಕಾದ ಸಾಲುಗಳಿದೆಯಲ್ಲ, ಇವಾಗ ಅಮೆರಿಕನ್ ಬಾಂಡ್ ಮಾರುಕಟ್ಟೆಯಲ್ಲಿ ಎಷ್ಟು ಜನ ವಿನಿಯೋಜನೆ ಮಾಡಿದ್ದಾರೆ, ಬಹಳಷ್ಟು ವಿದೇಶಿಯರು ಇದ್ದಾರೆ. ಅದರಲ್ಲಿ ನಾನು ಎಲ್ಲೋ ಓದಿದ ಪ್ರಕಾರ ಏನಂದ್ರೆ, 3/1 ಭಾಗ ಖಾಸಗಿ ವಿನಿಯೋಜಕರು. ಸರ್ಕಾರ ವಿನಿಯೋಜನೆ ಖಾಸಗಿ ವಿನಿಯೋಜಕರು ಮೊದಲು ಹೊರಟೋಗ್ತಾರೆ. ಅವ್ರನ್ನ ಏನು ಮಾಡೋಕ್ಕಲ್ಲ. ಟ್ರಂಪ್ ಗಿಂಪ್ ಅವರೆಲ್ಲ ನಂದು ಉಳಿದ್ರೆ ಸಾಕಪ್ಪ ಅಂತ ಮುಂಚೆ ಹೋಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಮುಂದೆ ಸಾಲ ಎತ್ತೋದು ಅವರಿಗೆ ಕಷ್ಟ ಆಗುತ್ತೆ. ಹೆಚ್ಚು ಬೆಲೆ ತರಬೇಕಾಗತ್ತೆ, ಹೆಚ್ಚು ಬಡ್ಡಿ ದರ ಕೊಡ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಅವರು ತಕ್ಷಣ ಅದರಲ್ಲಿ ಕ್ರಮ ತಗೊಂಡ್ರು ಅಂತ. ಸರಿ, ಧನ್ಯವಾದ.
ಮಾಬಲ ಸರ್ ಇದ್ದೀರಾ? ರಂಗನಾಥ್, ಬಹಳ ಮಾಹಿತಿ ಪೂರ್ಣವಾದ ಉಪನ್ಯಾಸ, ಬಹಳ ಉಪಯುಕ್ತ ವಿಷಯಗಳು ತಿಳಿತು. ಆದ್ರೆ ಇಲ್ಲಿ ವಿಶ್ವ ವ್ಯಾಪಾರ ಸಂಸ್ಥೆಯ ಪಾತ್ರ ಏನು ಇಲ್ಲ, ನಿಯಂತ್ರಣದಲ್ಲಾಗ್ಲಿ ಇದರ ನಿರ್ಬಂಧಗೊಳಿಸೋದ್ರಲ್ಲಿ ಏನು ಅವರ ಪಾತ್ರ ಇಲ್ಲವಾ ಇವಾಗ? ಈ ತರ ಬೇಕಾಬಿಟ್ಟಿ ಇದೆ. ವಿಶ್ವ ವ್ಯಾಪಾರ ಸಂಸ್ಥೆ ಇದೆ, ಆದ್ರೆ ಇಲ್ಲ. ಎರಡನೇದು ಏನಂದ್ರೆ ವಿಶ್ವ ವ್ಯಾಪಾರ ಸಂಸ್ಥೆಗೂ ಬೇರೆ ಇದಕ್ಕೂ ಏನು ಅಂದ್ರೆ ಅವರು ತಮ್ಮಷ್ಟಕ್ಕೆ ತಾವೇ ಯಾವುದೇ ಇದಕ್ಕೂ ವಿವಾದಗಳಿಗೂ ಬರೋದಿಲ್ಲ. ಇವಾಗ ಯಾವ್ದಾದ್ರು ಒಂದು ಇದರಿಂದ ನಮಗೆ ತೊಂದರೆ ಆಗಿದೆ ಈ ನೀತಿಯಿಂದ ಅಂತ ಹೇಳಿ ಯಾವುದೇ ಒಂದು ದೇಶ ಅವರಿಗೆ ದೂರು ಕೊಟ್ರೆ ಅವಾಗ ಅವ್ರೇನ್ ಮಾಡ್ತಾರೆ, ಒಂದು ಸಮಿತಿಯನ್ನ ನೇಮಿಸಿ ಆ ಸಮಿತಿ ಇವರ ದೂರುಗಳನ್ನ ಪರಿಶೀಲಿಸುತ್ತೆ. ಎರಡು ದೇಶಗಳನ್ನ ಕರೆದು ಮಾತುಕತೆ ನಡೆಸಿ ಅವ್ರ ಜೊತೆ ಯಾರು ತಪ್ಪಿದೆ, ನೀವೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದು ಕೊಡುತ್ತೆ. ಆ ತೀರ್ಪಿನ ಮೇಲೆ ಮತ್ತೆ ನೀವು ಇದು ಮಾಡ್ಬೋದು, ಮೇಲ್ಮನವಿ ಮಾಡ್ಬೋದು. ಅವಾಗ ಇನ್ನೊಂದು ಸಮಿತಿ ಮಾಡುತ್ತೆ. ಆ ಥರ ಇದೆ, ವ್ಯವಸ್ಥೆ ಇದೆ, ಅದಿನ್ನೂ ತಲೆ ಹಾಕಿಲ್ಲ. ಇವಾಗ ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ಬೇಕಂದ್ರೆ 3 ವರ್ಷದಿಂದ ನಡೀತಿರೋ ಯುಕ್ರೇನ್ ರಷ್ಯನ್ ಇದ್ರ ಬಗ್ಗೆನೇ ವಿಶ್ವಸಂಸ್ಥೆ ಏನು ಮಾಡೋಕ್ಕಾಗಿಲ್ಲ. ಆ ಥರ ವ್ಯಾಪಾರ ಸಂಸ್ಥೆಗೆ ಇನ್ನೂ ಅಧಿಕಾರ ಇದೆ, ಅಂದ್ರೆ ಇನ್ನೂ ಪ್ರವೇಶ ಮಾಡಿಲ್ಲ ಅವರು ಅಷ್ಟೇ. ವಾಣಿಜ್ಯ ಸಂಸ್ಥೆಯಿಂದ ನಾನು ಆಚೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಹೋದ್ಸತಿನೇ. ಅವರು ಬರೀ ಈ ತರ ಬೇರೆಯವ್ರ ಪರ ಇದ್ದಾರೆ, ನಮ್ಮ ಪರ ಇಲ್ಲ. ಯಾಕಂದ್ರೆ ವಿಶ್ವ ವಾಣಿಜ್ಯ ಸಂಸ್ಥೆಯಲ್ಲಿ ಏನಿದೆ ಅಂತಂದ್ರೆ ಪ್ರತಿ ದೇಶಕ್ಕೂ ಒಂದು ಓಟೇ ಇರೋದು. ದೊಡ್ಡ ದೇಶಕ್ಕೆ ಜಾಸ್ತಿ ಓಟು, ಕಮ್ಮಿ ದೇಶಕ್ಕೆ ಕಮ್ಮಿ ಓಟು, ಆ ಥರ ಇಲ್ಲ. ಹಾಗಾಗಿ ಅದು ಬಹುಶಃ ಹೆಚ್ಚು ಕಮ್ಮಿ ಒಂಥರ ಶಿಫಾರಸು ಮಾಡುವ ಇದಾಗುತ್ತೆ ಹೊರತು ಕ್ರಮ ತಗೊಳ್ಳೋ ಅವ್ರ ಥರ ಏನಿಲ್ಲ ಸರ್, ಅಧಿಕಾರವಿಲ್ಲ. ಇವಾಗಲೇ ಹೇಳಿದ್ದಾರೆ, ಅದು ಚೈನಾದವರು ಹೇಳಿದ್ದಾರೆ, ನಾವು ದೂರು ಕೊಡ್ತೀವಿ ವಿಶ್ವ ವಾಣಿಜ್ಯ ಸಂಸ್ಥೆಗೆ ಅಂತ ಹೇಳಿ. ಧನ್ಯವಾದ. ಜಗನ್ನಾಥ್ ಸರ್, ಜಗನ್ನಾಥ್ ಸರ್. ಸರ್, ಬಹಳ ಚೆನ್ನಾಗಿ ಮಾತಾಡಿದ್ರಿ, ವಿಷಯಗಳನ್ನ ತುಂಬಾ ಚೆನ್ನಾಗಿ ನೀವು ನಿವೇದನೆ ಮಾಡಿದ್ರಿ. ಬಹಳ ಸಂತೋಷ ಆಯ್ತು ನಂಗೆ. ಇದ್ರ ಬಗ್ಗೆ ನಾನು ಒಂದು ಲೇಖನ ಬರೆದಿದ್ದೀನಿ, ಅದು ಮುಂದಿನ ವಾರ ಕರ್ಮವೀರದಲ್ಲಿ ಬರುತ್ತೆ. ಆದ್ರೆ ನೀವು ಒಂದು ಮಾತು ಹೇಳಿದ್ರಿ, ದೊಡ್ಡ ದೇಶಕ್ಕೆ ದೊಡ್ಡ ತೊಂದರೆಗಳು ಇರುತ್ತೆ ಅಂತ. ಬಹಳ ಸೂಕ್ತವಾದ ಮಾತದು, ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು. ಆನೆ ಕಷ್ಟ ಆನೆಗೆ ಸರ್, ಇರುವೆ ಕಷ್ಟ ಇರುವೆಗೆ. ಎಲ್ಲರೂ ಯಾರ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ನಿಮ್ಮ ಕೈ ಎತ್ತಿ, ಆ ಪ್ರಶ್ನೆಗಳ ಅವಕಾಶ ಕೊಡ್ತೀವಿ. ಇಲ್ಲಾಂದ್ರೆ ನಾನು ಕಾರ್ಯಕ್ರಮದ ಕೊನೆಯ ಗುಣವಂಶ ಅವರು ಕೇಳಿ ಸರ್. ಸರ್, ಇವಾಗ ಶೇರ್ ಮಾರುಕಟ್ಟೆ ಕುಸಿದಾಗಲೆಲ್ಲ ಚಿನ್ನದ ಬೆಲೆ ಏರುತ್ತೆ. ಹಾಗೆ ಶೇರ್ ಮಾರ್ಕೆಟ್ ಮತ್ತೆ ಚೇತರಿಸಿಕೊಂಡ ಮೇಲೆ ಚಿನ್ನದ ಬೆಲೆ ಸ್ಟೆಬಿಲೈಸ್ ಆಗುತ್ತೆ. ಸೊ ಇವೆರಡಕ್ಕೆ ಇರುತ್ತೆ, ಅದು ಭದ್ರತೆ ಕೊಡೋದಕ್ಕೆ ಚಿನ್ನ ಬೆಲೆ ಜಾಸ್ತಿ ಆಗುತ್ತಾ? ಯಾಕಂದ್ರೆ ಈ ಪ್ಯಾಟರ್ನ್ ನಾನು ಗಮನಿಸ್ತಾ ಬಂದಿದ್ದೀನಿ ಬಹಳ ವರ್ಷಗಳಿಂದ. ಶೇರು ಮಾರ್ಕೆಟ್ ಕುಸಿದಾಗಲೆಲ್ಲ ಚಿನ್ನದ ಬೆಲೆ ಏರುತ್ತೆ. ಸೊ ಇದಕ್ಕೆ ನೀವು ಕೊಡುವಂತ ವ್ಯಾಖ್ಯಾನ ಏನಾದ್ರು ಇದೆಯಾ? ಸರ್, ಏನಿಲ್ಲ ಸರ್. ಇವಾಗ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಸುಭದ್ರ ಆಸ್ತಿಗಳು ಅಂತ ಯಾವ್ದನ್ನ ಕರಿತೀವಿ ಅಂತ, ಅದರ ಬೆಲೆ ಚಂಚಲತೆ. ಇವಾಗ ಬೇರೆ ಎಲ್ಲ ಇಳಿತಾ ಇದೆ, ಏರ್ತಾ ಇದೆ, ನನಗೆ ಆ ಒಂದು ಇದು ಬೇಡ, ಆ ಒಂದು ನಷ್ಟ ಸಂಭಾವ್ಯತೆ ಬೇಡ ಅಂದ್ರೆ ನೀವು ಯಾವುದ್ರ ಬೆಲೆ ಏರಲ್ವೋ ಅದಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ. ಆ ಬೇಡಿಕೆ ಜಾಸ್ತಿ ಆದಾಗ ಬೆಲೆ ಹೆಚ್ಚಾಗುತ್ತೆ. ಯಾಕಂದ್ರೆ ಪೂರೈಕೆ ಏನು ಜಾಸ್ತಿ ಆಗಲ್ಲ, ಪೂರೈಕೆ ಅಷ್ಟೇ ಇರುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ. ಬೇಡಿಕೆ ಜಾಸ್ತಿ ಆದಾಗ ಬೆಲೆ ಹೆಚ್ಚಾಗುತ್ತೆ. ಈ ಮಾರುಕಟ್ಟೆ ಬೆಲೆಗಳಿದೆಯಲ್ಲ ಸರ್, ಅದು ಬಹಳ ಬಲಿಷ್ಠವಾದ್ದು. ಇವಾಗ ಟ್ರಂಪ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಯಾರೇ ಆಗ್ಬೋದು, ಮಾರುಕಟ್ಟೆ ಅವರ ಯಾವ ನಿರ್ಧಾರಗಳನ್ನು ಎಲ್ಲ ನಿರ್ಧಾರಗಳನ್ನು ಅಲ್ಲಾಡ್ತಿರುತ್ತೆ. ಮಾರುಕಟ್ಟೆ ಬೆಲೆಗಳಿದೆಯಲ್ಲ ಬಹಳ ಇದು ಬೇಡಿಕೆ ಮತ್ತು ಪೂರೈಕೆಯ ಮೇಲೆ ಅವನು ತೀರ್ಮಾನ ಆಗುವುದು. ಓಹೋ, ಹಾಗೆ. ಅದೇ ಶೇರ್ ಮಾರುಕಟ್ಟೆ ಜಾಸ್ತಿ ಆದಾಗ ಅದು ಚಿನ್ನದ ಬೆಲೆ ಅಷ್ಟಾಗಿ ಏರೋದಿಲ್ಲ. ಏನಾಗುತ್ತೆ ಅಂದ್ರೆ ಜನ ಏನ್ ಮಾಡ್ತಾರೆ, ಚಿನ್ನದಕ್ಕೆ ಬೇಡಿಕೆ ಕಮ್ಮಿ ಆಗುತ್ತೆ, ಅವರು ಇದರಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ವಿನಿಯೋಜನೆ ಮಾಡ್ತಾರೆ. ಸರಿ ಸರಿ ಸರಿ. ಅವಾಗ ಶೇರುಗಳ ಬೆಲೆ ಜಾಸ್ತಿ ಆಗುತ್ತೆ. ಅಲ್ಲಿ ಯಾವಾಗ ಚಂಚಲತೆ ಇತ್ತು ಅವಾಗ ಅದನ್ನ ದುಡ್ಡು ತಗೊಂಡು ಇಲ್ಲಿ ಚಿನ್ನದಕ್ಕೆ ಬೇಡಿಕೆ ಮಾಡ್ತಾನೆ, ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಓಹೋ, ಆ ರೀತಿ. ರಂಗನಾಥ್, ಒಂದು ಮನವಿ, ಲೇಖನ ಬರೆದಿದ್ದೀರಾ ಅಂತ ಕಾಣಿಸುತ್ತೆ. ದಯವಿಟ್ಟು ಲೇಖನ ವೇದಿಕೆಯಲ್ಲಿ ಹಾಕಿ ಅಲ್ಲೊಂದು ಸ್ವಲ್ಪ ಓದ್ಬಿಟ್ಟು ನಿಧಾನವಾಗಿ ಅರಗಿಸ್ಕೊಂತೀವಿ ಕೆಲವು ವಿಚಾರಗಳನ್ನ. ನಮ್ಮ ವೆಬ್ಸೈಟ್ಗೆ ಹಾಕೋಣ ಈ ಲೇಖನ. ಸುಲಭ ಇಲ್ಲ, ನಾನು ಲೇಖನ ಬರ್ದಿಲ್ಲ ಸರ್, ನಾನು ಬರೀ ಒಂದು ಪವರ್ ಪಾಯಿಂಟ್ ಮಾಡಿದ್ದೀನಿ. ಪವರ್ ಪಾಯಿಂಟ್ ಮಾಡಿದ್ದೀನಿ, 20 ಸ್ಲೈಡ್ ಇರೋದು ಒಂದು. ಎರಡನೇದು, ಈ ಲೇಖನವನ್ನ ಬರೀಲಿಕ್ಕೆ ನಾನು ಮುಖ್ಯವಾಗಿ ಉಪಯೋಗಿಸ್ಕೊಂಡಿದ್ದು ಇತ್ತೀಚಿನ ಇಂಡಿಯಾ ಟುಡೇ ಇದು ಇಂಡಿಯಾ ಬಿಸ್ನೆಸ್ ಇಂಡಿಯಾ ಬಿಸ್ನೆಸ್ಸು ಇದು, ಜೊತೆಗೆ ಎಕನಾಮಿಕ್ ಟೈಮ್ಸು, ಆಮೇಲೆ ಒಂದು ಪುಸ್ತಕ ಇಂಟರ್ನ್ಯಾಷನಲ್ ಫಾರಿನ್ ಟ್ರೇಡ್ ಅಂತೇಳಿ. ಸೊ 3 ಇದು, ಜೊತೆಗೆ ಇತ್ತೀಚಿನ ಕೆಲವು
ಲೇಖನಗಳು. ಆಯಿತಾ. ಜೊತೆಗೆ ನಿನ್ನೆ ದಿನ ನಮ್ಮ ಗುರುರಾಜ್ ಶಾಸ್ತ್ರಿಗಳು ನನ್ನ ಮನೆಗೆ ಬಂದು ಇದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು ಇದರಲ್ಲಿ ಅನ್ನೋದು ಹೇಳಿ ಅವ್ರು ಕೂತ್ಕೊಂಡು ಹೇಳಿಕೊಟ್ಟು ಹೋದರು. ಇಲ್ಲದೇ ಇದ್ದರೆ ಆ ಸ್ಲೈಡ್ಗಳು ಬರ್ತಾ ಇರಲಿಲ್ಲ ಅಲ್ಲಿ. ಅದಕ್ಕಾಗಿ ಅವ್ರು ನನ್ನ ವಿಶೇಷ ಕೃತಜ್ಞತೆಗಳು. ಧನ್ಯವಾದಗಳು ಸರ್. ಬೇರೆ ಯಾರು ಪ್ರಶ್ನೆ ಕೇಳೋದಿಲ್ಲ ಅಂದ್ರೆ ನಾವು ಕಾರ್ಯಕ್ರಮದ ಕೊನೆಯನ್ನ ತಲುಪಕ್ಕೆ ಇಷ್ಟಪಡ್ತೀವಿ. ಸೊ ಇವತ್ತು ಅತ್ಯಂತ ಏನು ವಿದ್ಯುತ್ಪೂರ್ವವಾದಂತಹ ಒಂದು ಭಾಷಣವನ್ನು ಕೊಟ್ಟಿದ್ದಾರೆ. ನಾನು ರೇಣುಕಾ ದೇಸಾಯಿ ಅವರಿಗೆ ವಂದನಾರ್ಪಣೆಯನ್ನ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ. ತಿಂಗಳ ಬೆಳಕು ವಿಶೇಷ ಕಾರ್ಯಕ್ರಮ ವಿಶ್ವಕರ ಸಮರ ಸಂಪನ್ನಗೊಂಡಿದೆ. ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಟಿ.ಕೆ. ರಂಗನಾಥ್ ನಮ್ಮ ಹಿರಿಯ ಸಹೋದ್ಯೋಗಿಗಳು ಮತ್ತು ಅವರು ಅನೇಕ ಸ್ತರಗಳಲ್ಲಿ ಕೆಲಸ ನಿರ್ವಹಿಸಿದ್ದಲ್ಲದೆ ಬ್ಯಾಂಕಿನಲ್ಲಿ ಕೆಲಸ ನಿರ್ವಹಿಸಿದ್ದಲ್ಲದೆ ಹೊರದೇಶದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಫಾರಿನ್ ಬ್ರಾಂಚ್ನಲ್ಲಿ ಸುದೀರ್ಘ 6 ವರ್ಷ ಸೇವೆ ಮಾಡಿದ್ದು ಇಂತಹ ಸೆಲೆಕ್ಷನ್ ಬ್ಯಾಂಕಿನಲ್ಲಿ ಕ್ರೀಮ್ ಆಫೀಷಿಯಲ್ಸ್ ಕಳಿಸುತ್ತದೆ. ಇಂದಿನ ವಿಷಯವನ್ನು ಅವರು ಎಷ್ಟೊಂದು ಸರಳವಾಗಿ ಅದು ಕನ್ನಡದಲ್ಲಿ ಎಲ್ಲರಿಗೂ ತಿಳಿಯುವಂತೆ ವಿವರಿಸಿದ್ದು ನೋಡಿದರೆ ಅವರು ನಿಜವಾಗಲೂ ಒಬ್ಬ ಜೀನಿಯಸ್ ಎನ್ನುವುದು ನಮ್ಮ ಅರಿವಿಗೆ ಬಂದಿದೆ. ಸರ್, ನೀವು ಇಂದಿನ ನಿಮ್ಮ ಮಾತಿಗೆ ಪೀಠಿಕೆಯಾಗಿ ಸುಮಾರು ವಿಷಯಗಳ ಅರಿವು ಮೂಡಿಸಿ ನಿಮ್ಮ ಮಾತನ್ನು ಪ್ರಾರಂಭಿಸಿದ್ದೀರಿ. ಈ ವಿಶ್ವ ಸುಂಕ ಸಮರ ತುಂಬಾ ಪರಿಣಾಮಕಾರಿಯಾಗಿ ಮೂಡಿ ಬಂತು. ನಮಗೆಲ್ಲ ತುಂಬಾ ವಿಶೇಷವಾಗಿ ಅದರ ಬಗ್ಗೆ ತಿಳುವಳಿಕೆ ನೀಡಿತು. ಕನ್ನಡದಲ್ಲಿ ಪ್ರದರ್ಶನಿಗಳನ್ನು ಪ್ರದರ್ಶಿಸಿ ಕಾರ್ಯಕ್ರಮವನ್ನು ಇನ್ನೂ ಶಕ್ತಿಯುತವಾಗಿ ಮೂಡಿಸಿದ್ದೀರಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಸುಂಕ ನೀತಿಯನ್ನು ಅವರ ಆಯವ್ಯಯವನ್ನು ಸರಳವಾಗಿ ಅರ್ಥವಾಗುವಂತೆ ವಿವರಿಸಿ ಇಂದಿನ ವಿದ್ಯಮಾನಗಳ ಎಲ್ಲ ಅರಿವನ್ನು ಕೊಟ್ಟು ಇಂದಿನ ತಿಂಗಳ ಬೆಳಕಿನ ವ್ಯಾಪ್ತಿಯನ್ನು ದೊಡ್ಡದನ್ನಾಗಿ ಮಾಡಿದ್ದೀರಿ. ಹೀಗಾಗಿ ನಿಮಗೆ ನಾನು ತುಂಬಾ ಅನಂತ ಧನ್ಯವಾದ ಹಾಗೂ ಇಂದಿನ ಸಭಿಕರು ಮತ್ತು ವೇದಿಕೆಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಈ ತಿಂಗಳ ಕಾರ್ಯಕ್ರಮದ ಸೂತ್ರಧಾರಿಯಾದ ಶ್ರೀಯುತ ರವಿ 14 ತಿಂಗಳಿಂದ ಅರ್ಥಪೂರ್ಣವಾದ ವಿಷಯ ವೈವಿಧ್ಯತೆಗಳಿಂದ ಕೂಡಿದ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದು ಅದಕ್ಕೆ ತಕ್ಕಂತ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಕರೆತಂದು ಕಾರ್ಯಕ್ರಮ ನೀಡುತ್ತಿರುವುದು ಶ್ಲಾಘನೀಯ. ಅದರಲ್ಲೂ ರವಿಯವರು ಇಂದು ಆತಿಥ್ಯ, ಪ್ರಸ್ತಾವನೆ, ಸ್ವಾಗತ ಹೀಗೆ ಬಹುಮುಖ ಪಾತ್ರಗಳನ್ನು ವಹಿಸಿ ತಮ್ಮ ಸಾಮರ್ಥ್ಯ ಮೆರೆದಿದ್ದಾರೆ. ಹೀಗಾಗಿ ವೇದಿಕೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಾದವನ್ನು ಶಕ್ತಿಯುತವಾಗಿ ಮಾರ್ಪಡಿಸಿ ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರ ಆಯವ್ಯಯವನ್ನು ಎಲ್ಲ ರೀತಿಯಿಂದ ಬಗೆಬಗೆಯ ರೀತಿಯಿಂದ ಅವರು ವಿವರಿಸುವಂತೆ ಶಕ್ತಿಯುತವಾದ ಸಂವಾದವನ್ನು ನಡೆಸಿದ ಎಲ್ಲ ಸಾಹಿತ್ಯ ಆಸಕ್ತರು ಮತ್ತು ಕರ ಸುಂಕಗಳ ಬಗೆಗೆ ಆಸಕ್ತರಾದ ಸಭಿಕರಿಗೆ ವಂದನೆಗಳು, ಅಭಿನಂದನೆಗಳು. ಇಂದು ರವಿಯವರ ಇನ್ನೊಂದು ನಡೆಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಧರ್ಮದ ಆಧಾರದಲ್ಲಿ ಜನರನ್ನು ಬೇರ್ಪಡಿಸಿ ಪಾಯಿಂಟ್ ಬ್ಲಾಂಕ್ ನಲ್ಲಿ ತಮ್ಮ ಬಂದೂಕನ್ನು ಚಲಾಯಿಸಿ ಅವರ ಮಕ್ಕಳು ಮಡದಿಯರ ಎದುರಿಗೆ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಉಗ್ರರ ನಡೆಯನ್ನು ಖಂಡಿಸಿ ಅಂದು ಆತ್ಮಾರ್ಪಣೆ ಮಾಡಿದ ಸಾಮಾನ್ಯ ಜನರ ಆತ್ಮಕ್ಕೆ ಶಾಂತಿ ಕೋರಿದ್ದು ವೇದಿಕೆಗೆ ಭೂಷಣ ಎನ್ನುವುದು ನನ್ನ ಅಭಿಪ್ರಾಯ. ಹೀಗಾಗಿ ನಾನು ವೇದಿಕೆಯ ಈ ಎಲ್ಲ ಸಕಲ ಕೆಲಸಗಳಿಗೆ ವೇದಿಕೆಗೆ ನಾನು ಅಭಿನಂದಿಸುತ್ತೇನೆ. ನಮಸ್ಕಾರಗಳು. ಧನ್ಯವಾದಗಳು. ಇನ್ನೊಂದು ಸರ್ ರಂಗನಾಥ್ ಸರ್ ಹೇಳಿದಂಗೆ ನಮ್ಮ ಜೊತೆಗೆ ಇವತ್ತು ಭಾಗವಹಿಸದೆ ಇದ್ರೂ ಕೂಡ ಗುರುರಾಜ್ ಶಾಸ್ತ್ರಿಗಳು ಅನನ್ಯವಾದ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು ನಿನ್ನೆ ನಾನು ಕೂಡ ಅವ್ರ ಜೊತೆಗೆ ಇದ್ದೆ. ನಾವು 2 ಕಾರ್ಯಕ್ರಮ ಮಾಡ್ಕೊ, ಒಂದು ಅವರು ರಂಗನಾಥ್ ಸರ್ದು ಫೇಲ್ ಆದ್ರೆ ನಾನು ಇಲ್ಲಿ ಪ್ರೆಸೆಂಟ್ ಮಾಡೋದು ಅಂತ ಇತ್ತು. ಅವರಲ್ಲೇ ಬಂದಿದ್ರಿಂದ ಮತ್ತೆ ಈ ಒಂದು ಕಾರ್ಯಕ್ರಮ ಬರಲಿಲ್ಲ. ಅದರಿಂದ ಶಾಸ್ತ್ರಿಗಳಿಗೂ ನಾವು ಒಂದು ವಂದನಾರ್ಪಣೆಯನ್ನ ಇಲ್ಲಿಂದ ಇಲ್ಲಿಗೆ ಕಾರ್ಯಕ್ರಮದ ಮುಕ್ತಾಯವನ್ನ ನಾನು ಘೋಷಿಸ್ತಾ ಇದ್ದೇನೆ. ರೆಕಾರ್ಡ್ ಬಂದ್ ಮಾಡಿ. ನಮಸ್ಕಾರಗಳು. ಲ್ಯಾಪ್ಟಾಪ್ ಕೊಡೋದಾದ್ರೆ ಶಾಸ್ತ್ರಿ ಕೊಡೋದು, ರೇಣುಕಂಗಲ್ಲ. ಲ್ಯಾಪ್ಟಾಪ್ ಶಾಸ್ತ್ರಿ ಕೊಡೋದು, ರೇಣುಕಂಗಲ್ಲ. ಬಟ್ ರೇಣುಕಾ ಅವ್ರೆ ನೋಡಿ ಓಡೋಗಿದ್ದಾರೆ ಲ್ಯಾಪ್ಟಾಪ್ ಅಲ್ಲಿ ಬಂದ್